ಕಾನ್ಸೆಪ್ಟ್. ನೀವೆಲ್ಲರೂ ನಿಮ್ಮ ಹಿಂದಿನ ಒಂದು ಬಾಲ್ಯ ಆಗಿರಲಿ, ಅಜ್ಜಿ ತಾತನ ಜೊತೆ ಒಂದು ಕಳೆದಿರುವಂತಹ ಸಮಯ ಆಗಿರಲಿ, ಹಳ್ಳಿಗಳಲ್ಲಿ ಇದ್ದಂತ ಒಂದು ಆಹಾರ ಪದ್ಧತಿ, ಸಂಸಾರದ ಪದ್ಧತಿ ಎಲ್ಲದೂ ಒಂದು ನಿಮಗೆ ಜ್ಞಾಪಕ ಬರುತ್ತೆ ಶ್ರಾವಣ ಸಂಜೆ ಅಂತ. ಡೈವೋರ್ಸ್ ಅಂತಕ್ಕಂಥ ಶಬ್ದ ಎಲ್ಲೋ ಒಂದ್ ಕಡೆ ಕೇಳ್ತಿದ್ದೆ ಅಲ್ವಾ? ಮದುವೆ ಆಗ್ಬೇಕಂತೆ, ಹೊಂದಾಣಿಕೆ ಡೈವರ್ಸ್ ಆಯ್ತು ಅಂತ ಹೇಳಿ ಏನ್ ಸರಿಸಾಗಿದೆ ಇರೋದು? ಎಲ್ಲಿವರೆಗೂ ಬಂದಿದೆ ಇರೋದು? ಇಲ್ಲ ಒಬ್ಬರು ಶಬ್ದ ನಮ್ಮೂರಿಗೆ ಬಂದ್ಬಿಡ್ತಲ್ಲ, ನಮ್ಮ ಪಕ್ಕದ ಮನೆ ಬಂದ್ಬಿಡ್ತಲ್ಲ, ನಮ್ಮನೆ ಬಂದ್ಬಿಡ್ತಲ್ಲ, ವಿಷಾದ ಅಲ್ವಾ? ಎಷ್ಟು ಬೇಸರ ಆಗುತ್ತಲ್ವಾ? ಅಂತ ಲಿಂಗಕ್ಕೆ ಪೂರ್ವಕ ಹೊಂದುವಾಗದೆ ಕೇಳು, ಲಿಂಗ ಹೊಂಬುದೆ ಅದು ನೈಟು ನೀ ಜೀವದ ಜಂಗಮಗೆ ನೀಡೋ ಸಲುವಾಗಿ ಆ ಮುದುಕ ಬದುಕಿದ್ರೆ ಜೀವ ಇದೆಯಲ್ರಿ, ಅಜ್ಜಿ ಜೀವ ಇದೆಯಲ್ರಿ, ಅದೊಂದು ಜೀವ ಇರ್ತಕ್ಕಂಥ ಸಂದರ್ಭ ಅದಕ್ಕೆ ನೀಡು, ಆಗ ದೇವರು ಹೋಗ್ತಾನೆ ಇರುತ್ತೆ. ಇಲ್ಲಿ ಅಜ್ಜಿ 6 ತಿಂಗಳು ವರ್ಷ ಆದ ಸಮೇತ ಒಂಚೂರು ಊಟ ಮಾಡ್ಕೊಟ್ಟಿಲ್ಲ, ಪಾಯಸ ಮಾಡ್ಕೊಟ್ಟಿಲ್ಲ, ಹೋಳಿಗೆ ಮಾಡ್ಕೊಟ್ಟಿಲ್ಲ. ಇವಾಗ ಸಂಕಷ್ಟ ಅಂತೇಳಿ ನೀನ್ ದೇವಸ್ಥಾನಕ್ಕೆ ಹೋಗಿ ಹೋಳಿಗೆ ಮಾಡ್ಬಿಟ್ರೆ ಸ್ವೀಕಾರ ಮಾಡ್ತಾ ನಾವು ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಇತ ಒಪ್ಪುದು ಶಿವಕ್ಕೆ. ಮಾಧ್ಯಮ ಮಿತ್ರರು, ಗ್ರಾಮಸ್ಥರು ಎಲ್ಲರಿಗೂ ಕೂಡ ನಾನು ಆತ್ಮೀಯ ಆಧರಣೀಯ ಸ್ವಾಗತವನ್ನ ಬಯಸ್ತೇನೆ. ಅತಿಥಿ ಗಣ್ಯರಲ್ಲಿ ವಿನಂತಿ, ತಮ್ಮೆಲ್ಲ ಅತಿಥಿ ಗಣ್ಯರು ದೀಪ ಬೆಳಗುವುದರ ಮೂಲಕ ಹಾಗೂ ಸಸಿಗೆ ನೀರೆರೆಯುವುದರ ಮೂಲಕ ಈ ಒಂದು ಶ್ರವಣ ಸಂಜೆ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವಿನಂತಿ.
ಊರಿಗೆ ಹತ್ತಿರವಾಗಿರುವಂತ ನನ್ನ ಆರಾಧ್ಯ ದೇವ ಪಾತಾಳೇಶ್ವರ ಹಾಗೂ ನಗ್ಮಾರಮ್ಮ ದೇವಿಗೆ ನಮಸ್ಕರಿಸುತ್ತಾ ಮತ್ತು ಭಾಗವಪುರಿ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿಯನ್ನು ನೆನೆಯುತ್ತಾ ತಾಯಿ ಭುವನೇಶ್ವರಿ ಹಾಗೂ ಭಾರತ್ ಮಾತೆಯ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವ ಅಷ್ಟು ಗಣ್ಯರ ಮಧ್ಯೆ ಕೂರೋದೇ ಒಂದು ಭಾಗ್ಯ ಅನ್ಸುತ್ತೆ. ಅವರಿಗೂ ನನ್ನ ನಮಸ್ಕಾರಗಳು. ಮತ್ತು ಈ ಸಂಜೆಯನ್ನ ಇನ್ನಷ್ಟು ಯಶಸ್ವಿ ಮತ್ತು ಅರ್ಥಪೂರ್ಣ ಮಾಡೋಕಂತ ಕನ್ನೇನಹಳ್ಳಿಯ ಎಲ್ಲಾ ಗ್ರಾಮಸ್ಥರು ಸೇರಿರೋದೇ ಒಂದು ಖುಷಿಯಾದ ವಿಚಾರ. ಹಾಗಾಗಿ ನಿಮ್ಗೆಲ್ಲರಿಗೂ ಸ್ವಾಗತ ನನ್ನ ಕಡೆಯಿಂದ, ನಮ್ಮ ಸಂಸ್ಥೆ ವತಿಯಿಂದ ಮತ್ತು ಆಯೋಜಕರಿಂದ. ಬಂಧುಗಳೇ, ನಾವು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ ಇನ್ ಕೊಲಾಬರೇಷನ್ ವಿತ್ ಐಸಿರಿ ಟುಡೇ ಶ್ರಾವಣ ಸಂಚೆಯ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಒಂದು ಶೀರ್ಷಿಕೆನ ಕೊಟ್ಟಿದ್ದೇವೆ, ಅಂಗಳದೆಡೆಗೆ ಮಂಗಳ ನುಡಿ ನೆಡಿಗೆ. ಯಾಕೆ ಇದು ಬೇಕು ಶ್ರಾವಣ ಸಂಚೆ ಅಂತ ಒಂದು ಕಾನ್ಸೆಪ್ಟ್. ನೀವೆಲ್ಲರೂ ನಿಮ್ಮ ಹಿಂದಿನ ಒಂದು ಬಾಲ್ಯ ಆಗಿರ್ಲಿ, ಅಜ್ಜಿ ತಾತನ ಜೊತೆ ಒಂದು ಕಳೆದಿರುವಂತಹ ಸಮಯ ಆಗಿರ್ಲಿ, ಹಳ್ಳಿಗಳಲ್ಲಿ ಇದ್ದಂತ ಒಂದು ಆಹಾರ ಪದ್ಧತಿ, ಸಂಸಾರದ ಪದ್ಧತಿ ಎಲ್ಲದೂ ಒಂದು ನಿಮಗೆ ಜ್ಞಾಪಕ ಬರುತ್ತೆ ಶ್ರಾವಣ ಸಂಜೆ ಅಂತ. ಅದು ನಮ್ಮ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾದ ಒಂದು ವಿಚಾರನ ನಾವು ನಮ್ಮ ಹಿರಿಯರಿಂದ ಪಡಿತಾ ಇದ್ವಿ. ಅವಾಗ ನಮಗೆ ಮೊಬೈಲ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ಏನೂ ಇಲ್ಲ. ಎಲ್ಲ ಜಗಲಿ ಮೇಲೆ ಕುತ್ಕೊಂಡು ನಾವು ಅದೊಂದು ವಿಚಾರ ವಿನಿಮಯ ಮಾಡ್ಕೊಂಡಿದ್ವಿ. ಅಜ್ಜಿ ಹಿಂಗಿತ್ತಂತೆ, ಚಿಕ್ಕಪ್ಪ ಹಿಂಗಿತ್ತಂತೆ, ಚಿಕ್ಕಮ್ಮ ಹಿಂಗಾಯ್ತು ಅಂತ. ನಾವು ನಮ್ಮ ಸಂಸ್ಥೆ ಐಸಿರಿ ಫೌಂಡೇಶನ್ ನಾವು ಯಾಕೆ ಇದರಲ್ಲಿ ತೊಡಗಿಸ್ಕೊಂಡ್ವಿ ಅಂದ್ರೆ, ನಮ್ಮ ಮೋಟೋ ಇರೋದು ಭರವಸೆ ಮತ್ತು ಸುಧಾರಣೆ, ಹೋಪ್ ಅಂಡ್ ಬೆಟರ್ಮೆಂಟ್. ಯಾಕೆ ಭರವಸೆ ಬೇಕು, ಯಾಕೆ ಸುಧಾರಣೆ ಬೇಕು ಅಂದ್ರೆ, ಇವತ್ತು ಒಂದು ದಟ್ಟವಾದ ಒಂದು ಸಮುದಾಯ ಆಗಿರ್ಲಿ, ಒಂದು ಸಮಾಜ ಆಗಿರ್ಲಿ, ಒಂದು ವ್ಯವಸ್ಥೆ ಆಗಿರ್ಲಿ, ಅದು ಅದರ ಒಗ್ಗಟ್ಟುತನನ ಕಳ್ಕೊಂತಾ ಇದೆ. ಈ ಒಗ್ಗಟ್ಟುತನ ಉಳಿಬೇಕಂದ್ರೆ ಒಂದು ಮನೆಯ ಕುಟುಂಬ, ಒಂದು ಸಮಾಜ, ಒಂದು ಆಚಾರ ವಿಚಾರ ಉಳಿದ್ರೆ ಮಾತ್ರ ಒಂದು ಹಳ್ಳಿ, ಒಂದು ಕುಟುಂಬ, ಒಂದು ಸಮಾಜ, ಒಂದು ಸಮುದಾಯ ಮತ್ತು ಒಂದು ರಾಜ್ಯ, ಒಂದು ದೇಶ ಉಳಿಬಹುದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನ 28 ದಿನ ಬೇರೆ ಬೇರೆ ವಿವಿಧ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಬೇರೆ ಬೇರೆ ಆಯೋಜಕರು ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವರವ್ರ ಮನೆಯಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಇದು 6ನೇ ದಿನ. ಮೊದಲಿಗೆ ಶಾಸಕರಾದ HD ತಮ್ಮಯ್ಯಣ್ಣನವರ ಮನೆಯಲ್ಲಿ ಈ ಕಾರ್ಯಕ್ರಮ ನಡೀತು. ಅವತ್ತು ನಮ್ಮ ವಿಷಯ ಇದ್ದಿದ್ದು ಶ್ರಾವಣ. ಹಾಗೆ ಹೋಗ್ತಾ ಕೋಟೆ ರಂಗನಾಥ್ ಅಣ್ಣವ್ರ ಮನೆಯಲ್ಲಿ, ನಿನ್ನೆ ನಮ್ಮ ಪ್ರಭುಲಿಂಗ ಶಾಸ್ತ್ರಿ ಅಣ್ಣವ್ರ ಮನೆಯಲ್ಲಿ, ಎಲ್ಲಾರ ಮನೆಯಲ್ಲೂ ನಾವು ಒಂದೊಂದು ವಿಚಾರಧಾರೆನ ಅಲ್ಲಲ್ಲಲ್ಲಲ್ಲಲ್ಲ ಬೀಜ ಬಿತ್ತಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಯಾಕೆಂದ್ರೆ ಇವತ್ತು ನಮಗೆ ಮಾರ್ಗದರ್ಶಕರ ಕೊರತೆ ಆಗಿದೆ, ಓವರ್ ಇನ್ಫಾರ್ಮೇಶನ್ ಆಗಿದೆ. ಆದ್ರೆ ನಮಗೆ ಬೇಕಾಗಿರೋದು ಏನಂದ್ರೆ ಮಾರ್ಗದರ್ಶನ. ಹಿರಿಯರ ಒಂದೆರಡು ಅನುಭವದ ಮಾತುಗಳು ನಮ್ಮ ಜೀವನಕ್ಕೆ ಬೇಕಾಗಿದೆ. ಆ ಒಂದು ಅನುಭವದ ಮಾತುಗಳಿಂದ ನಾವು ನಮ್ಮ ನಾಳೆ, ಭರವಸೆಯ ನಾಳೆಗಳನ್ನ ಮತ್ತು ಸುಧಾರಿಸುವಂತಹ ಒಂದು ವ್ಯವಸ್ಥೆಯನ್ನ ಕಟ್ಬೋದು ಅನ್ನೋ ಒಂದು ನಂಬಿಕೆ, ಆ ನಂಬಿಕೆಯಿಂದ ನಾವು ಇದನ್ನು ಜೋಡಿಸ್ಕೊಂಡು ನಾವು ಇದೊಂದು ಸಾಹಸಕ್ಕೆ ಕೈ ಹಾಕಿದ್ದೇವೆ. ಒಂದ್ ಹೇಳ್ತೀನಿ ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ, ಇವತ್ತು ಒಂದ್ ಸಂಜೆ, ಇವತ್ತು ಒಂದ್ ಕಾರ್ಯಕ್ರಮ, ಇವತ್ತು ನಮ್ಮ ನಾಗರಾಜಣ್ಣವರು ಮತ್ತೆ ಅವರ ಕುಟುಂಬದವರು ಎಲ್ಲರೂ ಒಂದ್ ಕಾರ್ಯಕ್ರಮ ಆಯೋಜಿಸಿರ್ಬಹುದು. 5 ವರ್ಷ, 10 ವರ್ಷ, 15 ವರ್ಷ ಆದ್ಮೇಲೆ ಇದೊಂದು ಐತಿಹಾಸಿಕ ಸಾಮಾಜಿಕ ಚಳುವಳಿ ಆಗಿರುತ್ತೆ. ನೀವು ನೆನಪಿಟ್ಕೊಳ್ಳಿ, ಅದರಲ್ಲೆಲ್ಲ ನೀವು ಭಾಗಿಯಾಗಿದ್ದೀರಾ. ಹಾಗಾಗಿ ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ, ನಮ್ಮ ರಾಷ್ಟ್ರೀಯತೆ ಅಲ್ಲಿ ನೋಡ್ಬೋದು. ಎಲ್ಲ ನಾವು ಯಾವ ಜಾತಿ, ಮತ, ಪಂಥ ವಿಚಾರಗಳನ್ನ ಇಟ್ಕೊಂಡು ಎಲ್ಲ ಬಸವಣ್ಣರ ಕಾಯಕ ತತ್ವ, ನಮ್ಮ ಕನಕದಾಸರ ಒಂದು ಸಾಮಾಜಿಕ ಬದ್ಧತೆ, ವಿವೇಕಾನಂದರ ಒಂದು ರಾಷ್ಟ್ರೀಯ ಮೌಲ್ಯ ಮತ್ತು ಯುವಶಕ್ತಿಯ ವಿಚಾರ, ಕುವೆಂಪು ಅವರ ವಿಶ್ವ ಮಾನವತ್ವ ಹಾಗೂ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಸಾಮಾಜಿಕ ಸಮಾನತೆ ಮತ್ತು ಈ ವಿಚಾರಗಳ ಮೇಲೆ ನಾವು ಎಲ್ಲಾ ಸಿದ್ಧಾಂತಗಳನ್ನ, ಎಲ್ಲಾ ವಿಚಾರಗಳನ್ನ ನಾವು ಮನೆಗೆ ತರಿಸಬೇಕು ಅಂತ ಇದಕ್ಕೆ ಹಾಕಿದ್ದೀವಿ. ನೀವು ಇದನ್ನ ಯಶಸ್ವಿಯಾಗಿ ಇವತ್ತು ಆಲ್ರೆಡಿ ಕಾರ್ಯಕ್ರಮ ದೀಪ ಬೆಳಗುವ ಮೂಲಕ ಒಂದು ಮೆಸೇಜ್, ಹಸಿರು ಬೆಳೆಸಬೇಕು ಅನ್ನೋ ಮೂಲಕ ನಾವು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮನ ನೀವೆಲ್ಲರೂ ಖುಷಿಯಾಗಿ ಕಳೀತೀರಾ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಈ ಪತ್ರಿಕೆ ಸಿಗುತ್ತೆ, ಎಲ್ಲೆಲ್ಲಿ ನಡೀತದೆ ಅಂತ ನೀವು ಒಂದು ಟೈಮ್ ಟೇಬಲ್ ಇದೆ, ಒಂದು ಪಟ್ಟಿ ಇದೆ. ನಾಳೆ ಚಿಕ್ರಬಳ್ಳಿಲಿ ನಮ್ಮ
ಜಗದೀಶ್ ಬಾಬು ಅಣ್ಣ ಮನೆ ನಡೀತೆ. ಹೀಗೆ ಒಬ್ಬೊಬ್ರು ಮನೇಲಿ ಒಂದೊಂದು ಅತ್ಯಾಸಕ್ತರಾಗಿ ಮತ್ತೆ ಉತ್ಸಾಹಿಕರಾಗಿ ನಮ್ಮ ನಾಗರಾಜನ್ನು ಇಷ್ಟೊಂದು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಗ್ರಾಮಕ್ಕೆ ಒಂದು ಕೇಂದ್ರ ಬಿಂದುವಾಗಿ ಇವತ್ತು ಈ ಸಮುದಾಯ ಭವನ ಹೊಳಿತಾ ಇದೆ ಅಂದ್ರೆ ತಪ್ಪಿಲ್ಲ. ಈ ಕತ್ತಲು ರಾತ್ರಿಲಿ ಶ್ರಾವಣ ಸಂಜೆಲಿ. ಹಾಗಾಗಿ ಈ ಕಾರ್ಯಕ್ರಮ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ, ಆಲಿಸ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು. ಶ್ರಾವಣ 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 ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀದಿಗೆ. ಶೈವರಿರ್ಬೋದು, ಬಸವಣ್ಣನವರಿರ್ಬೋದು, ಅದೆಲ್ಲರ ಮಾನ್ಯತೆ ಜೊತೆಗೆ ಮಾರ್ಗದರ್ಶನ ಬೇಕು ಅನ್ನುವಂಥದ್ದು. ಸೊ ಹಾಗೆ ಐತಿಹಾಸಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಶ್ರಾವಣ ಅಂದ್ರೆ ಏನು ಅಂತ ಅಣ್ಣವ್ರು ಹೇಳಿದ್ರು. ಬಾಸಿಂಗದ ಒಂದು ಮೊದಲ ಹೆಜ್ಜೆ ಇರ್ಬೋದು. ನಿಮ್ಗೆಲ್ಲ ಗೊತ್ತು, ಶ್ರಾವಣ ಮಾಸ ನಮ್ಮ 12 ಮಾಸಗಳಲ್ಲಿ ಒಂದು ಮಾಸ. ಅದರಲ್ಲಿ ಆಷಾಢದ ನಂತರ ಬರುವಂಥದ್ದು. ಆಷಾಢ ಹೇಗಿರ್ತಪ್ಪ ಅಂದ್ರೆ ಕಂಪ್ಲೀಟ್ ಎಲ್ಲ ಸ್ಥಗಿತ. ನಮ್ಗೆಲ್ಲ ಗೊತ್ತಿರ್ಬೋದು, ಇದು ಆಷಾಢ, ಇವತ್ತು ಬೇಡ ಒಳ್ಳೆ ಕೆಲಸ. ಈಗ ಆಷಾಢ ಮದುವೆ ಸೀಸನ್ ಕಡಿಮೆ. ಆಷಾಢ ಒಂದೇ ಹೆಂಗಸರಿಗೆ ಖುಷಿ ವಿಚಾರ ಅಂದ್ರೆ ಎಲ್ಲದರಲ್ಲಿ ಆಫರ್, ಆಷಾಢದ ಆಫರ್ ಇರ್ಬೋದು ಅಂತ. ಸೊ ಈ ಆಫರ್ನ ಮುಂದೆ ಏನು ಅಂತ ಹೇಳಿದ್ರೆ ಎಲ್ಲ ಶುಭ ಸಮಾರಂಭಗಳ ಪ್ರಾರಂಭ ಅಂತ. ಬಾಸಿಂಗ ಕಟ್ಟೋದಿರ್ಬೋದು, ಮದುವೆಗಳಿರ್ಬಹುದು, ಗೃಹ ಪ್ರವೇಶಗಳಿರ್ಬೋದು, ಎಲ್ಲ ಒಳ್ಳೆದರ ಮೊದಲು ಅಂತ ಹೇಳಿ. ಇದ್ರ ಹಿಂದೆ ನಾನು ಹೀಗೆ ಮಧ್ಯಾಹ್ನ ನೋಡ್ತಾ ಇರ್ಬೇಕಂದ್ರೆ ಈ ಸಾವರ್ಕರ್ ಮಹಿನ ಅಥವಾ ಈ ಶ್ರಾವಣ ಮಾಸ ಏನು ಅಂತ ನೋಡಿದಾಗ ನಂಗೊಂದು ಸಣ್ಣ ಮಾಹಿತಿ ಸಿಕ್ತು. ಶಿವನ ಆಗಮನ ಧರ್ತಿಗೆ ಅಂದ್ರೆ ಭೂಮಿಗೆ ಬರುವಂತಹ ಒಂದು ಮಾಸ ಅಂತ ನಾನು ಕೇಳ್ಪಟ್ಕೊಂಡೆ. ಅಲ್ಲಿ ಏನಾಯ್ತು ಅಂದ್ರೆ ಪಾರ್ವತಿ ಎಲ್ಲ ವ್ರತಗಳನ್ನ ಮಾಡಿ ಶಿವನನ್ನ ಪಡೀಲಿಕ್ಕೆ ಪ್ರಯತ್ನ ಪಟ್ಟಂತಹ ಮಾಸ. ಅದರ ಜೊತೆಗೆ ಶಿವ ಈ 1 ತಿಂಗಳು ಭೂಮಿನಲ್ಲಿ ಇರ್ತಾನೆ ಅನ್ನುವಂಥದ್ದು. ಈ ಇರ್ತಾನೆ ಅಂತ ಅನ್ನೋದಕ್ಕೆ ಗುರು ಏನಪ್ಪಾ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು, ಎಲ್ಲ ಮರಗಳಿರ್ಬೋದು, ತಳಿರು ತೋರಣ ಇರ್ಬೋದು, ಸಿಹಿ ಇರ್ಬೋದು, ಹಬ್ಬಗಳಿರ್ಬೋದು, ಜಾತ್ರೆಗಳಿರ್ಬೋದು, ಪೊರೆವುಗಳಿರ್ಬೋದು. ನಮ್ಗೆಲ್ಲ ಮರಗಳ ಅನುಭವ ನಮ್ಗೆ ನಮ್ಮ ಒಂದು ಚೈಲ್ಡ್ಹುಡ್ ಅಲ್ಲಿ ನಾವೇನ್ ಮನೆಗೆ ನೋಡಿದೀವಿ. ನಮ್ಮ ನೆಕ್ಸ್ಟ್ ಜನರೇಷನ್ ಇರ್ಬೋದು ಅಥವಾ ಈಗಿರುವಂತಹ ಜನರೇಷನ್ ಇರ್ಬೋದು, ಅವ್ರಿಗೆ ಐಡಿಯಾ ಇಲ್ಲ. ಅವ್ರಿಗೆ ಒಂದೇ ಇರೋದು ರೆಸ್ಟೋರೆಂಟಿಗೆ ಹೋಗುವಂಥದ್ದು, ಪಿಜ್ಜಾ ತಿನ್ನುವಂಥದ್ದು. ಇದ್ರ ಕೊರತೆ ಏನು ಅಂತ ಹೇಳಿದ್ರೆ ನನಗೆ ಭಾಷೆಗಳ ಹತ್ರ ಮಾತಾಡ್ಬೇಕಾದ್ರೆ ಅನ್ನಿಸ್ತು, ನಾವು ದೊಡ್ಡವರು ಮಾರ್ಗದರ್ಶನ ಕೊಡದೇ ಇರುವಂಥದ್ದು ಅಂತ ಹೇಳಿ. ಸೊ ಇದಕ್ಕೆ ಬುನಾದಿ ಹಾಕ್ತಿರೋದು ಈ ಒಂದು ಫೌಂಡೇಶನ್ ಮತ್ತೆ ಮಹೇಶ್ ಅಣ್ಣನವರು. ಅಂದ್ರೆ ನುಡಿ ನಡೆ ನಮ್ಮಿಂದ ಬರಬೇಕು ಅನ್ನುವಂಥದ್ದನ್ನು ಅವರು ಪ್ರಯೋಗ, ಈ ಒಂದು ಶ್ರಾವಣ ಸಂಜೆ ಪ್ರಯೋಗವನ್ನು ಮಾಡಿದ್ದಾರೆ. ನನ್ನ ಪ್ರಾಸ್ತಾವಿಕ ಏನಪ್ಪ ಅಂತ ಹೇಳಿದ್ರೆ, ನನ್ನ ಹಳ್ಳಿಗೆ ನಾನು ಹುಟ್ಟಿದ ಜಾಗದಲ್ಲಿ ಈಗ ನಾನು ನೋಡ್ತಿರ್ತೀನಿ. ಯಾವಾಗಾದ್ರೂ ಇಲ್ಲಿ ಬಂದಾಗ ಇಲ್ಲೊಂದು ಕಾಳಿಕಾದೇವಿ ದೇವಸ್ಥಾನ ಇದೆ. ನಾನು ಚಿಕ್ಕವಳು ಇರ್ಬೇಕಾದ್ರೆ ಬರ್ತಾ ಇದ್ದೆ. ಆ ದೇವಸ್ಥಾನ ಸುತ್ತ ಓಡಾಡಿ ಆಟ ಆಡ್ತಾ ಇದ್ವಿ. ಇಲ್ಲಿ ಸಿಡಿ ನಡೀತಾ ಇತ್ತು. ನನ್ನ ಮಾಮ ಕೇಳ್ತಾ ಇದ್ದೆ, ಈಗ ಪ್ರಸ್ತುತ ಅವ್ರು ಇಲ್ಲ, ಅವ್ರಿಗೆ ಕೇಳ್ತಾ ಇದ್ದೆ, ಮಾಮ ನಿಮ್ಮ ಊರ್ ಜಾತ್ರೆ ತುಂಬಾ ಬೇಗ ಮುಗ್ದೋಗುತ್ತೆ, ಯಾಕೆಂದ್ರೆ ಇಲ್ಲಿ ಬಲೂನ್ ಸಿಗಲ್ಲ, ಇಲ್ಲಿ ತಿಂಡಿ ಸಿಗಲ್ಲ, ಇಲ್ಲಿ ಚಪ್ಪಲಿ ಸಿಗಲ್ಲ ಅಂತ. ಯಾಕಂದ್ರೆ ನನ್ನ ಅಪ್ಪನೂರಲ್ಲಿ ಒಂದು ಸಿಡಿ ನಡೀತಾ ಇತ್ತು, ಇಡೀ ದಿನ ನಡೀತಿತ್ತು, ಬಹಳ ವಸ್ತುಗಳಲ್ಲಿ ಸಿಗ್ತಾ ಇತ್ತು ಅಂತ. ಬಟ್ ಈಗಿನ ಮಕ್ಳಿಗೆ ಅದು ಯಾವ ಅರಿವು ಇಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಒಂದು 10 ವರ್ಷದಿಂದ ನಾನು ನೋಡ್ತಾ ಇದ್ದೆ, ಜಗತಿ ಮೇಲೆ ಆಟ ಆಡ್ತಾ ಇದ್ರು. ಈಗ ದೇವಸ್ಥಾನ ಜಗತ್ತಿಗೆ ಇದ್ದಾಗ ಆಗೋಗ್ಬಿಟ್ಟಿದೆ. ಆ ಜಗತ್ತಿಗೆ ಕಟ್ಟಬೇಕಾಗಿರುವಂತಹ ರೆಸ್ಪಾನ್ಸಿಬಿಲಿಟಿ ನಮ್ದು, ಜವಾಬ್ದಾರಿ ನಮ್ದು. ಈಗೇನ್ ನೀವು ನನ್ನ ತಲೆಮಾರಿಗಿಂತ ಮುಂದಿನ ತಲೆಮಾರವ್ರು ಏನಿದ್ದೀರಾ, ದಯವಿಟ್ಟು ಶ್ರಾವಣ ಸಂಜೆನ ಮಹೇಶಣ್ಣನವ್ರನ್ನ ಮುಂದೆ ಇಟ್ಟಿದ್ದಾರೆ, ನಾವು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಂದಿನ ಚಾಲನೆಯನ್ನ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹಿರಿಯರ ಒಂದು ನುಡಿ, ಹಿರಿಯರ ಆಶೀರ್ವಾದ ಇಂಥ ಗಳಿಗೆ ಬೇಕು ಅಂತಕ್ಕಂಥ ಬಯಕೆ ಏನಿತ್ತು, ಆ ಬಯಕೆಯನ್ನ ಅಮ್ಮೋರ್ ದೀಪೋತ್ಸವ ಮುಖೇನ ಪೂರೈಸಿದ್ದಾರೆ. ಜೊತೆಗೆ ಆ ಗಿಡಕ್ಕೆ ನೀರಾಕುವ ಮುಖೇನ ನಾವು ನೀವೆಲ್ಲ ಸೇರಿ ನಿಸರ್ಗವನ್ನು ಸಂರಕ್ಷಣೆ ಮಾಡೋಣ ಅಂತೇಳಿ ನೋಡಿ. ಈ ಕನ್ನಡಿ ಸುತ್ತ ಹರಿತಾ ಇರ್ತಕ್ಕಂಥ ಜರಿ ಇರ್ಬೋದು, ತೊರೆ ಇರ್ಬೋದು, ಗುಡ್ಡ ಇರ್ಬೋದು, ಬೆಟ್ಟ ಇರ್ಬೋದು, ಏನೆಲ್ಲ ಇದೆ ಅದು ನಮ್ದಲ್ಲ. ನಮ್ಮ ಅಜ್ಜ ಮುತ್ತಜ್ಜ ಸಾವಿರಾರು ವರ್ಷಗಳಿಂದ ನಮಗೆ ಬಿಟ್ಟು ಇರ್ತಕ್ಕಂಥ ಅದ್ಭುತವಾದಂಥ ಸಂಪತ್ತು ಇದ್ದೇವೆ. ಆ ಸಂಪತ್ತನ್ನ
ಅನೇಕ ಸಂದರ್ಭಗಳಲ್ಲಿ ಕೇಳತಕ್ಕಂಥದ್ದನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯೋಗ ಅಂತಾರೆ. ಎಷ್ಟು ತಲ್ಲೀಟರಾಗಿರ್ಬೇಕು ಅಂದರೆ ಒಂದು ನಿಮಿಷ ಮಿಸ್ ಆಗ್ಬಿಟ್ರೆ ಯಾವ ಶಬ್ದ ಮಿಸ್ ಆಗುತ್ತಪ್ಪಲ್ಲ ಅಂತೇಳಿ ಅನೇಕ ಚಿತ್ರ ಕೇಳಬೇಕು. ಯೋಗ ಅಂತೇಳಿ ಅದನ್ನ ಶ್ರವಣ ಯೋಗ ಅಂತಾರೆ. ಶ್ರಾವಣ ಮಾಸದಲ್ಲಿ ನಾವು ಶ್ರಾವಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಯೋಗದ ರೀತಿ ನೀವು ಕೂರಬೇಕು ಅಂತೇಳಿ. ಹಾಗೆ ಮಾತನಾಡೋರು ಕೂಡ ಒಂದು ಸೂಚನೆ ಕೊಡಿ. ಏನು ನೀನು ಮಾತಾಡ್ತೀಯ ಅಂದರೆ ಸುಮ್ಮನೆ ಮಾತಾಡೋದಲ್ಲ, ಆ ಮಾತನ್ನ ಪ್ರವಚನ ಯೋಗ ಅಂತಾರೆ. ಮಾತನಾಡ್ತಕ್ಕಂಥವನಿಗೂ ಕೂಡ ಪ್ರವಚನ ಯೋಗ ಅಂತ ಹೇಳ್ತಾರೆ, ಕೇಳತಕ್ಕಂಥದ್ದು ಕೂಡ ಶ್ರವಣ ಯೋಗ ಅಂತಾರೆ. ಒಂದು ಸಭೆ ನಡೀತಾ ಇದೆ ಅಂದರೆ ಅದು ಯೋಗದ ಸಮನ್ವಯತೆ ಸಾಧಿಸಬೇಕು ಅಂತೇಳಿ. ಆ ಸ್ಥಿತಿಯಲ್ಲಿ ಅಪರೂಪದ ಜಾಗದಲ್ಲಿ ಒಂದು ಶರಣ ಸಂಸ್ಕೃತಿಯ ದಟ್ಟವಾದಂಥ ಪ್ರಭಾವ ಇರ್ತಕ್ಕಂಥ ಕಂದೇನಹಳ್ಳಿಗೆ ಈ ಜಾಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಅತೀವಾದಂಥ ಸಂತಸ ತಂದಿದೆ. ಇದಕ್ಕೆ ಪೂರ್ಣ ಪ್ರಮಾಣದ ಜವಾಬ್ದಾರಿ ಹೊಂದಂತ ನಾಗರಾಜ್ ಮತ್ತು ಪ್ರೇಮಲತಾರವನ್ನ ಪ್ರಥಮತಃ ಅಭಿನಂದಿಸ್ತಾ, ಅದಕ್ಕೆ ಪೂರಕವಾಗಿ ಸ್ಪಂದಿಸಿದಂಥ ಕಂದೇನಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ, ವಿಶೇಷವಾಗಿ ಪುಷ್ಪಲತಾ ಮತ್ತು ದಿನೇಶರು ಇದು ವಹಿಸಿದಂಥ ಆಸಕ್ತಿಯನ್ನು ಗಮನಿಸಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರ ತೆರೆದಿರುವುದಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ನಮನಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ ಅಂತ. ನಾವು ಪ್ರಾರಂಭದಲ್ಲಿ ನಾನು ಇವತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ವಿಷಯಕ್ಕೆ ಬಂದು ನೋಡಿದ್ರೆ ಸಂಸಾರದ ಸೂತ್ರಗಳು ಅಂತೆ. ಈ ಸಮಾಜದ ಮೂಲಭೂತವಾದಂಥ ಘಟಕ ಅಂತಕ್ಕಂಥದ್ದು ಮನೆ ಮತ್ತು ಸಂಸಾರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಅಂತೆ. ನಮ್ಮ ಹಿರಿಯರು ಒಂದು ಅದ್ಭುತವಾದಂಥ ಗಾದೆ ಕಟ್ಟಿದ್ದಾರೆ. ದೇಶ ಗೆಲ್ಲಬೇಕು ಅಂದ್ರೆ, ನಾಡು ಗೆಲ್ಲಬೇಕು ಅಂದ್ರೆ, ಮತ್ತೆ ಏನ್ ಗೆಲ್ಲಬೇಕು ಅಂದ್ರೆ ಮನೆ ಗೆದ್ದು ಮಾರು ಗೆಲ್ಲಬೇಕು ಅಂತೆ. ನೋಡಿ ವಿಚಿತ್ರ ಇವತ್ತು ಹೆಂಗಾಗಿಬಿಟ್ಟಿರಪ್ಪ ಅಂದ್ರೆ, ಯಾವ ಮನೆ ಒಂದು ಆನಂದದ ನಂದನವನ ಆಗ್ಬೇಕಾಗಿತ್ತು, ಆ ಮನೆಯೊಳಗಡೆ ವೈಪರೀತ್ಯಗಳು ಹೆಚ್ಚಾಗಿ ಗಂಡಗೆ ಹೆಂಡತಿಗೆ ಸಾಮರಸ್ಯ ಇದ್ದೇ ಇರ್ತಕ್ಕಂಥದ್ದು, ಅತ್ತೆ ಸೊಸೆ ಮಧ್ಯೆ ಸಂಬಂಧ ಇದ್ದೇ ಇರ್ತಕ್ಕಂಥದ್ದು, ಅಪ್ಪ ಮಕ್ಕಳ ಮಧ್ಯೆ ಒಂದು ಅನನ್ಯವಾದಂಥ ಬಾಂಧವ್ಯ ಇದ್ದೇ ಇರ್ತಕ್ಕಂಥದ್ದು, ಗುರು ಶಿಷ್ಯರ ಮಧ್ಯೆ ಒಂದು ವಿಧೇಯತೆ ಇದ್ದೇ ಇರ್ತಕ್ಕಂಥದ್ದು, ಜನನಾಯಕರು ಮತ್ತು ಜನರ ಮಧ್ಯೆ ಉತ್ತಮವಾದಂಥ ಬಾಂಧವ್ಯ ಇದ್ದೇ ಇರ್ತಕ್ಕಂಥದ್ದು, ಎಲ್ಲ ಸಂಘರ್ಷಗಳಿಂದ ಬದುಕುತ್ತಕ್ಕಂಥದ್ದು ನೆಮ್ಮದಿಯ ಕ್ಷಣದಿಂದ ದೂರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ಮೊದಲು ನಮ್ಮ ಮನೆ ಗೆಲ್ಲಬೇಕು ಅಂತೇಳಿ, ಆ ಮನೆ ಆನಂದದ ಆಗರ ಆಗಬೇಕು ಅಂತೇಳಿ, ಆ ಮನೆ ಒಂದು ಅದ್ಭುತವಾದಂಥ ಒಂದು ಮಹಾಮನೆ ಆಗಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಶರಣರು ಕಟ್ಟಲಿಕ್ಕೆ ಬಯಸಿದಂಥ ಒಂದು ಅದ್ಭುತವಾದಂಥ ಪ್ರಜ್ಞೆ ಅಂತೇಳಿ. ಆ ದಿಸೆಯಲ್ಲಿ ಈ ಕಂದೇನಹಳ್ಳಿಯಲ್ಲಿ ಮಾತನಾಡಲಿಕ್ಕೆ ಇದು ಅಮೋಘವಾದಂಥ ವಿಷಯ ಅಂತ ನಾನಾದರೂ ಭಾವಿಸಿ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಈ ಸಂಸಾರ, ಯಾಕೆ ಪ್ರಾರಂಭ ಆಗುತ್ತೆ ಅಂತ ಯೋಚನೆ ಮಾಡುವಾಗ ಪ್ರಾರಂಭದಲ್ಲಿ ನಮ್ಮ ಚಂದನವರು ಒಂದು ಅದ್ಭುತವಾದ ಗೀತೆ ಆಡಿದ್ರು. ಅದು ನಿಮಗೆ ಭಾರಿ ಚೆನ್ನಾಗಿತ್ತು. ಬಹುಶಃ ಅನೇಕರು ಕನಸಿರ್ಬೋದು, ಶ್ರಾವಣ ಸಂಜೆ ಕಾರ್ಯಕ್ರಮ ಬಂದ್ಬಿಟ್ಟಿದ್ದೀವಿ, ಇದೇ ನೀವು ಮದುವೆ ಗೀತೆ ಆಡ್ಬಿಟ್ಟಲ್ಲ ಅಂತೇಳಿ. ಗೊತ್ತಲ್ಲ, ಮದುವೆದವ್ರು ಆಡಿದ್ರಲ್ಲ, ಅದು ಯಾವುದದು ಮದುವೆ ಈ ಬಂದು ಆಡಿದ್ರಲ್ಲ. ನನಗನ್ಸುತ್ತೆ ಈ ಸಂಸಾರ ಸೂತ್ರಕ್ಕೆ ಹಿನ್ನೆಲೆಯಾಗಿ ಒಂದು ನಿಜವಾದಂಥ ಒಂದು ಬೇಸನ್ನ ಹಾಡಿನ ಮುಖೇನ ಅವ್ರು ಕಟ್ಟಿಕೊಟ್ರು ಅಂತೇಳಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಅದು ಮದುವೆ ಮುಖೇನ ನಮ್ಮ ಸಂಸಾರ ಪ್ರಾರಂಭ ಆಗುತ್ತೆ. ನಾನು ಆ ಕೂತು ಯೋಚನೆ ಮಾಡಿದ್ದೆ, ಏನು ಮದುವೆ ಅಂದರೆ, ಸಂಸಾರ ಅಂದರೆ ಯೋಚನೆ ಮಾಡಿದಾಗ ನನಗೊಂದು ಅಪರೂಪದ ದೃಷ್ಟಾಂತ ನೆನಪಾಯಿತು ಅಂತೇಳಿ. ನನಗೆ ನಿಮಗೆ ಗೊತ್ತಿದೆ ಮದುವೆ ಅಂದರೆ ಏನು ಅಂತೇಳಿ. ಒಂದು ಅಪರೂಪದ ಮದುವೆ ಆಗ್ತಾಯಿತ್ತು ಕಂದೇನಹಳ್ಳಿನಲ್ಲಿ. ಭಾರಿ ಜೋರಿಗೆ ಮದುವೆ ಆಗ್ತಾಯಿತ್ತು, ರಿಸೆಪ್ಷನ್ ಎಲ್ಲ ನಡೀತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಗಂಡು ಹೆಣ್ಣನ್ನ ಸಭಾದ ಮೇಲೆ ಕೂರಿಸ್ಬಿಟ್ಟಿದ್ರು. ಏನೆಲ್ಲ ತಾಳಿ ಕಟ್ಟಾಗಿದೆ, ಎಲ್ಲದೂ ಆಗಿದೆ, ಮುಯ್ಕೊಟ್ಟಾಗಿದೆ, ರಿಸೆಪ್ಷನ್ ಆಗ್ತಾ ಇದೆ, ಜನ ಎಲ್ಲ ಊಟ ಮಾಡಿದ್ರೆ ಎಲ್ಲ ಆಗ್ತಾ ಇತ್ತು. ಈ ಊರಿಗೆ ಒಬ್ಬ ಭಿಕ್ಷುಕ ಬಂದಿದ್ದ. ಅವನು ಸುಮ್ಮನೆ ಊರೊಳಗೆ ಅಡ್ಡಾಡ್ತಿದ್ದೆ. ಗೊತ್ತಾಯ್ತು ಚಿತ್ರದ ಒಂದು ಬಾರಿ ಮದುವೆ ಆಗ್ತಾ ಇದೆ ಅಂದರೆ, ಸರಿ ಏನು ಸಿಕ್ಕಿದೆ ಅಂದ್ರೆ ಮದುವೆ ಒಂದು ರೋಡ್ ಒಳ್ಳೆ ಊಟ ಸಿಕ್ಕಿದೆ ಗ್ಯಾರಂಟಿ ಅಂತ ಅವನಿಗೆ ಬಂದು ಎಲ್ಲ ನೋಡ್ದ, ಮದುವೆ ಏನೇನಾಗ್ತಿದೆ ಎಲ್ಲದೊಂದು ನೋಡ್ದ. ಕಡೆಗೆ ಊಟದ ಸಮಯ ಆಯ್ತು, ಊಟಕ್ಕೆ ಬಂದ, ಅಚ್ಚುಕಟ್ಟು ಊಟ ಮಾಡ್ದ. ಊಟ ಮಾಡಿ ಹೊರಗೆ ಹೋದ ತಕ್ಷಣ ನಿದ್ದೆ ಬರೋಕ್ಕೆ ಶುರುವಾಯಿತು. ಏನು ನಿದ್ದೆ ಮಾಡ ಅಂತ ನೋಡಿದ್ರೆ, ಈ ಕಂದೇನಹಳ್ಳಿ ಊರು ಮುಂದೆ ಒಂದು ಆಳು ಬಾವಿ ಕಟ್ಟಿ, ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಅದು ಆಳು ಬಾವಿ, ಅದಕ್ಕೆ ಸುತ್ತ ಕಟ್ಟಡ ಇಲ್ಲ, ಫ್ರೇಮ್ ಏನಿಲ್ಲ. ಆ ಆಳು ಬಾವಿ ಕಟ್ಟಡದ ಮೇಲೆ ಒಂದು ಒಳ್ಳೆ ಮರ ಇತ್ತು, ಎರಳಿ ಮರ, ಒಳ್ಳೆ ನೆರಳು ಇತ್ತು ಅವನಿಗೆ. ಹೋದ ಎರಡಿ ಮಲಗಿರಿ ಹೆಂಗು ನಿದ್ದೆ ಬರುತ್ತೆ ಅಂತೇಳಿ ಅಚ್ಚುಕಟ್ಟು ಮಲಗಿದ. ನೀವು ಗಮನಿಸ್ಬೇಕು, ಅದು ಆಳು ಬಾವಿ, ಸುತ್ತ ಕಟ್ಟಡ ಇಲ್ಲ, ಮಲಗಿಬಿಟ್ಟಿದ್ದಾನೆ. ಒಳ್ಳೆ ಊಟ ಮಾಡಿದ್ದ ಅಪರೂಪಕ್ಕೆ ನಿದ್ದೆ ಬಂದ್ಬಿಡ್ತು. ನಿದ್ದೆನದೊಂದು ಅಪರೂಪದ ಕನಸು ಬಿಟ್ಟಿತ್ತು. ಯಾವುದದು ಕನಸು ಅಂದರೆ, ಈ ಹಗಲಕ್ಕೆ ಮದುವೆ ನೋಡ್ಬಿಟ್ಟಿದ್ನಲ್ಲ, ಅವನಿಗೆ ಕನಸನ್ನು ಮದುವೆ ಆದಾಗ ನೀವು ನೆನ್ಪಿಟ್ಕೋಬೇಕು. ಕನಸನ್ನು ಮದುವೆ ಆಗ್ತಾ ಇದೆ, ಬಾವಿ ಕಟ್ಟಿ ಮೇಲೆ ಮಲಗಿದ್ದಾನೆ. ಎಲ್ಲಿವರೆಗೂ ಆಯ್ತು ಅಂದರೆ ಮದುವೆ ಎಲ್ಲ ಆಯಿತು, ಮೈ ಕೊಟ್ಟರು, ರಿಸೆಪ್ಷನ್ ಆಯಿತು, ಎಲ್ಲದೂ ಆಯಿತು. ಕಡೆ ಗಂಡ ಹೆಂಡತಿ ಒಟ್ಟಿಗೆ ಮಲಗಿದಾಗ ಕನಸು, ಒಟ್ಟಿಗೆ ಮಲಗಿಬಿಟ್ಟು ಏನೇ ಒಂದು ಹೊತ್ತಿನಲ್ಲಿ ಹೆಂಡತಿ ಒಂಚೂರು ಸರಿ ರೀ ನೆನಪಿಟ್ಬಿಟ್ಟು ಕನಸಲ್ಲಾಗ್ತಾ ಇರೋ ಮದುವೆ, ಬಾವಿ ಕಟ್ಟಿ ಮೇಲೆ ಮಲಗಿದ್ದಾನೆ. ಇನ್ನೊಂದು ಸ್ವಲ್ಪ ಸರಿ ರೀ, ಇನ್ನೂ ಸ್ವಲ್ಪ ಸರದ, ಇನ್ನೂ ಸ್ವಲ್ಪ ಸರಿ ರೀ ಇದ್ದು ಸರದವನೇ ದಡ್ಡ ಅಂತೇಳಿ ಬಾವಿ ಬಿದ್ದುಬಿಟ್ಟ. ಈಗ ನಾವು ಯೋಚನೆ ಮಾಡೋಣ, ಕನಸಲ್ಲಾದ ಮದುವೆ ಈ ಬಾವಿ ತಳ್ಳಿದೆ ಅಂದ ಮೇಲೆ ನಿಜವಾದ ಮದುವೆ ಎಲ್ಲಿ ತಳ್ಳಬಹುದು ಅಂತೇಳಿ. ಎಲ್ಲಿ ತಳ್ಳೋದು ಗೊತ್ತಾ ನಿಮಗೆ? ಅದಕ್ಕೆ ನಮ್ಮ ದಾರ್ಶನಿಕರು ಒಂದು ಮಾತು ಹೇಳ್ತಾರೆ, ಮದುವೆ ಅಂದರೆ ಸಂಸಾರ ಅಂದರೆ ಏನು ಗೊತ್ತಾ? ಅದು ನಿಮಗೆ ನಮ್ಮನ್ನು ಮಾತಾಡ್ತಾರೆ ಗೊತ್ತಾ? ಸಾಗರ ಅಂತೇಳಿ. ಬಾವಿ ಅಲ್ಲದು, ಸಂಸಾರ ಅಂತಕ್ಕಂಥದ್ದು ಸಾಗರ ಇದ್ದಂಗೆ.
ಆ ಸಾಗರಕ್ಕೊಂದ್ಸರಿ ಬಿದ್ರಿ ಅಂದ್ರೆ ಈಜಿ ದಡ ಸೇರಬೇಕು, ಅದು ಸಾಹಸಿಕ ಲಕ್ಷಣ ಅಂತೇಳಿ. ಇಲ್ಲಪ್ಪ ಈ ಸಂಸಾರ ಸಾಗರದಲ್ಲಿ ಈಜಕ್ಕಾಗಲ್ಲ ಅಂತೇಳಿ ನೀವೇಂದ್ರ ಅಡೆನೇ ಕೂತ್ಕೊಂಡ್ರೆ, ಸೈಡಲ್ಲೇ ಕೂತ್ಕೊಂಡ್ರೆ ನಿಮಗೆ ಕಪ್ಪಿ ಚಿಪ್ ಸಿಗ್ತಾವಷ್ಟೇ. ಆದ್ರೆ ಸಂಸಾರದ ಆಳಕ್ಕೆ ಮುಳುಗ್ರಿ, ಈಜಿ ದಡ ಸೇರಿ ಖಚಿತವಾಗಿ ಮುತ್ತು ರತ್ನ ಬಂಗಾರ ಸಿಗ್ತವೆ ಅಂತೇಳಿ. ನಮ್ಮ ಗ್ರಾಮೀಣ ಭಾಷೆ ಒಂದು ಅಪರೂಪದ ಶಬ್ದ ಇದೆ, ಗೊತ್ತಾ ನಿಮಗೆ? ಏನಂತಾರೆ ಗಂಡ ಹೆಂಡತಿಗೆ? ದಂಪತಿಯರು ಅಂತಾರೆ. ಏನಂದ್ರೆ ಅರ್ಥ ಗೊತ್ತಾ ನಿಮಗೆ? ಏನು ದಂಪತಿಯರು ಅಂದ್ರೆ ಆ ಪತಿಯಾಗ್ತಕ್ಕಂಥ ಒಂದು ದಮ್ಮಿರಬೇಕು ಅಂತೇಳಿ, ಅವು ನಿಜವಾದ ದಂಪತಿಗಳು ಅಂತೇಳಿ. ಪತ್ನಿಯಾಗಳು ಒಂದು ದಮ್ಮಿರಬೇಕು. ನಮ್ಮ ಹಳ್ಳಿ ಕಡೆ ಹೇಳಿದ್ರೆ ಗೊತ್ತಾ, ಯಪ್ಪ ಬಾರಿ ಮಾತಾಡ್ತೀವಿ ದಮ್ಮಿದೇನಿದೆ ಅಂತಾರಲ್ಲ. ಪ್ರಾಯಶಃ ಸಂಸಾರ ಯಶಸ್ವಿಯಾಗಿ ದಡ ಸೇರಬೇಕು ಅಂದ್ರೆ ಸಂಸಾರದ ಸಾಗರದಲ್ಲಿರ್ತಕ್ಕಂಥ ಅವಿಚ್ಛಿನ್ನವಾದಂತಹ ಮುತ್ತು ರತ್ನಗಳು ನಮ್ಮ ಪಾಲಿಗೆ ಹೊರ ಆಗಬೇಕು ಅಂದ್ರೆ ಪ್ರಾಯಶಃ ಪತ್ನಿಯ ಆಸೆಯನ್ನು ಈಡೇರಿಸ್ತಕ್ಕಂಥ ದಮ್ ಪತಿಗಿರಬೇಕು ಅಂತೇಳಿ. ಹಾಗೆ ಪತಿ ನಿಮಿತಿಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ದಮ್ ಇದೆಯಲ್ಲ, ಅದು ಪತ್ನಿಗಿರಬೇಕು ಅಂತೇಳಿ. ಇವೆಲ್ಲದರ ಒಟ್ಟು ಒಂದು ಸಹಕಾರ ಮತ್ತು ಒಂದು ಕೋಆಪರೇಷನ್ ಅಂಡ್ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಸಂಸಾರದಲ್ಲಿದ್ದಾಗ ಅದು ನಿಜವಾದಂತಹ ದಾಂಪತ್ಯ ಅಂತೇಳಿ. ಈ ಸಂಸಾರದ ಗುಟ್ಟು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ನಾನು ಇಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಮದುವೆ ನೀವು ಗಮನಿಸಿ, ನಿಮಗೆ ಏನ್ ಮದುವೆ ಅಂದ್ರೆ ಸುಮ್ಮನೆ ನಡೀತಕ್ಕಂಥ ಕಾರ್ಯನ ನನ್ನ ಮನೆ ಶಾಸಕರಲ್ಲಿ ಪ್ರಸ್ತಾಪ ಮಾಡಿದೆ. ಆ ಮದುವೆಗಿರ್ತಕ್ಕಂಥ ವೈಭವ ಏನು, ಮದುವೆಗಿರ್ತಕ್ಕಂಥ ಹಿನ್ನೆಲೆ ಏನು ಅದ್ಭುತ ಅಲ್ವಾ? ನಾವು ದಾಳಿ ಕಟ್ತಕ್ಕಂಥ ಸಂದರ್ಭದಲ್ಲಿ ಸುಮ್ಮನೆ ದಾಳಿ ಕಳಿಸ್ಬಿಡ್ತಾರಲ್ಲ, ಅಗ್ನಿ ಸಾಕ್ಷಿಯಾಗಿ, ಇಲ್ಲಿರ್ತಕ್ಕಂಥ ಸಮಸ್ತ ಗುರುಹಿರರ ಸಾಕ್ಷಿಯಾಗಿ, ನಾಡಿನ ಸಾಕ್ಷಿಯಾಗಿ, ಮೂರ್ಖಂಬದ ಸಾಕ್ಷಿಯಾಗಿ, ಆ ಎಲ್ಲರ ಸಾಕ್ಷಿಯಾಗಿ ನಾನು ಆ ಸತಿಗೆ ತಾಳಿ ಕಟ್ತೇನೆ ಅಂತೇಳಿ ಆ ಪಾಡಿಕರಣದ ಕಾರ್ಯವನ್ನು ಎಷ್ಟು ಮಟ್ಟಿಗೆ ಮಾಡ್ತಾರಲ್ವಾ ಅಂತೇಳಿ. ಇವತ್ತು ಹೆಂಗಾಗಿದೆ ಮದುವೆ ಅಂದ್ರೆ ಸುಮ್ಮನೆ ಯೋಚನೆ ಮಾಡಿ. ಆ ಹಿಂದಿನ ಮದುವೆ ಹೆಂಗೆ, ಇವತ್ತಿನ ಮದುವೆ ಹೆಂಗೆ ಅಂತೇಳಿ. ಹಿಂದೆ ಹೆಂಗಿತ್ತು ನಾನು ಅದಕ್ಕೆ ಹೇಳ್ತೀನಿ, ನಾನು ಕೂಡ ಒಂದು 16 ಬಾರಿ ಹೊರದೇಶ ಸುತ್ತಿ ಬಂದಿರೋದು ಅಂತೇಳಿ. ಅದೆಲ್ಲ ಹಿಂಗೆ ಇದೆ ಅಂತಲ್ಲ, ಜನರಲಿ ಆಧುನಿಕವಾದಂತಹ ಕಾಲಘಟ್ಟದಲ್ಲಿ ಸಂಸಾರ ಅಂತಕ್ಕಂಥವು, ದಾಂಪತ್ಯ ಅಂತಕ್ಕಂಥವು ಹೇಗಾಗಿದ್ದಾವೆ ಅಂದ್ರೆ, ಮೊದಲೆಲ್ಲ ಇರ್ತದೆ ಹೊರದೇಶದಲ್ಲಿ ಮಾತು ಹೇಳ್ತಾ ಇದ್ದೆ, ನಿನ್ನೆ ಮದುವೆ, ನಿನ್ನೆ ಲವ್, ಇವತ್ತು ಮ್ಯಾರೇಜ್, ನಾಳೆ ಡೈವೋರ್ಸ್, ಹಿಂಗಾಗ್ತಾ ಇದ್ದಾವೆ. ಈಗ ಅದಕ್ಕಿಂತ ಫಾಸ್ಟ್ ಆಗ್ಬಿಟ್ಟಿದೆ. ಬೆಳಿಗ್ಗೆ ಲವ್, ಮಧ್ಯಾಹ್ನ ಮ್ಯಾರೇಜ್, ಸಾಯಂಕಾಲ ಡೈವೋರ್ಸ್ ಅಂತೇಳಿ. ಕೆಲವ್ರಿಗೆ ಅನ್ಸುತ್ತೆ ಇದು ಉತ್ಪ್ರೇಕ್ಷೆ ಅಂತೇಳಿ. ಖಚಿತವಾದ ಅನುಭವ ಹೇಳ್ತೇನೆ ನಿಮಗೆ. ಡೈವೋರ್ಸ್ ಅಂತಕ್ಕಂಥ ಶಬ್ದ ಎಲ್ಲೋ ಒಂದ್ ಕಡೆ ಕೇಳ್ತಿದ್ದೆ ಅಲ್ವಾ? ಮದುವೆ ಆಗ್ಬಿಟ್ಟಂತೆ, ಹೊಂದಾಣಿಕೆ ಡೈವೋರ್ಸ್ ಆಯ್ತು ಅಂತೇಳಿ. ಏನ್ ಸರಿಸಾಗಿದೆ ಅಲ್ವಾ? ಎಲ್ಲಿವರೆಗೂ ಬಂದಿದೆ ಅಲ್ವಾ? ಎಲ್ಲೋ ಒಬ್ಬರು ಶಬ್ದ ನಮ್ಮೂರಿಗೆ ಬಂದ್ಬಿಡ್ತಲ್ಲ, ನಮ್ಮ ಪಕ್ಕದ ಮನೆಗೆ ಬಂದ್ಬಿಡ್ತಲ್ಲ, ನಮ್ಮನೆ ಬಂದ್ಬಿಡ್ತಲ್ಲ. ವಿಷಾದ ಅಲ್ವಾ? ಎಷ್ಟು ಬೇಸರ ಆಗುತ್ತಲ್ವಾ ಅಂತೇಳಿ. ಅದಕ್ಕೆ ನಾನು ಕೂತಿ ಯೋಚನೆ ಮಾಡ್ತಿರ್ತಕ್ಕಂಥ ಸಂದರ್ಭ ನನಗಾದಂಥ ಅನುಭವ ನೀವೆಲ್ಲ ಗೊತ್ತಿದೆ. ಮದುವೆ ವಸ್ತುಗಳಲ್ಲಿ ಮಕ್ಕಳಿಗೆ ಊಟ ಮಾಡ್ತೀವಲ್ವಾ? ಮಾಡ್ತಾರಲ್ಲ, ಹೊಸಬಂದಿಗೆ ಕರ್ಕೊಂಡೋಗಿ ಊಟ ಕರಿತೀವಲ್ಲ. ನಾವು ಆ ಪುಸ್ತಕದ ಹತ್ತಿರದ ಬಂದು ಮದುವೆ ಆಗಿ ನಾನೇ ಮಾಡಿ ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಮದುವೆ ಆಗಿತ್ತು. ಈ ಸೋಮವಾರ ಮದುವೆ ಆಯ್ತು ಅಂತ ಕಡೆ ನಾನು ಭಾನುವಾರ ಫೋನ್ ಮಾಡಿದೆ, ನಾನು ನಾಳೆ ನಮ್ಮಲ್ಲಿ ಮಧ್ಯೆ ಊಟ ಇಟ್ಕೊಂಡಿದ್ದು ಬರೋಕ್ಕಾಗತ್ತೆ ಇಬ್ಬರು ಅಂತೇಳಿ. ಅವರಪ್ಪ ಫೋನ್ ಮಾಡಿದ್ರೆ, ಅಣ್ಣ ಬೇಜಾರು ಮಾಡ್ಬಿಟ್ರೆ, ಸೋಮವಾರ ಮದುವೆ ಆಯ್ತು, ಶುಕ್ರವಾರಲೇ ಡೈವರ್ಸ್ ಆಗ್ಬಿಟ್ರೆ, ಬಿಡೋಬಿಟ್ಟು ಬರೋಲ್ಲ ಅಂತ ಹೇಳಿ ಆಗಲ್ಲ. ಇದನ್ನ ಒಂದು 4 ದಿವಸಕ್ಕೆ, 5 ದಿವಸಕ್ಕೆ, 6 ದಿವಸಕ್ಕೆ. ಇತ್ತೀಚಿನ ವಿಚಿತ್ರವಾದಂಥ ಪ್ರಸಂಗಗಳು ಅಂದ್ರೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೊದಲ ಸಗಿದಸೆ ಆಗಿರುತ್ತೆ. ಮದುವೆ ಬೇರೆ ಇಲ್ಲ, ಹುಡುಗಿ ಕೈ ಕೊಟ್ಟಿರ್ತಾರೆ, ಇಲ್ಲ ಹುಡುಗ ಕೈ ಕೊಟ್ಟಿರ್ತಾನೆ. ಏನ್ ನೋಡ್ತೀವಲ್ವಾ? ಆ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಈ ಭವಿಷ್ಯತ್ವ ಅಂತಕ್ಕಂಥದ್ದು, ಬಾಂಧವ್ಯ ಅಂತಕ್ಕಂಥದ್ದು ಎಷ್ಟು ಕಲ್ಲಣಗೊಂಡಿದೆ ಅಂತ ಅನ್ಸುತ್ತಲ್ವಾ ನಮಗೆ ಅಂತೇಳಿ. ಎಷ್ಟು ಜಾಳಾಗಿದೆ ಅಂತ ಅನ್ಸುತ್ತಲ್ವಾ ನಮಗೆ ಅಂತೇಳಿ. ಏನು ಅದ್ಭುತವಾಗಿತ್ತು. ನನ್ನ ಮನೆ ಹೇಳ್ತಾ ಇದ್ದೆ, ಹೇಗಾಗಿದೆಯಪ್ಪ ಅಂದ್ರೆ ಈಗ ನೀವು ನೋಡ್ಬೇಕು, ನಿಮ್ಗೆಲ್ಲ ಆನ್ಲೈನಲ್ಲೇ ನೋಡ್ತೀವಿ, ಆನ್ಲೈನಲ್ಲೇ ಮದುವೆ ಆಗುತ್ತೆ, ಆನ್ಲೈನಲ್ಲೇ ಆಗುತ್ತೆ, ಎಲ್ಲ ಆಗುತ್ತಲ್ಲ. ಅಪ್ಪ ಅವ್ರು ಕೆಳಗಡೆ ಫ್ಲೋರಲ್ಲಿ ಇದ್ರು, 3ನೇ ಫ್ಲೋರಲ್ಲಿ ಮಗಳಿದ್ರು. ಒಂದು ಫ್ಲೋರ್ ದಾಟಿ ನಿಮಗೆ 4-5 ದಿವಸದ ಮೇಲೆ ಅಪ್ಪನಿಗೆ ಫೋನ್ ಮಾಡಿದ. ಅಪ್ಪ ನೆನಪಾಯ್ತು, ಅಪ್ಪ ಫೋನ್ ಮಾಡ್ಬೇಕು ಅಂತೇಳಿ. ಅಪ್ಪನಿಗೆ ಏನ್ ಫೋನ್ ಮಾಡಿದಪ್ಪ? ಸಾರಿ ಅಪ್ಪ, ಬೇಜಾರು ಮಾಡ್ಕೊಂಡ್ಬಿಟ್ರಪ್ಪ, ತಪ್ಪು ಮಾಡ್ಬಿಟ್ಟಿದ್ದ ಅಂತೇಳಿ. ಏನ್ ಮಗಳು, ಏನ್ ತಪ್ಪು ಮಾಡಿದೆ, ಏನ್ ತಪ್ಪು ಮಾಡಿದೆ ಅಂದ ತಕ್ಷಣ, ಅಪ್ಪ ನಿನ್ಗೆ ಹೇಳದೆ ಮರ್ತ್ಬಿಟ್ಟೆ ಕಣಪ್ಪ, ನಾನು ಮೊನ್ನೆ ಮದುವೆ ಆಗ್ಬಿಟ್ಟೆ ಕಣಪ್ಪ, ನಿನ್ಗೆ ಹೇಳದೆ ಮರ್ತ್ಬಿಟ್ಟೆ. ಯಾರು? ಕೆಳಗಡೆ ಫ್ಲೋರಲ್ಲಿ ಅಪ್ಪ ಇದ್ದಾನೆ, ಅಪ್ಪಗೆ ಗೊತ್ತಿಲ್ಲ ಮದುವೆ ಆಗ್ಬಿಟ್ಟಿದೆ. ಅಪ್ಪ ಗೊತ್ತಿತ್ತು ಇದೆಲ್ಲ ಸಲೀಸಾಗಿತ್ತು, ಅವನು ನಾಳೆ ಕಾಲ ಹೆಂಗಿದೆ ಅಂತೇಳಿ. ಪರವಾಗಿಲ್ಲ ಮಗಳಿಗೆ, ಬೇಜಾರಿಂದ ಪರವಾಗಿಲ್ಲ, ಬಟ್ ಮುಂದಿನ ಸರಿ ಮದುವೆ ಹೋಗ್ರೆ ಮಾತ್ರ ಮರೆಯಬೇಡ ಅಂತೇಳಿ. ಪ್ರಾಯಶಃ ಇಂಥ ಕಾಲಘಟ್ಟಕ್ಕೆ, ಕಾಲಸ್ಥಿತಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ನೀವು ಗ್ರಹಿಸಬೇಕಾದಂಥ ಪರಮೋಚ್ಚವಾದಂಥ ಸತ್ವ ಅಂದ್ರೆ ಪ್ರಾಯಶಃ ವಧುವರ ನಿಮ್ಮ ವರ ವಧುವಿಗೆ ತಾಳಿ ಕಟ್ತಾರೆ. ನಮ್ಮ ನಾಡಿಗೆ ಒಂದು ಅಪರೂಪದ ಕವನ ಬರ್ತೀವಿ, ಗಮನಿಸ್ಬೇಕು ನಿಮಗೆ ಅಂತೇಳಿ. ಏನ್ ತಾಳಿ ಕಟ್ಟೋದು ಅಂದ್ರೆ ಅವ್ರು ಹೇಳ್ತಾರೆ, ತಾಳಿ ತಾಳಿ ಅಂತಿರುತ್ತೆ, ತಾಳಿ ತಾಳಿಯವನು ಬಾಳೆಯವನು ಅನ್ನಂತೆ ತಾಳಿ. ಕೇಳೋದಾದ್ರೆ ಇನ್ನೂ ಸ್ವಲ್ಪ ಹೇಳ್ತೀನಿ ಅಂತೇಳಿ, ಅವಸರದಲ್ಲಿ ಕಟ್ಟೋರು ತಾಳಿ ಮೂರ್ಖರಲ್ವೇ ಹೇಳಿ ಅಂತೇಳಿ. ತಾಳಿ ಕಟ್ಟುವ ಪ್ರಕ್ರಿಯೆ
ಅದು ಅವಸರದ ಪ್ರಕ್ರಿಯೆ ಅಲ್ಲ ಅಂತೆ. ಅದು ದೈವ ಬಲದಿಂದ ಕೂಡಿ, ಗುರು ಹಿರಿಯರ ಬಲದಿಂದ ಕೂಡಿ ಅವರು ಬದುಕು ಅಂತಕ್ಕಂಥದ್ದು ಇಡೀ ಜೀವಮಾನದ ಒಂದು ವರ ಆಗಬೇಕು ಅಂತ ಆಶೀರ್ವಾದವನ್ನು ಹೊತ್ತು ಸಾಕ್ತಾ ಇರ್ತಕ್ಕಂಥ ಮದುವೆ ಸಮಾರಂಭದಲ್ಲಿ ತಾಳಿ ಕಟ್ತೀಯ ಅಂದ್ರೆ ಆ ತಾಳಿ ಕಟ್ತಕ್ಕಂಥ ವರನಿಗೆ ತಾಳ್ಮೆ ಇರಬೇಕು ಅಂತೆ, ತಾಳಿ ಕಟ್ಸ್ಕೊಳ್ತಕ್ಕಂಥ ವಧುವಿಗೆ ತಾಳ್ಮೆ ಇರಬೇಕು ಅಂತೆ, ತಾಳಿ ಕಟ್ಸ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ಎರಡು ಮನೆಯವರೆಗೂ ತಾಳ್ಮೆ ಇರಬೇಕು ಅಂತೆ. ಹಾಗಾಗಿ ಅಂತ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಮದುವೆಗೆ ಸಾಕ್ಷಿಯಾಗಿರ್ತಕ್ಕಂಥ ಸಮಸ್ತ ಸಮಾಜಕ್ಕೂ ತಾಳ್ಮೆ ಇರಬೇಕು ಅಂತಕ್ಕಂಥ ಸಹನೆಯ ಪ್ರತೀಕ ಆ ತಾಳಿ ಅಂತೆ. ಪ್ರಾಯಶಃ ಇಂತಹ ತಾಳಿಯ ಮಹತ್ವ ಅಂತಕ್ಕಂಥದ್ದು, ಮದುವೆಯ ಮಹತ್ವ ಅಂತಕ್ಕಂಥದ್ದು ಎಲ್ಲವೂ ಕೂಡ ಅದರಲ್ಲಿ ಬದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಸಾರದಲ್ಲಿ ಇರಬೇಕಾದಂಥ ಸುಖವನ್ನು ಗ್ರಹಿಸಬೇಕಾಗುತ್ತೆ. ನಾನು ಸುಮ್ಮನೆ ಯೋಚನೆ ಮಾಡ್ತಿರ್ತೀನಿ ನೋಡಿ, ಎಲ್ಲ ಕಷ್ಟಗಳನ್ನು ಮೀರಿ ಆ ಕಷ್ಟಗಳನ್ನು ಒತ್ತು ನಮ್ಮ ಅಜ್ಜನ ಬದುಕಲಾಗಲಿ, ಒಬ್ಬದ ಬದುಕಾಗಲಿ, ಅಪ್ಪದ ಬದುಕಾಗಲಿ ಯಾಕೆ ಸಾಕ್ತಿದ್ದು ಯೋಚನೆ ಮಾಡಿ. ಜನಬದುಕಿಗೆ ಇದೊಂದು ಅದ್ಭುತವಾದಂಥ ಮಾತು ಬರ್ತದೆ, ನೀವು ಗಮನಿಸ್ಬೇಕು. ಇದರ ಅರ್ಥ ಗಂಡ ಹೆಂಡತಿ ಹೊಡಿಬೇಕು ಅಂತಲ್ಲ. ಆ ಜನಪದ ಬದುಕು ಸುಮ್ಮನೆ ನಿಮಗೆ ನೆನಪು ಮಾಡ್ಕೊಡ್ತೀನಿ. ಏನ್ ಹೇಳ್ತೇನೆ ನಾನು, ಮಡದಿಗೆ ಬಡಿದಾನ, ಸುಮ್ಮನೆ ಗಮನಿಸ್ಬೇಕು. ಮಡದಿಗೆ ಬಡಿದಾನ ಮನದಾಗೆ ಬರುಗ್ಯಾನ. ಗಂಡ ಹೆಂಡತಿ ಯಾವುದೋ ಕಾರಣಕ್ಕೆ ಸಿಟ್ಟು ಬಂದು ಹೆಂಡತಿ ಹೊಡೆದ್ಬಿಟ್ಟಿಯಾನೆ. ಹೊಡೆದ ತಕ್ಷಣ ಏನಾಗ್ಬಿಡ್ತಾಳೆ, ಸಿಟ್ಟು ಬಂದ್ಬಿಡ್ತು, ನೀನ್ ಸವಾಸ ಬೇಡ ಅಂತ ಗಂಡು ಮುಟ್ಟೆ ಗಂಟೆ ತವ್ರ ಮನೆಗೆ ಹೋಗ್ತಿತ್ತು ಹೊರಟು. ಆ ಹೊಡೆದ ತಕ್ಷಣ ಗಂಡಿಗೆ ಹಿಂಗಾಗ್ಬಿಟ್ಟಿದೆ ಗೊತ್ತಾ ನಿಮಗೆ. ಅಜ್ಜಿ ಹೇಳ್ತಾನೆ, ಮಡದಿಗೆ ಬಡಿದಾನ ಮನದಾಗೆ ಬರುಗ್ಯಾನ, ಒಳಗೋಗಿ ಸೆರೆ ಹಿಡಿದು ಕೇಳ್ಯಾನ ನಾನೆಚ್ಚೋ ನಿನ್ ತವರೆಚ್ಚೋ ಅಂತೇಳಿ. ಏನೋ ಮಿಸ್ ಆಗೋದು ಸಿಟ್ಟನ್ನ ಕೊಡಬಿಟ್ಟವ. ಈಗ ನೀನ್ ಗಂಡು ಮುಟ್ಟೆ ಗಂಟೆ ಹೊಡೆದ್ಬಿಟ್ರೆ ನಾನೇನ್ ತಪ್ಪು ಮಾಡೀನಿ, ಒಂದಾ ಕೊಡದಿದ್ ನಿಜ, ಹಾಗಾಗಿ ಈಗ ಕೇಳ್ತಾ ಇದ್ದೀನಿ ನಾನೆಚ್ಚೋ ನಿನ್ ತವರೆಚ್ಚೋ ಅಂತೇಳಿ. ಅದಾದ್ಮೇಲೆ ಅವಳೇನ್ ಹೇಳ್ತಾರೆ, ಇಲ್ಲಪ್ಪ ಸಿಟ್ಟು ಬಂದು ಒಳ್ಳೆ ಉಂಟು ಇರಲ್ಲ ಅಂತೇಳಿ. ಆ ಗಂಡ ಕರಗಿದ ತಕ್ಷಣ, ಗಂಡನ ಸಬ್ಮಿಷನ್ ನಿವೇದನೆ ನೋಡಿದ ತಕ್ಷಣ ಅವಳು ಹೇಳ್ತಾಳೆ, ಹಸುವು ಕೊಟ್ಟಿಗೆ ಒಳಗ, ಶಿಶುವು ತೊಟ್ಟಿದ ಒಳಗ, ವಾರಿಗಿರಾಯ ಒಳವರಗ ಇದ್ದಾರೆ, ಆ ಸಾಕಿದಂತವರ ಮರೆತೇನ. ಏನು ಅದ್ಭುತ ಅದು. ಹೆಂಗಿರ್ಬೇಕು ಹೆಂಡತಿ ಪ್ರೀತಿ. ಇಲ್ಲಪ್ಪ ತೊಟ್ಟಿಲೊಂದು ಹೊಸ ಕಟ್ಬಿಟ್ಟಿದೀವಿ, ತೊಟ್ಲದೊಂದು ಮಗ ಬೇರೆ ಕೊಟ್ಟಿದೀಯಾ, ವಾರಿಗಿರಾಯ ನಿನ್ನಂತ ಪತಿ ಒಳವರಗ ಇದ್ಮೇಲೆ, ಒಳಗೂ ಇದೆಯಾ ಹೊರಗೂ ಇದೆಯಾ, ನಿನ್ನಂತವ್ ನಿಂತ್ಮೇಲೆ ನಾನ್ಯಾಕೆ ಸಿಟ್ಟು ಮಾಡ್ಕೊಂಡು ಆ ಸಾಕಿದಂತವರ ಮರೆತೇನ ಅಂತೇಳಿ. ಇದಲ್ಲದೆ ದಾಂಪತ್ಯದ ಸರಿ ಅಂತೇಳಿ. ಈಗ ಹೆಂಗಾಗಿದೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾವುದೋ ಕಾರಣಕ್ಕೆ ಗಂಡ ಹೆಂಡತಿ ಮಧ್ಯೆ ಹೊಡೆದಾಟ ಬೇಡ, ಒಂದು ಸಣ್ಣ ಬಿರುಕಾಗಿದೆ ಅಂದ್ರೆ ಹಿಂದೆ ಗಾದೆ ಗೊತ್ತಲ್ಲ ನಿಮಗೆ, ಹೇಗಿತ್ತು ಗಾದೆ, ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಂತೇಳಿ. ಈಗ ಹಂಗಾಗಿದೆ ಅದು. ಈಗ ಹೆಂಗಾಗಿದೆ, ಗಂಡ ಹೆಂಡಿರ ಜಗಳ ಟಿವಿ ನೈನ್ ತನಕ ಅಂತೇಳಿ, ಗಂಡ ಹೆಂಡಿರ ಜಗಳ ಉದಯ ಟಿವಿ ತನಕ ಅಂತೇಳಿ. ಇದು ಯಾವುದೋ ಸಣ್ಣ ವಿಚಾರ ಜಗಳ ಆಡಿದ್ರೆ 3 ದಿವಸ ತೊಟ್ಟಿನಿ ಕಷ್ಟಗಳು. ಅದು ಏನೇನ್ ಚರ್ಚೆಗಳು, ಇವ್ರು ಯಾವ ರಿಪೋರ್ಟ್ ಹಿಡಿತಾರೆ, ಇನ್ಯಾರೋ ಮಾತಾಡ್ತಾರೆ, ಅವ್ರು ಇನ್ಯಾರೋ ಮಾತಾಡಿಸ್ತಾರೆ, ಏನ್ ಬೆಂಕಿ ಸುರಿತಕ್ಕಂಥ ಗಿರಿಗಳಾಗ್ತಿದೆ ಅಲ್ವಾ. ಇದರ ಆಶಯ ಗಂಡ ಹೆಂಡತಿ ಹೊಡಿಬೇಕು ಅಂತಕ್ಕಂಥದ್ದಲ್ಲ, ಆ ಸಂದರ್ಭದಲ್ಲಿದ್ದಂಥ ಸಾಮರಸ್ಯದ ಬದುಕನ್ನು ಕಲ್ಪನೆ ಮಾಡ್ಕೋಬೇಕಲ್ವ ನಮಗೆ. ಏನ್ ಸಂಸಾರದ ಸುಖ ಇತ್ತು ಅಂತ ಗ್ರಹಿಸ್ಬೇಕಲ್ವ ನಮಗೆ ಅಂತೇಳಿ. ನೋಡಿ, ನಾನು ಸುಮ್ಮನೆ ಯೋಚನೆ ಮಾಡಿದ್ದೆ. ಇವತ್ತು ನಾವು ಯೋಚನೆ ಮಾಡೋಣ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಪಂಚಾಯತಿಗಳಿಗೆ ಹೋಗ್ತೀವಿ. ಮದುವೆ ಆಗಿರುತ್ತೆ, 2 ತಿಂಗಳಾಗಿರುತ್ತೆ, 3 ತಿಂಗಳಾಗಿರುತ್ತೆ. ಯಾವ ಮಠಗಳಲ್ಲಿ, ನಾವು ಸಾಣಿಯಲ್ಲಿ, ಇನ್ಯಾವುದೋ ಮಠದಲ್ಲಿ, ಊರುಗಳಲ್ಲಿ ಕೂತ್ಕೊಂಡು ಪಂಚಾಯತಿ ಮಾಡುವಾಗ ಎಷ್ಟು ವಿಷಾದ ನೋವಾಗುತ್ತೆ ಅಂದ್ರೆ, ಯಾವ ತಾಯಿನೂ ಕೂಡ ಇಲ್ಲ ಮಗಳೇ ನೀನು ಸ್ವಲ್ಪ ತಪ್ಪು ಮಾಡ್ತಾ ಇದೆಯಾ, ಆ ಗಂಡಿನ ಮನೆಗೆ ಹೊಂದ್ಕೊಂಡು ಹೋಗು, ಆ ಗಂಡಿಡದೆ ಕೇಳು, ಅದ್ದೆಳದೆ ಕೇಳು ಹೇಳಿರ್ತಕ್ಕಂಥ ಪ್ರಕ್ರಿಯೆ ಇಲ್ಲಿವರೆಗೂ ನಾವು ಮಾಡಿದಂಥ ಒಂದು 16 ಪಂಚಾಯತಿ ಹೊಡೆದಿಲ್ಲ ಅಂತೇಳಿ. ಎಷ್ಟು ಮಟ್ಟಿಗೆ ಸಪೋರ್ಟಿಗೆ ಬರ್ತಾರೆ ಅಂದ್ರೆ, ಹೆತ್ತ ತಾಯಿ ತಂದೆ ಕೂಡ ಇಲ್ಲ ಮಗಳೇ ನನಗೆ ಬುದ್ಧಿ ಕಲಿಸ್ಬೇಕು ಅಂತಾರೆ ಅಂತೇಳಿ. ಹಳೆ ಬೈ ಬುದ್ಧಿ ಕಲಿಸ್ಬೇಕು ಅಂತಾರೆ, ಹೆಂಡಿ ಬುದ್ಧಿ ಕಲಿಸ್ಬೇಕು ಅಂತಾರೆ. ನಾನು ಒಂದು ಪಂಚಾಯತಿ ಮಾಡ್ತೀನಿ, ಆಶ್ಚರ್ಯ ಆಗುತ್ತೆ ನಿಮಗೆ. ನಾನೇನು ದೊಡ್ಡ ತಾತ್ವಿಕವಾದಂಥ ಭಾಷಣ ಮಾಡಲ್ಲ, ನನ್ನ ಅನುಭವಗಳನ್ನಷ್ಟು ನಿಮಗೆ ಹೇಳಿರ್ತೀನಿ ಅಂತೇಳಿ. ಮದುವೆಗೆ 2.5 ತಿಂಗಳಾಗಿದೆ. ಅವಳು ಇಂಜಿನಿಯರ್, ಬೆಂಗಳೂರಲ್ಲಿ ಅವಳು ಇಂಜಿನಿಯರ್. ಅವ್ನು ಗೋವರ್ತ ಇಲ್ಲ ಅಂಕಲ್ ಮಹೇಶ್ ನನ್ನ ಬದುಕಕ್ಕೆ ಸಾಧ್ಯನೇ ಇಲ್ಲ, ನಾನು ಪಂಚಾಯತಿ ಆಗ್ಬೇಕು, ಡೈವರ್ಸು ಕೊಡ್ತಾ ಇಲ್ಲ. ಕೊಡ್ತಾರೆ ಸ್ಯಾಡಿಸ್ಟ್, ಅವ್ರು ತೊಂದರೆ ಕೊಡೋದೇ ಒಂದು ದೊಡ್ಡ ಖುಷಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಕಡಿನ ಮಾಡಿ ಒಪ್ಪಿಸಿ ಮಾಡಿ ಅವ್ರ ಸೋದರ ಒಬ್ಬರು DYSP ಬೇರೆ ಇತ್ತು ಅಂತೇಳಿ. ಇದು ಅದ್ಭುತವಾದಂಥ ಸಂಬಂಧ ಹೊಳೆಗೆರೆ ಭಾಗತ್ತು ಅಂತೇಳಿ. ಕಡೆಗೆಲ್ಲ ಸೇರಿಸಿದ್ವಿ, 3 ತಿಂಗಳಾಗಿಲ್ಲ. ಎಷ್ಟು ಡಿಮ್ಯಾಂಡ್ ಇಟ್ಬೋದು ಸರ್? ಶಾಸ್ತ್ರಿಗಳ ಆಶ್ಚರ್ಯ ಆಗುತ್ತೆ. ಪಂಚಾಯತಿ ಒಂದು ತೀರ್ಮಾನ ಮಾಡಿದ್ವಿ, ಡೈವರ್ಸ್ ಕೊಡ್ಲಿಕ್ಕೆ, ಡೈವರ್ಸ್ ಹೋಗ್ಲಿಕ್ಕೆ. ಆ ವಧುವಿನ ಕಡೆಯವರು, ವಧುವಿನ ತಾಯಿ, ವಧು ಎಲ್ಲ ಸೇರಿ ಎಷ್ಟು ಡಿಮ್ಯಾಂಡ್ ಕೇಳಿರ್ಬೋದು? ಮೈಜು ಬಂದ್ಬಿಡ್ತು, ನೋಡಿ ಸರ್ 25 ಲಕ್ಷ ಪಡೆದ್ರೆ ಒಪ್ಕೊಂತೀವಿ, ಇಲ್ಲಾಂದ್ರೆ ಅದೇನಾಗುತ್ತೆ ಕೊಡ್ಕೊಂತೀವಿ ಅಂತೇಳಿ. ಇದರಿಂದ ತರಬೇಕು 25 ಲಕ್ಷ. ತುಂಬ ಕಷ್ಟ ಆಯಿತು. ನೊಂದು ಮನಸ್ಸಿಂದ ನಿಮ್ಗೆ ಆಶ್ಚರ್ಯ ಆಗುತ್ತೆ, 12 ಲಕ್ಷಕ್ಕೆ ತೀರ್ಮಾನ ಮಾಡಿದ್ವಿ ಅಂತೇಳಿ. ಇಂಥ ವಿಚಿತ್ರವಾದಂಥ ಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾಕೆ ಇದನ್ನು ಕೋಟ್ ಮಾಡಿ ಹೇಳ್ತೀನಿ ಅಂದ್ರೆ, ನಮ್ಮ ಅಜ್ಜಿ ಓದ್ದವಳಲ್ಲ ಅವಳು, ನಮ್ಮಮ್ಮ ಯಾವುದೇ ಕಾಲೇಜಲ್ಲಿ ಓದ್ದವಳಲ್ಲ ಅವಳು.
ಆದರೆ ಗಂಡನ ಮನೆಗೆ ಮಗಳನ್ನು ಕಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಲೋಕನೀತಿ ಹೇಳ್ತಿದ್ದಲ್ಲ ಅವಳು. ಏನ್ ಹೇಳ್ತಿದ್ದ ಲೋಕನೀತಿ? ನೋಡುವ, ಆ ಗಂಡನ ಮನೆಗೆ ಹೋಗ್ತಾ ಇದೆಯಾ ಅಂದ್ರೆ ಅದು ಹೊಸ್ಜಾಗ. ನೀನ್ ತವ್ರ ಮನೆಗೆ ಬೆರೆದಾಗ ಬೆರೆಯಕ್ಕಾಗಲ್ಲ. ಇಲ್ಲಿ ಮಾತಾಡ್ಬೇಡ ನೀನು. ಅದು ಸ್ವಲ್ಪ ಮೌನವಾಗಿರು. ನೀನು ಪ್ರೀತಿಯಿಂದ ಅತ್ತೆ ಮನಸ್ಸನ್ನು ಒಲಿಸ್ಕ. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ನೀನು ಒಲಿಸ್ಕೋಬೇಕು ಅಂತ ಏನು ಬುದ್ಧಿವಾದರೆ ಅದು. ಎಷ್ಟು ಹೇಳ್ತಾ ಇದ್ರು? ಅತ್ತೆಯ ಮನೆಯಲ್ಲಿ ಮುತ್ತಾಗಿರಬೇಕು, ಹೊತ್ತಾಗಿ ನೀಡಿದರೆ ಉಣಬೇಕು ನನ್ನ ಮಗಳೇ, ತವರಿಗೆ ಉತ್ತಮರ ಹೆಸರು ತರಬೇಕು ಅಂತೇಳಿ. ಈ ಸೋಕಾಲ್ಡ್ ಎಜುಕೇಟ್ಸ್ ಓದಿದೀವಲ್ಲ, ನಾವು ಡಿಗ್ರಿ ಮಾಡಿದೀವಲ್ಲ, ನಾವು ನಮ್ಮ ಮಕ್ಕಳಿಗೆ ಮಾತಾಡಿದೀವ, ಹೇಳಿದೀವ ಅಂತ ಯೋಚನೆ ಮಾಡ್ಬೇಕಲ್ವಾ ಅಂತೇಳಿ. ಏನ್ ಅದ್ಭುತವಾದ ಹೇಳ್ತಾಳೆ. ಜಾಸ್ತಿ ಮಾತಾಡ್ಬಿಡ ನೀನು. ಮಾತುಗಟ್ಟಿ ಮಗಳಲ್ಲ, ಕಾಡ್ಗಿತ್ತಿ ಸೊಸೆ ಅಲ್ಲ, ತೂಪುರದ ಚೆಕ್ಕೆ ಒಲೆಗಲ್ಲ ಮಗಳೇ, ತವರಿಗೆ ಮಾತಾ ತಂದೋಳು ಮಗಳಲ್ಲ ಅಂತೇಳಿ. ಅವರ ಸೋಷಿಯಲ್ ಕಾನ್ಶಿಯಸ್, ಸಾಮಾಜಿಕವಾದಂಥ ಪ್ರಜ್ಞೆ ಹೆಂಗ್ ಕಾಡ್ತಿದ್ದವ್ರಿಗೆ, ನಾನು ತವ್ರ ಮನೆ ಕದಕ್ಕೆ ಮಾಡಬೇಕು ಅಂದ್ರೆ ನೀನ್ ತವ್ರ ಮನೆ ಒಂದು ಕೆಟ್ಟ ಹೆಸರು ತರಬಾರ್ದು ಅಂತೇಳಿ. ಏನು ಉದಾಹರಣೆ ಕೊಡ್ತಾರೆ ನೋಡಿ ಅವರಿಗೆ, ಜೀವನ ಅನುಭವ ನೋಡಿ. ಮಾತುಗಂಟಿ ಮಗಳಲ್ಲ, ನೀನು ಸಿಕ್ಕಾಪಟ್ಟೆ ಮಾತಾಡ್ತಿದ್ರೆ ನಿಮ್ ಮಗಳೇ ಅಲ್ಲ ಅಂತಾಳೆ ಅವಳು. ಅದು ಸ್ವಲ್ಪ ಮೌನವಾಗಿರ್ಬೇಕು ನೀನು. ಆ ಮೌನದ ಪ್ರೀತಿಯಿಂದ ಅವ್ರ ಮನಸ್ಸು ಗೆಲ್ಲಬೇಕು ಅಂತಾಳೆ. ಕಾಡಿನಿತ್ತಿ ಸೊಸೆ ಇಲ್ಲ ಕಡೆಗಳು. ನಾನು ಹೇಳಿದ್ದೀನಿ ಮನೆ ಒಂದು ಕಡೆ ಹೇಳ್ತಾ ಇದ್ದೆ, ಮಕ್ಳಿಗೆ ಪರಿಚಯ ಇಲ್ಲ ಅಲ್ವಾ. ತೂಪುರದ ಚಕ್ಕೆ ಒಲೆಗಲ್ಲ ಮಗಳೇ. ಇವತ್ತಿನ ಮಕ್ಳಿಗೆ ಗೊತ್ತಿದೆಯಾ ತೂಪುರ ಚಕ್ಕೆ ಅಂದ್ರೆ? ಬಿಡಿ ಕಟ್ಟಕ್ಕೆ ಬಳಸೋರು, ಬಿಡಿ ಕಟ್ಟಕ್ಕೆ ಬಳಸ್ತಿದ್ದೆ ತೂಪುರದಲ್ಲಿ ಅಂತೇಳಿ. ಅದು ಸೌದಿ ಒಳಗಡೆ ಮಿಸ್ ಆಗಿ ತೂಪುರದ ಚಕ್ಕೆ ಬಂದ್ಬಿಡ್ತು ಅಂದ್ರೆ ನಮ್ಮವ್ವ ಅಡಿಗೆ ಮಾಡಕ್ಕೆ ಆಗ್ತಿರಲಿಲ್ಲ ಅಂತೇಳಿ. ಇಲ್ಲಿ ನಮ್ಮ ಸಹೋದರಿ ದಾಕ್ಷಿಣಿ ಇದ್ದಾರೆ, ಗೊತ್ತಿದ್ದೇನೆ. ಅವ್ರ ಅಜ್ಜಿ ಗಂಗಜ್ಜಿ ಅಂತಿತ್ತು ಚಟ್ನಳ್ಳಿ. ನಾವೆಲ್ಲ ಅಜ್ಜಿ ಜೊತೆ ಸಂಪರ್ಕದಲ್ಲಿ ನಮ್ಮೂರಿಗೆ ಇದ್ರ ಹಾವು ಕಡಿತು ಅಂದ್ರೆ, ಉಳುಮುಡ್ತು ಅಂದ್ರೆ, ಉಳಾರ ಮುಳ್ಳು ಹಾಕಿದೆ ಅಂದ್ರೆ ಯಾವ ಆಸ್ಪತ್ರೆದವಲ್ಲ. ನಮ್ಮ ದಾಕ್ಷಿಣಿಯವ್ರ ತಾಯಿ ಗಂಗಜ್ಜಿ ಅಂತಿತ್ತು. ಅದೊಂದು ಔಷಧಿ ಮಾಡ್ಕೊಂಡ್ಬಿಟ್ರೆ 3 ದಿವಸದೊಳಗೆ ಆ ಗಾಯ ಮಾಯ ಅಂತೇಳಿ. ಹಾಗಾಗಿ ಆ ತೂಪುರ ಚಕ್ಕೆ ಅದು ಬಲೆ ಕಿಚ್ಚಿಬಿಟ್ರೆ ಅದು ಸೌಂಡ್ ಮಾಡ್ತಾ ಇತ್ತು, ಪಟ ಪಟ ಅಂತೇಳಿ ಸೌಂಡ್ ಮಾಡ್ತಾ ಇತ್ತು. ಈ ಕಾಫಿ ಕಸಕ್ಕೂ ಆಗ್ತಿಲ್ಲ, ರೊಟ್ಟಿ ಕಪ್ಪಕ್ಕೂ ಆಗ್ತಿಲ್ಲ, ಭಾರಿ ಸಿಡಿತಾ ಇತ್ತು. ಈ ಉದಾಹರಣೆ ಕೊಡ್ತಾಳೆ ಅವಳು. ಆ ತೂಪುರದ ಚಕ್ಕೆ ಕಚ್ಚಿದ್ರೆ ಹೇಗೆ ನಮ್ಮ ಬದುಕಿಗೆ ಬೇಕಾದಂತ ಅನ್ನ ಮಾಡಕ್ ಕಷ್ಟವೋ ಹಾಗೆ ನೀನು ಮಾತುಕಂಟಿ ಆದ್ರೆ ಆ ಸಂಸಾರ ಅಂತಕ್ಕಂಥದ್ದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಗಳೇ, ತವರಿಗಂತ ಮಾತು ಬರಬೇಡ ಅಂತಕ್ಕಂಥದ್ದು ಇದೆಯಲ್ಲ, ಅದು ಆ ತಾಯಾರಿಕೆ ಆಗಿತ್ತು ಅಂತೇಳಿ. ಈಗ ಇದೆಯಾ ನೋಡಿ, ನಾನು ಆಶ್ಚರ್ಯ ಆಗುತ್ತೆ. ನಾನು ಇತ್ತೀಚೆಗೆ ಅನೇಕ ಸಂದರ್ಭದಲ್ಲಿ ಹೇಳ್ತಿರ್ತಾರೆ, ಈ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ. ವಾಸ್ತವ ಸತ್ಯ. ಯಾಕೆ ಹಿಂಗಾಗಿ ಯೋಚನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಅಂತೇಳಿ ಬೆಂಗಳೂರಲ್ಲಿ ಮಾದಪ್ಪ ಮೆಸ್ ಅಂತಿದೆ. ಅದ್ರ ಕೆಳಗಡೆ ಒಂದು ಮ್ಯಾರೇಜ್ ಬ್ಯೂರೋ ಇದೆ. ಅಲ್ಲಿ ನೀವು ಯಾರು ಕುತೂಹಲಕ್ಕೆ ಯಾವಾಗಲಾರು ಹೋದ್ರೆ ನೋಡ್ರಿ, ಅಲ್ಲಿ ಅವರೆಲ್ಲ ಫೋರಮ್ ಅಲ್ಲಿ ಮಾಡ್ತಿರ್ತಾರೆ. 8 ವರ್ಷದ 8 ವರ್ಷದೆಲ್ಲ ಮಾಡ್ತಿರ್ತಾರೆ. ನನ್ನ ಸ್ನೇಹಿತ ಒಬ್ಬ ನೋಡ್ಬಾರ್ದು, ನಿನಗೆ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ, ನೀನು ಮಾತಾಡ್ಲಿಕ್ಕೆ ಕರ್ಕೊಂಡು ಹೋದ. ಆಶ್ಚರ್ಯ ಆಗುತ್ತೆ ನಮಗೆ. ಒಂದು 300-400 ಗಂಡು ಮಕ್ಕಳು ಇರ್ತವೆ ಪ್ರೇಮಕ, ಒಂದು 25-30 ಹೆಣ್ಮಕ್ಳು ಬಂದಿರ್ತಾರೆ. ಇದು ಘಟನೆ. ಒಂದು 30 ಹೆಣ್ಮಕ್ಳು ಇರ್ತವೆ, ಒಂದು 300-400 ಗಂಡು ಮಕ್ಕಳು ಇರ್ತಾರೆ. ಆ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ಆ ಹುಡುಗ ಬರ್ತದೆ, ಈ ಹುಡುಗಿ ಹತ್ರ ಮಾತಾಡ್ತಿರ್ತಾರೆ. ಏನು ಅಂತ ಆ ಹುಡುಗಿ ಎಲ್ಲ ಹೇಳ್ತಾರೆ, ನೋಡಿ ಅಫ್ಕೋರ್ಸ್ ನಿಮ್ಮ ಸಂಬಳ ಎಷ್ಟು? ನನಗೆ 70,000 ರೂಪಾಯಿ ಇದೆ ಪ್ಯಾಕೇಜ್ ತಿಂಗಳಿಗೆ. ನಿಮ್ಮ ಮನೆಯನ್ನೆಲ್ಲ ಕೇಳ್ತಾನೆ, ಎಲ್ಲ ಮಾತಾಡ್ತಿರ್ತಾರೆ. ಒಂದು 5 ನಿಮಿಷ ಮಾತಾಡಾದ್ಮೇಲೆ ಆ ಹುಡುಗಿಗೆ ಹೇಳ್ತಾರೆ, ಇಲ್ಲ ನಿಮ್ಮ ಸ್ಯಾಲ್ರಿ ವಿಚಾರದಲ್ಲಿ ನಿಮ್ಮ ವಿಚಾರ ಎಲ್ಲ ಓಕೆ ನನಗೆ, ಎಸ್ ನನಗೂ ಓಕೆ ಆಗಿದೆ, ಒಂದು 2 ನಿಮಿಷ ನಾನು ತೀರ್ಮಾನ ಅಂತ ಹೇಳ್ತಾ ತಕ್ಕಂತೆ ಒಂದು ಕಂಡೀಷನ್ ಆಗ್ತಾರೆ. ಕಂಡೀಷನ್ ನೋಡಿ ಎಲ್ಲ ಸರಿ, ಅದು ನೀವು ಹೇಳ್ತಿದ್ರೆ ಅಪ್ಪ ಅವ್ವ ಇದ್ದಾರೆ ಅಂತೇಳಿ. ಬಟ್ ನನ್ನ ಷರತ್ತು ಏನಪ್ಪ ಅಂದ್ರೆ, ನಾವು ನಿಮ್ಮೂರಿಗೆ ಬರೋಕ್ಕಿಲ್ಲ, ನಾವಿರೋ ಬೆಂಗಳೂರು ನಿಮ್ಮ ಅಪ್ಪ ಅವ್ವ ಬರೋಕ್ಕಿಲ್ಲ. ಈ ಷರತ್ತು ಒಪ್ಕೊಂಡ್ರೆ ಇನ್ನೆಲ್ಲರೂ ಓಕೆ ಅಂತ ಇದು ಹೇಳೇ ಬಿಡ್ತಾರೆ. ಅಲ್ಲಿ ಪಾಪ ಪ್ರಾಣ ಸಂಖ್ಯೆ ಅವರಿಗೆ ಇನ್ನೇನು ಮಾತಾಡೋಣ ಅನ್ನೋದ್ರೊಳಗಡೆ ಆ ಕಡೆ ಇನ್ನೊಂದು ರೂಮ್ ಕಡೆ ಕಾಯ್ತಿರ್ತಾರೆ. 1 ನಿಮಿಷ ತಿಂಗ್ರಿ ಅಲ್ಲೊಂದಿದೆ, 4 ನಿಮಿಷ ಆಶೆ ಬರ್ತೀನಿ ಅಂತೇಳಿ ಆ 3ನೇ ಟೈಮಲ್ಲಿ ಟಕ್ಕಂತೇಳಿ ಅಲ್ಲಿಗೆ ಹೋಗ್ತಾರೆ. ಅವಳಿಗೆ ಅಲ್ಲೋ ಮಾತಾಡ್ತಿರ್ತಾರೆ. ಆಗ ಇವಳು ಮಾತ್ರ ಅವಳಿಗೆ ತಾಯಿ ತಂದೆನೆ ಬರ್ತಾರೆ. ಏನ್ ಹೇಳಿದ್ರು ಮಗಳು ಅಂತೇಳಿ. ಇಲ್ಲ ಮಗಳು ಹೇಳ್ತಿದ್ದಾಳೆ, ಒಪ್ಪಿಗೆ ಎಲ್ಲ ಹೇಳ್ತಿದ್ದಾಳೆ, ನನಗೂ ಒಪ್ಪಿಗೆ ಆಗಿದೆ. ಅದ್ರ ಕಡೆ ಒಂದು ಕಂಡೀಷನ್ ಹೇಳ್ತಿದ್ದಾರೆ. ಒಳ್ಳೇದಪ್ಪ ಅಂದ್ರೆ, ಅಪ್ಪ ಅವ್ವ ಇಲ್ಲಿ ಬರೋಂಗಿಲ್ಲ, ನೀವು ಅಲ್ಲಿ ಹೋಗಿಲ್ಲ, ನಾನು ಇರೋದೇ ಒಬ್ಬ ಮಗ, ಹೆಂಗ್ ಬಿಟ್ಟು ಬರೋಕ್ಕಾಗತ್ತೆ ಅಪ್ಪ ಅವ್ವ ನಾನು ಇವನಂದ್ರೆ. ಆ ತಂದೆ ತಾಯಿ ಏನ್ ಹೇಳ್ತಾರೆ ಗೊತ್ತಾ ನಿಮಗೆ? ನಮ್ಮ ಹುಡುಗಿ ಏನು ಇಲ್ಲದೆಲ್ಲ ಕೇಳ್ತಿಲ್ಲ, ಇವತ್ತಿಗೆ ಕಾಲಕ್ಕೆ ಅನುಗುಣವಾಗಿ ಕೇಳ್ತಿದ್ದಾಳೆ. ಇವತ್ತಿಗೆ ಕಾಲದಲ್ಲಿ ಕೇಳೋದಿಲ್ಲ ತಪ್ಪ. ನಾನು ನೋಡಿ ನೀವು ಯೋಚನೆ ಮಾಡ್ರಿ, ನನ್ನ ಮಗಳಿಗೆ ಕೇಳಿದ್ದಕ್ಕೆ ಒಪ್ಕೊಳ್ಳೋದಾದ್ರೆ ನಮ್ದು ಒಪ್ಪಿಗೆ ಇದೆ ಅಂತೇಳಿ. ಯಾರು ಹೇಳ ಬಂಧುಗಳೇ, ಆ ಸಹೋದರಿ ಹೇಳಿದಂತ ಸಂದರ್ಭದಲ್ಲಿ ನನಗೇನು ಬೇಸರ ಆಗಲಿಲ್ಲ. ಆದ್ರೆ ಒಂದು ಮನೆ ಬೆಳೆಸಬೇಕಾದಂತ ಆ ತಾಯಿ ಮಾತನ್ನ ಮಗಳ ಪರವಾಗಿ ಹೇಳ್ತಾಳೆ ಅಂದ್ರೆ ನಾವೀಗ ಯೋಚನೆ ಮಾಡೋಣ. ಮನೆಗೆದ್ದು ಮಾರಿದ್ದಿರ್ತಕ್ಕಂಥ ಸ್ಥಿತಿಯಲ್ಲಿ ಹೆತ್ತವ್ರು ಇದೀವ ಅಂತಕ್ಕಂಥದ್ದರ ನಮ್ಮದು ಆತ್ಮಾವಲೋಕನ ಇಂಥ ಗಳಿಗೆ ಆಗ್ಬೇಕು ಅಂತಕ್ಕಂಥದ್ದೇ ನನ್ನ ಆಶಯ ಅಂತೇಳಿ. ಅದು ಖಚಿತವಾಗಿದೆ. ಅದು ತಾಯಿ ಏನ್ ಹೇಳ್ತಾಳೆ ಅವಳು, ನಾನು ಅದೇ ಯೋಚನೆ ಮಾಡ್ತೀನಿ. ಇವತ್ತಿಷ್ಟೆಲ್ಲ ಓದಿದೀವಲ್ಲವ, ಆ ಸೆಂಡ್ ಆಫ್ ಕೊಡೋ ದಿನ, ಗಂಡನ ಮನೆ ಬಂದು ಸಿಡೋ ದಿನ ಏನ್ ಹೇಳ್ತಾಳೆ ಆ ತಾಯಿ? ಏನ್ ಹೇಳ್ತಾಳೆ ಆ ತಾಯಿ? ನೋಡಪ್ಪ ಅಲ್ಲಿ ಹೋಗ್ತಾ ಇದೆಯಾ ಅಂದ್ರೆ ಇವತ್ತು ಅದೇ ಆಗಿರೋದು ವಿಚಿತ್ರ. ಬಾರಿ ಓದ್ಬಿಟ್ಟಿದೀವಿ, ನಮ್ಮ ಮನೆ ಒಳ್ಳೆ ಮೆಟೀರಿಯಲ್ ಬಂದ್ಬಿಟ್ಟಿದೆ, ಮನೆ ದೊಡ್ಡದಾಗಿ ಕಲಿಯಬಿಟ್ಟಿದೀವಿ, ಅಮೇರಿಕ ನಮ್ಗೆ ಗೊತ್ತಾಗ್ಬಿಟ್ಟಿದೆ.
ಅದ್ರ ಪಕ್ಕದ ಮನೆ ದೂರ ಆಗ್ಬಿಟ್ಟಿದೆಯಲ್ಲ. ಅದ್ರ ಆತ ಏನ್ ಹೇಳ್ತಾರೆ, ನೋಡೆ ಮಗಳೇ, ನೀನ್ ಹೆಸರು ತರಬೇಕು ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ದೊರೆ ಕೆಡಿಸ್ಕೊಂಡ್ರು ನೆರೆ ಕೆಡಿಸ್ಕೋಬೇಡ ಅಂತ. ಅಕ್ಕೋದ್ರ ಕತೆ ಚೆನ್ನಾಗಿರ್ಬೇಕು ನೀನು ಅಂತೇಳಿ. ನೆರೆಮಾನೆ ಸಿರಿದೇವಿ ನೀನಾಗಿ ಬಾಳಮ್ಮ, ಮನೆಯವಳು ಭೇದ ಬಗೆಬೇಡ, ಮಗಳೇ ತುಂಬಿದ ಮನೆಯ ಹೊಡಿಬೇಡ ಅಂತೇಳಿ. ಯಾರು ಹೇಳಿದ ಮಾತಿದು? ಅಕ್ಷರ ಬುದ್ಧಿಯಿಂದ ಇರ್ತಕ್ಕಂಥ, ನಾಟಿ ಮಾಡ್ತಕ್ಕಂಥ, ತೂರ್ತಕ್ಕಂಥ, ಕೇರ್ತಕ್ಕಂಥ, ನಿರಕ್ಷರ ಜ್ಞಾನಿಯಾಗಿರ್ತಕ್ಕಂಥ ನಮ್ಮಜ್ಜಿ ಆ ಮೊಮ್ಮಗಳಿಗೆ ಹೇಳಿದ ಮಾತು, ನೆರೆಮಾನೆ ಸಿರಿದೇವಿ ನೀನಾಗಿ ಬಾಳಮ್ಮ, ಮನೆಯೋಳು ಭೇದ ಬಗೆಬೇಡ, ಮಗಳೇ ತುಂಬಿದ ಮನೆಯ ಹೊಡಿಬೇಡ ಅಂತೇಳಿ. ಇವತ್ತು ನಾವು ನೀವು ಯೋಚನೆ ಮಾಡೋಣ, ಅಂತ ತುಂಬಿದ ಮನೆ ನಮ್ಮ ಆಗ್ತಾ ಇದ್ದಾವ, ನಮ್ಮ ಮನಸ್ಸು ತುಂಬಿದ ಮನಸ್ಸು ಆಗ್ತಾ ಇದ್ದಾವ, ನಮ್ಮ ಮಕ್ಕಳು ತುಂಬಿದ ಕೊಡ ಆಗ್ತಾ ಇದ್ದಾವ ಅಂತೇಳಿ. ನಾವು ಹಳ್ಳಿ ಕಡೆ ಒಂದು ಮಾತು ಹೇಳ್ತಿದ್ದೆವು, ನಮ್ಮ ಅಣ್ಣಾರಿಗೆ ಗೊತ್ತಿದೆ ನಿಮಗೆ. ಯಾರು ಹುಡುಗನ ತೋರ್ಸೋಣ, ಯಾರು ಹುಡುಗ ಅಂದ್ರೆ ಅಣ್ಣ ಅವ್ನು ನಮ್ಮ ಪರ್ಮಿಷನ್ ಹುಡುಗ, ಎಂತ ಹುಡುಗ ಅಂದ್ರೆ ತುಂಬಿದ ಕೊಡ ಕಾರಣ ಅಂತೇಳಿ. ಏನು ಅದ್ಭುತವಾದ ಕಲ್ಪನೆ ಅಲ್ವಾ? ಏನ್ ತುಂಬಿದ ಕೊಡ ಅಂದ್ರೆ ಏನರ ಅರ್ಥ? ಸ್ವಲ್ಪ ಸಾಹಿತ್ಯಿಕವಾಗಿ ನಿಮ್ಗೆ ಗಮನ ಸೆಳೀತೀನಿ ನಿಮಗೆ. ನಮ್ಮ ಶೃಂಗೇರಿ ಕವಿಯವರು ಎಸ್ ವಿ ಪರಮೇಶ್ವರ ಭಟ್ ಈ ಕೊಡಪದ ಬಗ್ಗೆ ಒಂದು ಅಪರೂಪದ ಕವನ ಬರೀತಾರೆ, 4 ಸಾಲಿದೆ. ಇವತ್ತಿನ ತಾಯಂದಿರಿಗೆ, ನಮ್ಮ ಸಹೋದರಿಯರಿಗೆ, ನೀವು ನಲ್ಲಿ ನೀರು ತರ್ತೀರ ಅದನ್ನು ಕಲ್ಪನೆ ಮಾಡ್ಕೋಬೇಡಿ, ಬಾವಿ ನೀರು ಸೇರೋದು ಕಲ್ಪನೆ ಮಾಡ್ಕೊಳ್ಳಿ. ನೋಡಿರ್ತೀರ ಆಲ್ಮೋಸ್ಟ್ ಬಾವಿ ನೀರು ಸೇರ್ತೀರ ಅಂತ ಗೊತ್ತಿತ್ತಲ್ವಾ? ಆ ಬಾವಿ ನೀರು ಸೇರ್ತಕ್ಕಂಥ ಚಿತ್ರ ಮುಂದಿಟ್ಕೊಂಡು ಕೊಡದ ಬಗ್ಗೆ ಒಂದು ಪದ್ಯ ಬರೀತಾರೆ. ಯಾರು? ನಮ್ಮ ಎಸ್ ವಿ ಪರಮೇಶ್ವರ ಭಟ್. ಗಮನಿಸಿ ಎಷ್ಟು ಚೆನ್ನಾಗಿದೆ ಪದ್ಯ. ಬಾವಿ ಬಿಡಬೇಕಾದ್ರೆ ಆ ಕೊಡಕ್ಕೆ ಏನ್ ಮಾಡ್ತೇವೆ ನಾವು? ಏನ್ ಮಾಡ್ತೀವಿ ಹೇಳಿ? ಅದು ಕೊರಳಿ ಬಿಗಿತೀವಲ್ಲ, ನೇಣಾಕ್ತೀವೋ ಇದು, ಅವಾಗ ತಾನೇ ಬಾವಿ ಬಿಡೋದು ನಾವು. ನೋಡಿ ಅವ್ರು ಹೇಳ್ತಾರೆ, ನಿನ್ನ ಕೊರಳಿಗೆ ಬಿಗಿಯುವರು, ಬಾವಿಗೆ ಬಿಡುವರು, ಆಳಕ್ಕೆ ಮುಳುಗಿಸುವರು, ಮತ್ತೆ ಮೇಲೆಡವ, ಆದರೂ ನೀನವರಿಗೆ ತಣ್ಣೀರನ್ನೇ ಕೊಡವೆ, ನೀ ಧನ್ಯ ಕೊಡವೆ, ಧನ್ಯ ಕೊಡವೆ, ಧನ್ಯ ಕೊಡವೆ. ಹಿಂಗಿದೆಯಲ್ಲ ಅರ್ಥ? ಕೃಷ್ಣ ಬರೆದಿರಲ್ಲ. ಪಾಪ ಕೊಡಬಹುದು, ಏನೆಲ್ಲ ಹಿಂಸೆ ಕೊಡ್ತೀವಲ್ವಾ ನಾವು, ಆದ್ರೂ ಆ ಕೊಡ ಇಲ್ಲಪ್ಪ ನೀನು ತಣ್ಣೀರು ಕೊಡಲ್ಲ ಅಂದಿದೆಯಾ? ಹಾಗೆ ರೀ ಸಂಸಾರ ಅಂದಮೇಲೆ ಒಂದು ನೋವು ಬರುತ್ತೆ. ಯಾರೋ ಅಜ್ಜಿ ಏನೋ ಅಂತಿರ್ಬೋದು, ಓವೇನೋ ಅಂತಿರ್ಬೋದು, ಅತ್ತೆ ಏನೋ ಅಂತಿರ್ಬೋದು, ಏನಾದ್ರು ಅಂದಿರ್ಬೋದು, ಅದು ಬೇರೆ ಪ್ರಶ್ನೆ. ಅದೆಲ್ಲದನ್ನೂ ಸಹಿಸಿ ಆ ಮನೆಗೆ ಅಮೃತ ಕೊಡೋದಿದೆಯಲ್ಲ, ಅದು ಪುರುಷನ ಲಕ್ಷಣ ಆಗಬೇಕು ಅಂತೇಳಿ. ಅದು ವರನ ಲಕ್ಷಣ, ವಧುವಿನ ಲಕ್ಷಣ, ತಾಯಿ ಲಕ್ಷಣ, ಎಲ್ಲರೂ ಇದು ಒಬ್ಬರಿಗೆ ಹೇಳ್ತಕ್ಕಂಥ ಮಾತಲ್ಲ ಅಂತೇಳಿ. ಹಾಗಾಗಿ ಸಂಸಾರ ಅಂತಕ್ಕಂಥದ್ರ ಅರ್ಥವೇ ಇದು ಗೊತ್ತಾ ನಿಮಗೆ? ನಮ್ಮ ಆಶ್ಚರ್ಯ ಭಾರಿ ಹೇಳ, ಸಂಸಾರ ಅಂದ್ರೆ ಸಂವಿಧಿಯಲ್ಲ ಮೊದಲನೇ, ಅದು ಇಂಗ್ಲಿಷಿನ ಶಬ್ದ. ಸಮ್ ಅನ್ನೋದು ಇಂಗ್ಲಿಷಿನ ಶಬ್ದ, ಸಾರ ಅನ್ನೋದು ಕನ್ನಡದ ಶಬ್ದ. ಗೊತ್ತಾಯ್ತಾ ನಿಮಗೆ? ಸಂಸಾರ ಅಂದ್ರೆ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಆಫ್ ಸೋ ಮೆನಿ ಟೇಸ್ಟ್ಸ್ ಅಂತೇಳಿ. ಹಲವು ಸಾರಗಳ ಸಂಕೀರ್ಣ ಈ ಸಂಸಾರ ಅಂತಾರೆ. ಎಲ್ಲವೂ ಇರುತ್ತೆ ಸಂಸಾರದಲ್ಲಿ. ವೈಮನಸ್ಸು ಇರುತ್ತೆ, ದ್ವೇಷ ಇರುತ್ತೆ, ಪ್ರೀತಿ ಇರುತ್ತೆ, ಸಿಹಿ ಇರುತ್ತೆ, ನೋವಿರುತ್ತೆ, ನಲಿವಿರುತ್ತೆ, ಆನಂದ ಇರುತ್ತೆ, ಉನ್ಮಾದ ಇರುತ್ತೆ, ಉದ್ವೇಗ ಇರುತ್ತೆ, ಎಲ್ಲವೂ ಇರುತ್ತೆ ಸಂಸಾರ. ಅದೇ ಸಂಸಾರದ ಸ್ಪೆಷಾಲಿಟಿ ಅಂತೇಳಿ, ಆ ಸಂಸಾರ ಹಂಗೆ ಇರಬೇಕು ಅಂತೇಳಿ. ಆ ರುಚಿ ಬಗ್ಗೆ ಎಷ್ಟು ಹೇಳ್ತಾರೆ ನನ್ನ ಕವಿ ಅಂದ್ರೆ ನೋಡಿ, ನಿಮ್ಗೆ ಗೊತ್ತಿದೆ, ಮದುವಾಗೋದಿದೆಯಲ್ಲ ಅದು ಬಿಡಿಸಿಟ್ಟಿರ್ತಕ್ಕಂಥ ಅಳಿಸ್ಕೊಂಡು ತಿನ್ನಂಗೆ ಭಾರಿ ಈಸಿ. ಯಾರು ಬಿಡಿಸಿದ್ರೆ ತಿಂತೀವಿ. ಮದುವಾದ ಸಂಸಾರ ನಿರ್ವಹಣೆ ಮಾಡೋದಿದೆಯಲ್ಲ ಅದು ಕೈಗೆ ಎಣ್ಣೆ ಇದ್ದಲ್ಲೇ ಅಳಿಸ್ಕೊಂಡು ಬಿಡಿಸ್ದಂಗೆ ಅಂತಾರೆ. ನೀವು ಅಳಿಸ್ದಂಗೆ ಸುಖ ಗೊತ್ತಾಗಬೇಕು ಅಂದ್ರೆ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಬೇಕು. ಗೊತ್ತಾ ನಿಮಗೆ? ಆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಆಗ ಅಳಿಸ್ಕೊಂಡ್ರೆ ಅದ್ರ ಸುಖವೇ ಬೇರೆ ಅಂತೇಳಿ. ಅದಕ್ಕೆ ಕವಿ ಹೇಳ್ತಾರೆ, ಸಂಸಾರವೆಂಬುದೊಂದು ಹಲಸಿನ ಹಣ್ಣು ಕಾಣಿರೋ, ಕೈಗೆ ಎಣ್ಣೆ ಹಚ್ಚದ ಬಿಚ್ಚಲೂ ಬಾರದು, ಬಾಯೊಳಿಟ್ಟು ಚಪ್ಪರಿಸಲೂ ಬಾರದು, ಅರಿವಿನ ಎಣ್ಣೆಯ ಹಚ್ಚಿ ಬಿಚ್ಚರು, ಮೆಲಿದರೆ ರುಚಿ, ಹಣ್ಣಿನ ನಂಟು ಇಲ್ಲ, ಭವ ಬಾಧೆ ಇಲ್ಲ, ಅಂದಾದೊಡೆ ಸಂಸಾರದೊಳು ಸುಖ ಉಂಟು ನೋಡ ಎನ್ನ ವರಗುರು ಶ್ರೀ ಶಿವಕುಮಾರ ಪ್ರಭುವೇ ಅಂತೇಳಿ. ಆ ಕವಿ ಆಶಯ ಏನಪ್ಪ ಅಂದ್ರೆ, ಹಳಿಸಿದಂಡಿನ ಆ ತೊಳೆ ಸವಿ ಗೊತ್ತಾಗಬೇಕು ಅಂದ್ರೆ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೆಂಗ್ ತಿನ್ನಬೇಕು, ಹಾಗೆ ಆ ಸಂಸಾರದ ಸವಿ ಗೊತ್ತಾಗಬೇಕು ಅಂದ್ರೆ ನೀನೊಂದು ಎಣ್ಣೆ ಹಚ್ಚಬೇಕು. ಯಾವುದು ಅಂದ್ರೆ ಅರಿವಿನ ಎಣ್ಣೆ ಅಂತೇಳಿ. ನಾವು ನಾವೆಲ್ಲ ಸಂಸಾರ ನಿರ್ವಹಣೆಗೆ ಬೇಕಾದಷ್ಟು ಗಳಿಸ್ತೀವಿ, ಗಳಿಸ್ಬೇಕು. ಆ ಗಳಿಸಿದ ಸ್ವಲ್ಪ ಬಳಸ್ತೀವಿ, ಬಳಸ್ಬೇಕು. ಬಳಸಿದ್ರ ಜೊತೆ ಸ್ವಲ್ಪ ಉಳಿಸ್ತೀವಿ, ಉಳಿಸ್ಬೇಕು. ಆದ್ರೆ ಗಳಿಕೆ ಬಳಕೆ ಉಳಿಕೆಗಳ ಮಧ್ಯೆ ಭಗವಂತ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟಿದ್ದಾನಲ್ವಾ? ಕೊಟ್ಟಿದ್ದಾನೆ ಇಲ್ಲೋ? ಆ ತಿಳುವಳಿಕೆಯನ್ನ ಅದನ್ನ ಸಂಸಾರಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರೆ, ಆ ಮನೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಆಗ ನೋಡಿ ಖಚಿತವಾಗಿ ಸಂಸಾರದ ದೊಡ್ಡ ಸುಖ ಇದೆ ಅಂತಕ್ಕಂಥ ಮಾತಿದೆಯಲ್ಲ, ಇದು ನಮ್ಮ ಸಾಹಿತ್ಯದ ದರ್ಶನ ಹೇಳ್ತಕ್ಕಂಥದ್ದು ಅಂತೇಳಿ, ಎಲ್ಲರೂ ಹೇಳ್ತಕ್ಕಂಥದ್ದು ಅಂತೇಳಿ. ಸಂಸಾರದಲ್ಲಿ ಪ್ರಾಶ ಗಂಡನೇ ಒಂದ್ ಕಡೆ, ಹೆಂಡತಿನೇ ಒಂದ್ ಕಡೆ ಆದ್ರೆ ಅದನ್ನ ಸಂಸಾರ ಅನ್ನಲ್ಲ ಅದನ್ನ ಅಂತೇಳಿ. ನಮಗೆ ಬಸವಣ್ಣವರು ಒಂದು ಅಪರೂಪದ ವಚನ ಹೇಳ್ತಾರೆ. ಆ ಬಸವಣ್ಣವ್ರ ನಾಡಿನಲ್ಲಿ ಮಾತಾಡ್ತಾ ಇದ್ದೀನಿ, ವಚನ ಪ್ರೇಮಿ. ಆ
ಆ ಬಸವಣ್ಣವರ ಅದ್ಭುತವಾದಂತಹ ಪರಮಶಿಷ್ಯನಾಗಿ ಮಾತಾಡ್ತೀನಿ. 12ನೇ ಶತಮಾನದ ಸಂಸಾರದ ಬಗ್ಗೆ ಬಸವಣ್ಣರಿಗೆ ಮಾತಾಡ್ತಾರಲ್ರಿ, ಏನ್ ಹೇಳ್ತಾರೆ ಅವರು? ಜೀವ ಎರಡಾದ್ರೂ ಕೂಡ ಭಾವ ಒಂದಾಗಿರ್ಬೇಕು ಅಂತೇಳಿ. ಆ ಮನೆಯವಸವರು ಒಳಗಡೆ ವಾಸ ಮಾಡ್ತಿರ್ತಕ್ಕಂಥ ಜೀವಗಳು ಬೇರೆ ಬೇರೆ ಆದ್ರೂ ಭಾವ ಒಂದೇ ಆಗಿರ್ಬೇಕು ಅಂತೇಳಿ. ಇಲ್ಲಾಂದ್ರೆ ಈ ರೀತಿ ಹೇಳಿತು ಕೋಣ ನೀರು ಹೇಳಿತು ಅಂದ್ರೆ, ಗಂಡಂತೆ ಒಂದ್ ಕಡೆ ಹೆಂಡತಿದೆ ಆಯ್ತು ಅಂದ್ರೆ ಅದನ್ನ ಸಂಸಾರ ಅನ್ನಲ್ಲ. ಏನ್ ಹೇಳ್ತಾರೆ ಬಸವಣ್ಣವರು? ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾಳಿ ಬಸಳೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇ ಮಾಂಸ. ಪಾಂಡ ಭೋಜನ ಶುದ್ಧ ವಿಧದವರ ಭಕ್ತಿ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕಾಣ ಕೂಡದ ಸಂಘ ಅಂತಾರೆ. ಎಷ್ಟು ಜನ ಬಳಸ್ತಾರೆ ನೋಡಿ. ನೀವು ಹೆಂಡದ ಮಡಕೆ ತೊಳಿಬೇಕು ಅಂದ್ರೆ ಅದ್ರಲ್ಲಿ ಯಾವ್ದೇ ದುರ್ವಾಸನೆ ಇರಬೇಕು ಅಂದ್ರೆ ಹೊರಗೆ ತೊಳೆಯೋದಲ್ಲ, ಅದನ್ನು ಒಳಗೆ ತೊಳಿಬೇಕು ಅಂತ. ಹಾಗೆ ನಮ್ಮ ಬದುಕಲ್ಲೂ ಕೂಡ ನಾವು ಮೇಲ್ನೋಟದ ಸುಂದರದ ಒಳಗಡೆ ತೊಳಿಬೇಕು ಅಂತೆ. ನಮ್ಮ ಒಳಗಡೆ ದ್ವೇಷ ಅಂತಕ್ಕಂಥದ್ದಿದ್ರೆ, ಅಸೂಯೆ ಅಂತಕ್ಕಂಥದ್ದಿದ್ರೆ, ಅಸಹನೆ ಅಂತಕ್ಕಂಥ ಕೊಳೆ ಇದ್ರೆ ಅದನ್ನು ತೊಳೆದು ಆಗ ಗಂಡ ಹೆಂಡತಿ ಒಮ್ಮುಖವಾಗಿ ಬದುಕಿ ಆಗ ನೋಡಿ ಸಂಸಾರದಲ್ಲಿ ಎಷ್ಟು ಸುಖ ಇದೆ ಅಂತೇಳಿ. ಅದನ್ನೇ ನಮ್ಮ ವಚನಕಾರ ದಾಸಿಮಯ್ಯ ಹೇಳ್ತಾರೆ, ನೋಡಪ್ಪ ಭಗವಂತ ನೀನು ಒಲಿಬೇಕು ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಅವತ್ತಿನ ಕಾಲದಲ್ಲಿ ಕೊಟ್ಟರೆ ಸೂತ್ರ ಅದು. ಏನ್ ಹೇಳ್ತಾರೆ? ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ. ನಾವು ಮಂಗಳ ಗೌರಿ ಇದು ಮಾಡ್ತೀವಿ, ಸಂಕಷ್ಟ ಇದು ಮಾಡ್ತೀವಿ, ಗಣಪತಿ ಹಬ್ಬ ಅಂತ ಮಾಡ್ತೀವಿ, ಬೇಕಾದಷ್ಟು ತಪ್ಪೇನಿಲ್ಲ, ಮಾಡಿ ಒಳಗೆ ಎಡೆ ಮಾಡ್ಕೊಂಡು ಹೋಗಿ ನೈವೇದ್ಯ ಮಾಡಿ ಎಲ್ಲ ತಪ್ಪಿಲ್ಲ ಅಂತೇಳಿ. ಆದ್ರೆ ವಚನಕಾರ ಹೇಳೋದೇನಪ್ಪ ಅಂದ್ರೆ, ಮನೆಗೊಂದು ಅಜ್ಜಿ ಇರುತ್ತಪ್ಪ, ಒಳ್ಳೆ ಮಳೆಗಾಲದಲ್ಲಿ ತಿನ್ನಂಗಾಗಿರುತ್ತೆ ಅಜ್ಜಿ ಅಲ್ವಾ. ಅಜ್ಜಿ ತಿನ್ನಂಗಾದಾಗ ಏನ್ ಕೇಳುತ್ತೆ? ಅವ ತಿನ್ನಂಗಾಗಿದೆ, ಒಂದು ನಾನು ಪಕೋಡ ಮಾಡ್ಕೊಡು ಅಂತೇಳಿ ಮಾಡ್ಕೊಡ್ತೀವ ನಾವು. ಮೂಲೆ ಕೂತ್ಕೊಂಡು ಕೇಳಿದೇವೆ ಮಾಡ್ತಾಳೆ, ಮಾಡೋ ನನಗೆ ಗೊತ್ತು ಅಂತೇಳಿ ಪಕೋಡ ಬೇರೆ, ಮತ್ತೆ ಮಧ್ಯಾಹ್ನ ಹುಡುಗಿ ಕೇಳಿದೆ ಸಾಕಾಯ್ತು ಅಂತೇಳಿ ಮಾಡ್ಕೊಟ್ಟಾರೆ ಅಲ್ಲ, ನಾವು ಅದು ಬೇರೆ ಪ್ರಶ್ನೆ. ಅದ್ರ ವಿಶೇಷ ಗೊತ್ತಾ ನಿಮ್ಗೆ? ಅಜ್ಜಿ ಸತ್ ಮೇಲೆ ಸಮಾಧಿ ಕಟ್ಟಿ ಅಂತ ಒಂದು ಬೇಸಿಕ್ ಪಕೋಡ ತಗೊಂಡೋಗ್ತೀವಿ, ಗೊತ್ತಾ ನಿಮ್ಗೆ? ಅಯ್ಯೋ ಇದ್ದಾಗ ಅದು ಪಕೋಡ ಅಂತೇಳಿ ಸಾಯೋದು, ಅದು ಪಕೋಡ ಅಂದ್ರೆ ಭಾರಿ ಇಷ್ಟ ಅಂತೇಳಿ ಅವತ್ತು ಸಮಾಧಿಯಿಂದ ತಗೊಂಡೋಗಿ ಅದು ಕಾಯಿ ತಿನ್ನುತ್ತೋ, ನಾಯಿ ತಿನ್ನುತ್ತೋ, ನರಿ ತಿನ್ನುತ್ತೋ ಅಂತೇಳಿ ನೋಡ್ತಾ ಕೊಡ್ತೀವಲ್ಲ. ಇದು ಬೂಟಾಡ್ಲಿಂತ ಅನ್ಸೋದು ನಿಮ್ಗೆ? ಇದೊಂದು ಕಾಂಬಿಕತನ ಅಂತ ಅನ್ಸೋದು ನಿಮ್ಗೆ? ಇದಾಗಬಾರ್ದು ಸಂಸಾರದಲ್ಲಿ ಅಂತೇಳಿ. ಹೆಣ್ಮಕ್ಳು ಅಷ್ಟೇ ಅದು, ನಾವು ಗಂಡ್ಮಕ್ಳೇನು ಭಾರಿ ಕಡಿಮೆಲ್ಲ, ನಾವು ಅಷ್ಟೇ ಪ್ರಚಂಡ್ರೆ. ಏನ್ ಕೇಳ್ತಾನೆ ಯಜಮಾನ? ಏ ಮಗ, ನನ್ನಲ್ಲಿ ಊರಾಗ ಓಡಾಡ್ಬೇಕಾದ್ರೆ ಪರವಾಗಿಲ್ಲ, ಈಗ ನಡೆಯುತ್ತೆ. ಟೌನ್ಗೆ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಪಂಚೆ ಬೇಕು ಅಂದ್ರೆ ಅವ್ರು ಅಪ್ಪಣೆ ಪಂಚೆ ತಂದು ಕೊಟ್ಟನಲ್ಲ, ಸತ್ತೋದ್ಮೇಲೆ ಕಳ್ಸಕ್ಕೆ ಅಂತೇಳಿ ಒಂದು 2-3 ಸಾವಿರ ರೂಪಾಯಿ ಪಂಚೆ ತರ್ತಾನೆ. ಯಾಕೆ ಗೊತ್ತಿದೆ ನಿಮಗೆ? ಹುಡುಗನ ನೀವೇ ಅಲ್ಲ ಆಮೇಲೆ ಹಾಗೆ ಕಳ್ಸಕ್ಕೆ ಅಂತ ಹೇಳ್ಬೇಕಾದ್ರೆ 3,000 ರೂಪಾಯಿ ಪಂಚೆ ತರ್ತಾನೆ ಅಂತೇಳಿ. ಅದಕ್ಕೆ ನಮ್ಮ ಸರ್ವಜ್ಞ ಕವಿ ಹೇಳ್ತಾನೆ, ಲಿಂಗಕ್ಕೆ ತೋರುತ್ತ ಉಂಬುವ ಅಂತ ಕೇಳು. ಲಿಂಗ ಉಂಬುದೆ ಅದನ್ನು ಅರಿತು ನೀ ಜೀವದ ಜಂಗಮಗೆ ನೀಡೋ ಸರ್ವಜ್ಞ ಅಂತ. ಆ ಮುದುಕ ಬದುಕಿದ್ರಲ್ರಿ, ಜೀವ ಇದೆಯಲ್ರಿ, ಅಜ್ಜಿ ಜೀವ ಇದೆಯಲ್ರಿ, ಅದೊಂದು ಜೀವ ಇರ್ತಕ್ಕಂಥ ಸಂದರ್ಭ ಅದಕ್ಕೆ ನೀಡು, ಆಗ ದೇವರು ಹೋಗ್ತಾನೆ ಅಂತೇಳಿ. ಪ್ರಾಯಶಃ ಇಲ್ಲಿ ಅಜ್ಜಿ 6 ತಿಂಗಳು ವರ್ಷ ಆದ್ರೂ ಸಮೇತ ಒಂಚೂರು ಊಟ ಮಾಡ್ಕೊಟ್ಟಿಲ್ಲ, ಪಾಯಸ ಮಾಡ್ಕೊಟ್ಟಿಲ್ಲ, ಹೋಳಿಗೆ ಮಾಡ್ಕೊಟ್ಟಿಲ್ಲ. ಇವಾಗ ಸಂಕಷ್ಟ ಅಂತೇಳಿ ನೀನ್ ದೇವಸ್ಥಾನಕ್ಕೆ ಹೋಗಿ ಹೋಳಿಗೆ ಎಡೆ ಮಾಡ್ಬಿಟ್ರೆ ಸ್ವೀಕಾರ ಮಾಡ್ತಾ ನಾವು ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷವ ಬೇರಿಸಿದಂತೆ ಕಾಣ ರಾಮನಾಥ ಅಂತೇಳಿ. ಮೈ ಚುಮ್ಮದಂತಲ್ಲ ನಮಗೆ, ಸುಮ್ಮನೆ ಎಡೆ ಮಾಡೋಕೆ ಅನ್ಸುತ್ತಲ್ವ ನಮಗೆ ಅಂತೇಳಿ. ನೋಡಿ, ಆ ರೀತಿ ಮನೇಲಿರ್ತಕ್ಕಂಥ ಜೀವ ಕೊಡದಂಗೆ, ಮನೆಯಲ್ಲಿರ್ತಕ್ಕಂಥ ಆ ಎಂತವ್ರಿಗೆ ಅನ್ಯಾಯ ಮಾಡಿ, ಆ ಎಂತವ್ರ ಊಟಕ್ಕೆ ಇಟ್ಟಂಗೆ ನೀನಿನ್ ಬಂದು ದೇವರಿಗೆ ನೈವೇದ್ಯ ಮಾಡಿಬಿಟ್ರೆ ಏನಂತಾರ? ಅಮೃತದೊಳು ವಿಷವ ಬೆರೆಸಿದಂತೆ ಅಂತೇಳಿ. ನೀನ್ ಯಾವ ಪರಮಾನ್ನ ತಂದಿದೆಯಲ್ಲ, ನೀವ್ ಯಾವ ಅಮೃತದ ಆರೋಹಣೆ ತಂದಿದೆಯಲ್ಲ, ಅದು ನಾನು ನೋಡೋದು ಭಗವಂತ ನೀನ್ ತಂದಿರೋದು ವಿಷ ಅಂತ ನಿಂತಾರೆ. ಏನ್ ಎಚ್ಚರಿಕೆ ಇದೆ ಅಲ್ವಾ? ಪ್ರಾಯಶಃ ಇಂಥ ಸಾತ್ವಿಕವಾದಂಥ ನುಡಿಗಳನ್ನ ಜನಮಾನಸಕ್ಕೆ ಬಿತ್ತುವ ಮುಖೇನ ಏನಿದೆ ಭಾರಿ ಕ್ರಾಂತಿ ಆಗ್ಬಿಡುತ್ತೆ. ನಾಳೆಯಿಂದ ಮನೆ ಮಂದಿ ಎಲ್ಲ ಸ್ವರ್ಗ ಆಗ್ತವೆ ಅಂತಕ್ಕಂಥ ಕಲ್ಪನೆಯನ್ನು ನಮ್ದಲ್ಲ. ಅದು ಒಂದು ಸಣ್ಣ ಪ್ರಮಾಣದ ಒಂದು ಅವೇರ್ನೆಸ್, ಒಂದು ಸಣ್ಣ ಪ್ರಮಾಣದ ಒಂದು ಜ್ಞಾನ. ಯಾವುದೊಂದು ಸಣ್ಣ ಪ್ರಮಾಣದ ಜ್ಞಾನ? ಇಷ್ಟೇ. ಇಂಥ ಕಾರ್ಯಕ್ರಮದ ಮುಖೇನ, ಶ್ರಾವಣ ಸಂಜೆ ಮುಖೇನ ಏನಾಗುತ್ತೆ ಅಂದ್ರೆ, ಒಂದು ಸಣ್ಣ ಯೋಚನೆ ಏನದು? ನಾನು ನಮ್ಮ ಅಪ್ಪನ ಸಾಕಿದ್ರೆ ನನ್ನ ಮಗ ನನ್ನನ್ನು ಖಂಡಿತ ಸಾಕ್ತಾನೆ ಅಂತಕ್ಕಂಥ ಸತ್ಯದ ಅರಿವಿದೆಯಲ್ಲ, ಆ ಕಾಮನ್ ಸೆನ್ಸ್ ಜನರೇಟ್ ಆಗ್ಬಿಟ್ರೆ ಸಾಕು ಅಂತ, ಸಾಮಾನ್ಯ ಜ್ಞಾನ ಉತ್ಪತ್ತಿ ಆಗ್ಬಿಟ್ರೆ ಸಾಕು. ಡೆಫಿನೆಟ್ ಆಗಿ ತಾಯಿಗೆ ನಾನು ಹೇಳ್ತಿರ್ತೀನಿ, ಎಲ್ರಿಗೂ ಒಂದೇ ಆಗ್ತಕ್ಕಂಥ ಮಾತು. ಅತ್ತೆ ಏನು ಯೋಚನೆ ಮಾಡ್ಬೇಕು ಹೇಳಿ? ನಾವು ಒಂದು ಕಾಲದಲ್ಲಿ ಸೊಸೆಯಾಗಿದೆ ಅಂತಕ್ಕಂಥ ಪ್ರಜ್ಞೆ ಅತ್ತೆಗಿರ್ಬೇಕು. ಹೌದಾನೆ? ಒಂದು ಕಾಲದಲ್ಲಿ ನಾನು ಸೊಸೆಯಾಗಿದ್ದೆ. ಸೊಸೆ ಹೆಂಗಿರ್ಬೇಕು? ಒಂದೆಲ್ಲ ಒಂದು ದಿವಸ ನಾನು ಅತ್ತೆ ಆಗ್ತೀನಿ, ಇದಿರ್ಬೇಕಲ್ವಾ? ಈ ಸಮನ್ವಯತೆ ಇದ್ದಿದೆ ಆದ್ರೆ ಖಚಿತವಾಗಿ ಆ ಪ್ರೀತಿ ಇರ್ತಕ್ಕಂಥದ್ದು ಆ ಮನೆಯನ್ನ ನಂದನ ಮನ, ಆನಂದದ ಮನೆಯಾಗಿ ಮಾಡುತ್ತೆ ಅಂತಕ್ಕಂಥದ್ದು ನಿರ್ವಿವಾದ. ಡೆಫಿನೆಟ್ ಆಗಿ ಅದು ಅನೇಕ ಸಂದರ್ಭದಲ್ಲಿ
ತೋರಿಸತಕ್ಕಂಥದ್ದು, ವಿಚ್ಛೇದನ ಆಗ್ತಕ್ಕಂಥದ್ದು, ಬೇರೆ ಬೇರೆ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ಉತ್ತರ ಅಲ್ಲ. ಅವೆಲ್ಲವೂ ಕೂಡ ಭೇಟಿ ನಿಂತು ಆ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕಾರ ಮಾಡಿ ಆ ಮುಖೇನ ಮನೆಯಲ್ಲಿ ನಿಜವಾದಂಥ ಶಾಂತಿ ಮತ್ತು ನೆಮ್ಮದಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ತೆರೆದ ಹೃದಯ, ವಿಶಾಲವಾದಂಥ ಹೃದಯ ಕಾಲಿಟ್ಟಿದ್ದೆ ಆದರೆ ಆ ಸಂಸಾರದಲ್ಲಿ ಖಚಿತವಾಗಿ ಒಂದು ದೊಡ್ಡ ಸುಖ ಇರುತ್ತೆ ಅಂತಕ್ಕಂಥದ್ದು ಸತ್ಯದ ಸಾಕ್ಷಾತ್ಕಾರಕ್ಕೆ ಇಂಥ ಶ್ರಾವಣ ಸಂಜೆ ಸಮಾರಂಭವನ್ನು ಅಲ್ಲಲ್ಲಿ ಬೇರೆ ವಿಚಾರಗಳ ಮೇಲೆ, ಬೇರೆ ಬೇರೆ ವಿಷಯಗಳ ಮೇಲೆ ಮಾತನಾಡ್ತಾ ಹೋಗ್ತಾ ಇದ್ದೇವೆ. ವಿಶೇಷವಾಗಿ ನಾನು ಭಕ್ತರೆಡೆಗೆ ಗುರುಗಳ ನಡಿಗೆ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಕನ್ನಡಗಳಿಗೆ ಬಂದಿರತಕ್ಕಂಥ ನೆನಪು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರೆ ಖುಷಿ ಆಯ್ತು. ಇವತ್ತು ಕೂಡ ಅದೇ ರೀತಿ ಸ್ಪಂದಿಸ್ತಾ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನನಗಂತೂ ಭಾರಿ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಆಗಾಗ ಹೇಳ್ತಿರ್ತೀನಿ, ಈ ಸಂಸಾರಕ್ಕೆ ಸಂಬಂಧಪಟ್ಟಂಗೆ, ಇವತ್ತು ವಿಷಯಕ್ಕೆ ಸಂಬಂಧಪಟ್ಟಂಗೆ, ನಾನು ಆಡಿರ್ತಕ್ಕಂಥ ಮಾತಿಗೆ ಸಂಬಂಧಪಟ್ಟಂಗೆ ನಾನೇನು ಭಾರಿ ಪ್ರಾಂತ ಅನುಭವಿ ಮಾತಾಡಿದ್ದೀನಿ, ನೀವಷ್ಟೇ ಕೇಳಬೇಕು ಅಂತಕ್ಕಂಥದ್ದು ಈ ಸಮಾರಂಭದ ಗುರಿನೂ ಅಲ್ಲ, ಉದ್ದೇಶನೂ ಅಲ್ಲ. ನಿಮ್ಮಿಂದ ಕೆಲವರು ಅಭಿಪ್ರಾಯ ಬರಬೇಕು ಅಂತೇಳಿ, ನೀವು ಒಂಚೂರು ಮಾತಾಡಬೇಕು ಅಂತೇಳಿ, ಭಾಷಣ ಮಾಡಬೇಕು ಅಂತಲ್ಲ. ಅಣ್ಣ ಈಗ ಹೇಳಿದ್ರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಿಂದ ಕೆಲವು ಪ್ರಶ್ನೆಗಳಾಗಲಿ, ಸಭಿಕರು ಮಾತಾಡಬೇಕು ಅಂತೇಳಿ ಅಂತ ಒಂದು ಸಂವಾದದ ಸ್ಪರ್ಶದ ಮುಖೇನ ಈ ಸಮಾರಂಭವನ್ನ ಅಂತಿಮಗೊಳಿಸಬೇಕು, ಸುಸಂಪನ್ನಗೊಳಿಸಬೇಕು ಅಂತಕ್ಕಂಥ ನಮ್ಮ ಆಶಯ. ಈ ನನ್ನ ಭಾಷಣ ಕೊಟ್ಟ ಮೇಲೆ ಚಂದದೊಂದು ಹಾಡು ಹೇಳ್ತಿರ್ತಾರೆ, ಹಾಡು ಹೇಳಿದ ಒಳ್ಳೆ ನಿಮ್ಮ ಕಡೆ ಸ್ವಲ್ಪ ಪ್ರಶ್ನೆಗಳು ಹುಟ್ಟಬೇಕು ಅಂತೇಳಿ ಒಂದು 2 ನಿಮಿಷ ಆಗಲಿ, 1 ನಿಮಿಷ ಆಗಲಿ, 30 ಸೆಕೆಂಡ್ ಆಗಲಿ, ನೀವು ಸಭಿಕರಿಂದ ಒಂದು ಮಾತು ಬಂದಿದ್ದೆ ಆದರೆ ಇದೊಂದು ಮುಖಾಮುಖಿ ಆಗುತ್ತೆ ಅಂತೇಳಿ ನಾವು ಗೊತ್ತಿರೋರು ನಾವೆಲ್ಲ ಕೂತ್ಕೊಂಡು ಹೇಳ್ತೀವಿ, ನೀವು ಕೇಳಬೇಕು ಅಂತಲ್ಲ. ನಮಗಿಂತ ಭಾರಿ ಬುದ್ಧಿವಂತರು ನೀವಿದ್ದೀರಾ, ಭಾರಿ ಅನುಭವಿಸ್ತಿದ್ದೀರಾ, ಭಾರಿ ತಿಳುವಳಿಕೆ ಇದ್ದೀರಾ ಅಂತಕ್ಕಂಥ ಪ್ರಜ್ಞೆ ನಮಗೂ ಗೊತ್ತಿರಬೇಕು ಅಂತೇಳಿ ಅಂತ ಅನುಭವದ ಮ್ಯೂಚುವಲ್ ಎಕ್ಸ್ಚೇಂಜ್, ಪರಸ್ಪರವಾದಂಥ ವಿನಿಮಯ ಈ ಕಾರ್ಯಕ್ರಮದ ಮುಖೇನ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಖುಷಿ ಈ ದೀಪ ಹಚ್ಚಿದ್ದು. ಅದ್ರ ಜೊತೆಗೆ ಈ ದೀಪ ಇರ್ತಕ್ಕಂಥಲ್ಲಿ ಎಷ್ಟು ಜನ ಮಲ್ಲಿಗೆ ಹೂ ಇಟ್ಬಿಟ್ಟಿದ್ದೀರಲ್ವ, ನಮಗೆ ಆ ಮಲ್ಲಿಗೆ ಹೂ ನೋಡೋದೇ ಒಂದು ಖುಷಿ ಇರುತ್ತೆ. ಆ ಮಲ್ಲಿಗೆ ಹೂ ನೋಡಿದ ತಕ್ಷಣ ಅವ್ರ ಹಳೆಯ ಕವಿ ಇಲ್ಲ ಹಿಮಾ ನಾಗರಾಜಯ್ಯ ಅಂತೇಳಿ ಅವರು ಗುಲ್ಬರ್ಗದ ಕವಿ ಅವ್ರಿಗೆ ಒಂದು ಕವನ ಸಂಕಲ್ಪ ಪುಸ್ತಕ ಇದೆ. ನಂತರ ಅವ್ರಿಗೆ ಮಲ್ಲಿಗೆ ಹೂವಿಗೆ ಸಂಬಂಧಪಟ್ಟ ಒಂದು ಕವನ ಬರೆದಿದ್ದಾರೆ. ಪ್ರಾಯಶಃ ನಾವು ಆಗ್ಬಿಟ್ರೆ, ನಾವು ಮನೆಗೆ ಮಲ್ಲಿಗೆ ಆಗ್ಬಿಟ್ರೆ ಖಚಿತವಾಗಿ ಆ ಮನೆಗೆ ಸದಾ ಒಂದು ರೀತಿ ಪರಿಮಳ ಇರುತ್ತೆ, ಸದಾ ಒಂದು ಸವಿ ಇರುತ್ತೆ. ಆ ಮಲ್ಲಿಗೆ ನಮಗೊಂದು ಆದರ್ಶ ಆಗಬೇಕು ಅಂತೆ. ಹೇಗೆ ಅನ್ನೋದಕ್ಕೆ ಒಂದು 4 ಸಾಲು ಬರೆದಿದ್ದಾರೆ, ಸುಮ್ಮನೆ ಕೇಳಿ ಅವನು ಎಷ್ಟು ಚೆನ್ನಾಗಿದೆ. ಓ ಮಲ್ಲಿಗೆ ಕಾಕಡ, ಕಾಕಡ ಗೊತ್ತಲ್ಲ ನಿಮಗೆ, ಅದು ಹಿಂಗೆ ಬೆಳಗಿರುತ್ತಲ್ವ. ಓ ಮಲ್ಲಿಗೆ ಕಾಕಡ ನೀನು ಅದೆಷ್ಟು ಪಾಕಡ, ಎಷ್ಟು ಬರುತ್ತೆ ನೋಡಿ ಕವಿ. ಓ ಮಲ್ಲಿಗೆ ಕಾಕಡ ನೀನು ಅದೆಷ್ಟು ಪಾಕಡ, ಕಣ್ಣ ಬಿಟ್ಟೆ ಗಡಗಡ, ಕೆಳಗೆ ಬಿದ್ದೆ ಬಡಬಡ. ನಾವು ಸುಮ್ಮನೆ ಹೂವೇತಿಗೆ ಬಂದ್ಬಿಡ್ತೀವಿ, ಕವಿಯಾಗಿ ನೋಡಲ್ಲ, ಸ್ವಲ್ಪ ಒಳಗಣ್ಣಿಂದ ನೋಡ್ತಾನೆ ಅಂತೇಳಿ. ಆ ಹೂವು ಹೇಗೆ ಅರಳುತ್ತಿಂದ ನೋಡ್ಬಿಟ್ಟಿದೆ. ಕಣ್ಣ ಬಿಟ್ಟೆ ಗಡಗಡ, ಬೆಳಿಗ್ಗೆ ಅರಳು ಬಿಟ್ಟಿದ್ಯಾ, ಕೆಳಗೆ ಬಿದ್ದೆ ಬಡಬಡ, ಸಂಜೆ ಬೀಳುತ್ತದು ಗೊತ್ತಾನೆ, ಬೀಳುತ್ತಲ್ವಾ. ಓ ಮಲ್ಲಿಗೆ ಕಾಕಡ ನೀನು ಅದೆಷ್ಟು ಪಾಕಡ, ಕಣ್ಣ ಬಿಟ್ಟೆ ಗಡಗಡ, ಕೆಳಗೆ ಬಿದ್ದೆ ಬಡಬಡ, ಒಂದೇ ದಿನದ ಜೀವನ ಆದರೂ ಪಾವನ, ಓ ಮಲ್ಲಿಗೆ ನಂದನ ನಿನಗಿದೋ ವಂದನ, ನಿನಗಿದೋ ವಂದನ ಅಂತ ನಾವು ಮಲ್ಲಿಗೆ ಕೈ. ಈಗ ಯೋಚನೆ ಮಾಡಿ ಎಷ್ಟಾಗಿದ್ದಾರೆ ಕವಿ ಅಂದ್ರೆ, ಪ್ರಪ ನೀನು ಅರಳದೆ ಕೆಳಗಡೆ ಬಿದ್ದೆ, ಒಂದೇ ದಿನದ ಜೀವನ, ಒಂದೇ ದಿವಸ ಕ್ರೈಸ್ ಆದರೂ ಪಾವನ, ನಿನ್ ಬದುಕು ಸಾಕಾಗಿದೆ. ಹೆಂಗೆ ಅವ್ರು ಹೇಳ್ತಾರೆ, ಈ ಮಲ್ಲಿಗೆ ಹೂವನ್ನ ನಾನೇದ್ರು ಬಸವಣ್ಣವ್ರ ಪಾದಕ್ಕೆ ಇಟ್ಬಿಟ್ರೆ ನನ್ನ ಭಕ್ತಿಯ ಕಾಣಿಕೆ ಆಗತ್ತಲ್ವಾ. ಇಲ್ಲಪ್ಪ ಇದೇ ಹೂವನ್ನ ನಾವು ಸ್ವಾಮೀಜಿಯವ್ರ ಪಾದಕ್ಕೆ ಇಟ್ಬಿಟ್ರೆ ನನ್ನ ಅದ್ಭುತವಾದಂಥ ಒಂದು ಭಕ್ತಿ ಕಾಣಿಕೆ ಕೊಟ್ಟಂಗೆ. ನಾನೇನಾದ್ರು ತರಡಾಗಿ ನಮ್ಮ ದೇವ್ರ ತಲೆ ಮೇಲೆ ಇಟ್ಬಿಟ್ರೆ ಒಂದು ಭಯಂಕರವಾದಂಥ ಭಕ್ತಿಯ ಕಾಣಿಕೆ. ಆ ಸ್ವಾಮೀಜಿಯಾಗಿ ಯಾರಾದ್ರು ವಾಪಸ್ ನಮಗೆ ಕೊಟ್ಬಿಟ್ರೆ ಅದನ್ನು ಪ್ರಸಾದ ಸ್ವೀಕಾರ ಮಾಡ್ತೀವಿ. ನಾನೇಂದ್ರೆ ಈ ಮದಿಗೆ ಹಾರ ಮಾಡ್ಕೊಂಡು ಹೋಗಿ ನನ್ನ ಹೆಂಡತಿ ಜಡೆ ಮುಡಿಸ್ಬಿಟ್ರೆ ಅದೊಂದು ಶೃಂಗಾರ ಸಾಧನ ಆಗುತ್ತೆ. ಇಲ್ಲಪ್ಪ ಇದೇನೂ ಆಗಿಲ್ಲಪ್ಪ, ಕೆಳಗೆ ಬಿತ್ತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಅದು ಒಂದು ರಾತ್ರಿ ಒಳಗಡೆ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಡಿಕಂಪೋಸ್ ಆಗುತ್ತೆ, ಒಂದು ಆರ್ಗ್ಯಾನಿಕಲ್ ಕೆಮಿಕಲ್ ಆಕ್ಷನ್ ಆಗುತ್ತೆ ಅಲ್ಲಿ. ಆ ಮಣ್ಣಲ್ಲಿ ಮಣ್ಣಾಗಿ ಬೆರೆತು ನಾಳೆ ಹುಟ್ಟತಕ್ಕಂಥ ಒಂದು ಹೂವಿಗೆ ಜೀವ ಕೊಡುತ್ತಲ್ರಿ, ನಾಳೆ ಹುಟ್ಟತಕ್ಕಂಥ ಒಂದು ಹೂವಿಗೆ ಪ್ರೋತ್ಸಾಹ ಕೊಡುತ್ತಲ್ಲ. ಹಾಗಾಗಿ ನಿನಗೆ ವಂದನ, ನಿನಗೊಂದನ ಅಂತ ಹೇಳ್ತಾರಲ್ಲ. ಈಗ ಯೋಚನೆ ಮಾಡೋಣ, ಆ ಹೂವಿನ ಆಯಸ್ಸು ಒಂದೇ ದಿವಸ, ಒಂದೇ ದಿವಸದಲ್ಲಿ ಇಷ್ಟು ಸಾರ್ಥಕವಾದಂಥ ಕೆಲಸ ಮಾಡಿದೆ ಅಂದ್ರೆ, ಅದ್ರ ಬದುಕು ಸುಸಂಪನ್ನಗೊಂಡಿದೆ ಅಂದ್ರೆ, ನಾವು ಒಂದು 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ ಇರ್ತಿರ್ತಾನೆ. ಆ ಇದ್ದಂಥ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ, ಗ್ರಾಮಮುಖಿಯಾಗಿ, ಜನಮುಖಿಯಾಗಿ ನೀನು ಬದುಕಿದ್ದೆ ಆದರೆ ಅದು ನಿಜವಾದ ಬದುಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಸಾಹಿತ್ಯದ ಉದ್ದೇಶ ಅಂತೇಳಿ.
ಈ ಭಾರಿ ದಿವಸ ಬದುಕಬೇಕಾಗಿಲ್ಲ. ಎಷ್ಟು ವರ್ಷ ಬದುಕಬೇಕು ನಿಮಗೆ, ಎಷ್ಟು ವರ್ಷ ಬದುಕಿದೆಯಾ ಅಂತಕ್ಕಂಥದ್ದು ಪ್ರಮುಖವಾದ ಸಂಗತಿ ಅಲ್ಲ. ನೀನು ಬದುಕಿದಂಥ ಅವಧಿಯಲ್ಲಿ ನೀನು ಬಾಳಿದಂಥ ರೀತಿ, ಗಳಿಸಿದಂಥ ಪ್ರೀತಿ, ಉಳಿಸಿದಂಥ ನೀತಿ ಬೇರೆಯವ್ರಿಗೆ ಮಾಡಲಾಗಬೇಕು, ಬೇರೆಯವ್ರಿಗೆ ಆದರ್ಶ ಆಗ್ಬೇಕು. ಊರವ್ರದ್ದು ಹೇಳ್ತೀವಿ ಬಣ ಹುಡುಗ ಅಂದ್ರೆ ಹಿಂಗೆ ಇರ್ಬೇಕಣ್ಣ, ಸಂಸಾರ ಅಂದ್ರೆ ಹಿಂಗೆ ಇರ್ಬೇಕಣ್ಣ, ಗಂಡ ಹೆಂಡತಿ ಹಿಂಗೆ ಇರ್ಬೇಕಣ್ಣ, ಅತ್ತೆ ಸೊಸೆ ಹಿಂಗೆ ಇರ್ಬೇಕಣ್ಣ ಅಂತೇಳಿ ಊರೆಲ್ಲ ಮಾತನಾಡಬೇಕು ಅಂತ ಸದ್ಭಾವದ ಬೀಜ ಬಿತ್ತಲಿಕ್ಕೆ ಇಂಥ ಕಾರ್ಯಕ್ರಮ ಒಂದು ಬೇಸ್, ಒಂದು ಸಾಕ್ಷಿ ಇರ್ತಕ್ಕಂಥ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀನಿ. ಇವಾಗ ಹೇಳಿದಾಗೆ ಅಂತ ಸಾರ್ಥಕವಾದಂಥ ಬದುಕು ನಮ್ದು ನಿಮ್ದು ಆಗ್ಬೇಕು. ಏನ್ ಭಾರವಾರ ನೀವು ಸದ್ಯ ಎಷ್ಟು ವರ್ಷ ಇರ್ತೀವಿ, ನನಗೆ ಮನೆ 60 ವರ್ಷ ಬಂತು, ಇನ್ನೊಂದು 10 ವರ್ಷ ಇರ್ತೀವೋ 20 ವರ್ಷ ಇರ್ತೀವೋ ಗೊತ್ತಿಲ್ಲ, ಅದ್ಯಾರು ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಅದು ಬದುಕಿಗೆ ಒಂದು ಫಾರ್ಮುಲಾ ಕೊಡ್ತಾರೆ ಬಸವಣ್ಣ, ಅದನ್ನು ಗ್ರಹಿಸಿ ನಾನು ಮಾತು ಮುಗಿಸ್ತೇನೆ. ಇಷ್ಟೇ ಅವರು ಹೇಳ 5 ದಿನ ಬದುಕಿದ್ದಾರೆ, 4 ದಿನ ಬದುಕಿದ್ದಾರೆ, 3 ದಿನ ಬದುಕಿದ್ದಾರೆ, 2 ದಿನ ಬದುಕಿದ್ದಾರೆ. ನಮ್ಮ ಕೂಡಲ ಸಂಘದ ಶರಣರಲ್ಲಿ ಲೇಸನಿಸಿಕೊಂಡು 1 ದಿನ ಬದುಕಿದ್ದಾರೆ ಸಾಧನೆ. ಇದು ಬಸವನ ಆಶಯ. ಬದುಕಂತ ಅವಧಿಯಲ್ಲಿ ಒಂದು ಅಪ್ರತಿಮವಾದಂಥ ಸಾರ್ಥಕವಾದಂಥ ಬದುಕನ್ನು ಬದುಕೋಣ ಅಂತಕ್ಕಂಥ ಆಶಯ ಅಂತೇಳಿ ನಾನು ಚಂದನ್ ಒಂದು ಅದ್ಭುತವಾದ ಕಾಯಿಗೆ ಗಮನಿಸಿ ನಿಮಗೆ. ಅವರು ಬೇಲೂರಿಂದ ಬಂದಿದ್ದಾರೆ. ತುಂಬ ಒಂದು ಸರ್ವಿಸ್ ಓರಿಯೆಂಟೆಡ್, ಸಮಾಜಕ್ಕೆ ನಾನು ಏನು ಕೊಡ್ಬೋದು ಅಂತ ಯೋಚನೆ ಮಾಡಿದ್ದಾರೆ ಅಂದರೆ, ನಾನು ಎಲ್ಲ ಕಡೆ 28 ಕಡೆ ನೀವು ಮಾತನ್ನು ಹೇಳ್ತೀನಿ ಅಂತೇಳಿ ಅವ್ರು ಹೇಳಿರೋಣ. ಭಗವಂತ ನನಗೆ ಕಂಠ ಕೊಟ್ಟಿದ್ದಾರೆ, ನಿಮ್ಮ ಜೊತೆ ನಾನು ಊರಿಗೆ ಬರ್ತೀನಿ ಕಣ, ನನ್ನವೇ ಆದಂಥ ನಾನು ಹಾಡು ಹೇಳ್ತೀನಿ. ಆ ಹಾಡು ಹೇಳಿದ್ರೆ ಜನ ಖುಷಿ ಪಟ್ಬಿಟ್ರೆ ನನ್ನಯೇ ಸ್ವಲ್ಪ ಜಾಸ್ತಿ ಆಗುತ್ತೆ. ಮೂಲತಃ ಅವರು ಕೂಡ ಅನೇಕ ಗಂಭೀರವಾದಂಥ ಕಾಯಿಲೆಗಳು ಕಾಡ್ತಾ ಇದೆ. ಅವ್ರು ಹುಟ್ಟುವಾಗಲೇ ಇನ್ಸುಲಿನ್ ತಾಂಡು ಹುಟ್ಟಿದವರು ಅಂತೇಳಿ ಅದು ಬದುಕಿನ ಚೇತನ ಯಾಕೆ ಕಾಪಾಡಿದೆ ಅಂತ ಒಂದು ಉದಾಹರಣೆ ಕೊಡ್ತಾ ಅವರೊಂದು ಮಾತು ಹೇಳಿದರು, ವೈಷಣ ನಿಮ್ಮ ಜೊತೆ ಇದ್ದು ಇಂಥ ಕಾರ್ಯಕ್ರಮಗಳು ಪಾಲ್ಗೊಂಡು ನನ್ನ ಬದುಕು ತೂಕಿಡಿಯೋದು ಬೇಡ, ಅದು ಇನ್ನಷ್ಟು ಸೌದು ಸಾಕಾಗಬೇಕು, ನಿಮ್ಮ ಜೊತೆ ದಿವಸ ಬರ್ತೀನಿ ಅಂತೇಳಿ ಮೈಕ್ ತಾಂಡು ಸೌಂಡ್ಸ್ ತಾಂಡು ಅವ್ರದೇ ಆದಂಥ ವೆಹಿಕಲಲ್ಲಿ ಈಗೆಲ್ಲ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಹೊಡೆದಿದ್ದಾರೆ. ನಿಜಕ್ಕೂ ನಿಮ್ಮ ಕಾಯಿನ ಸೇವೆ ಅಪ್ರತಿಮವಾದದ್ದು. ನಿಮ್ಮ ಸಿರಿಗಂಟದಿಂದ 4 ಜನಕ್ಕೆ ನಿಜವಾದಂಥ ಸವಿ ರುಚಿ ಉಳಿಸಿದಿರಲ್ಲ, ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವ್ರು ಹೇಳಿದಣ, ಯಾರು ಏನು ಕೊಡ್ಲಿ ಬಿಡ್ಲಿ ಅದು ಯಾವುದೂ ಪ್ರಧಾನ ಅಲ್ಲ, ನಾನು ಇದೊಂದು ಇದೆಯಲ್ಲ ಖಚಿತವಾಗಿ ಎಲ್ಲರ ಮತದಾಳ ಇಳಿಯಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಒಂದು ಅಪರೂಪದ ಆ ಸಾಮರಸ್ಯಕ್ಕೆ ಸಂಬಂಧಪಟ್ಟಂಥ ಸಂಸಾರದ ಸೂತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಗೀತೆ ಬೇಂದ್ರೆಯವರದ್ದು, ಅದನ್ನು ನಾನೇ ಹೇಳಿದ್ದೀನಿ ಅದು ಆಡಬೇಕು ಅಂತೇಳಿ ಆ ಹಾಡನ್ನು ಹೇಳುತ್ತಿರ್ತಾರೆ. ಆಗ ನೀವು ಪ್ರಶ್ನೆಗಳಿಗೆ ರೆಡಿಯಾಗಿ ಒಂದು 5 ನಿಮಿಷಗಳ ಕಾಲ ಮುಖಾಮುಖಿ ಆಗೋಣ ಅಂತೇಳಿ, ಒಂದು 5 ನಿಮಿಷ ಚರ್ಚೆ ಮಾಡೋಣ ಅಂತೇಳಿ. ಆ ಚರ್ಚೆ ಮಾಡೋ ಮುಖೇನ ಈ ಕಾರ್ಯಕ್ರಮ ಸುಸಂಪನ್ನಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಮ್ಮ ಶಾಸ್ತ್ರಿಗಳು, ನಮ್ಮ ಒಂದು ಜೊತೆಗೆ ನಮ್ಮ ನಾಗರಾಜ್ ಮತ್ತು ಪ್ರೇಮದಂಥ ಒಂದು ವಿಶೇಷವಾದಂಥ ದಿನೇಶ್ ಮತ್ತು ಪುಷ್ಪ ಕಾರ್ಯ ಕೂಡ ಒಂದು ವಿಶೇಷವಾದಂಥ ಪ್ರಣಾಮವನ್ನು ಸೇರಿ ಪರವಾಗಿಲ್ಲ ಒಂದು ಕರೆ ತಕ್ಷಣ ಒಂದು ಕಾರ್ಯಕ್ರಮ ಇದು ಇರಬೇಕ್ರಿ. ನಮ್ಮ ಮೊಹದಾದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಬಡಾವಣೆಯಲ್ಲಿ, ನಮ್ಮ ದೇವಸ್ಥಾನ ಜಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂದರೆ ಅಷ್ಟು ಪ್ರೀತಿಯಿಂದ ಓಡಿ ಬರ್ತಕ್ಕಂಥ ಸ್ಫೂರ್ತಿ ಇದೆಯಲ್ಲ, ಆ ಸ್ಫೂರ್ತಿ ಸದಾ ಜೀವಂತವಾಗಿ ಇಟ್ಕೊಳ್ಳಿ. ಏನೋ ಆಗ್ತಾ ಇದೆ, ಯಾರೋ ಬಂದಾರಂತೆ ನನಗೇನಾಗಬೇಕು ಅಂತೇಳಿ ಆಲಸ್ಯ ಅಂತಕ್ಕಂಥದ್ದು, ಸೋಮಾರಿತನ ಅಂತಕ್ಕಂಥದ್ದು ನಿರ್ಲಕ್ಷ್ಯ ಆದರೆ ಅವ್ರು ಖಚಿತವಾಗಿ ಮನುಷ್ಯರೇ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅಂತೇಳಿ. ಕಾರಣ ಕುವೆಂಪು ಅವರಿಗೆ ಮಾತನ್ನು ಹೇಳ್ತಾರೆ, ಸತ್ತಂತಿಗರನ್ನು ಬಡಿದೆಚ್ಚರಿಸಿ ಅಂತೇಳಿ. ಇವತ್ತು ಎಚ್ಚರಿಸಬೇಕಾಗಿದೆ ಯಾರನ್ನ? ಜೀವ ಇದ್ದವ್ರನ್ನ ಅಂತೇಳಿ. ಅವ್ರ ಜೀವ ಇದೆ ಹೆಸರಿಗೆ, ಬಟ್ ಸತ್ತಂಗಾಗ್ಬಿಟ್ಟಿದ್ದಾರೆ, ಅವ್ರನ್ನ ಎಚ್ಚರಿಸುತ್ತಾರಲ್ಲ. ಪ್ರಾಯಶಃ ಆ ದಿಸೆಯಲ್ಲಿ ಅನೇಕ ಪಟ್ಟಣಗಳಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ನನಗೆ ಗೊತ್ತಿದೆ ಆ ಪಟ್ಟಣದಲ್ಲಿ ಎಂತೆಂಥ ಹೆಂಗೆ ಆಗುತ್ತೆ ಅಂತೇಳಿ. ನಾವು ವೇದಿಕೆ ಮೇಲೆ ಒಂದು 30 ಜನ ಇರ್ತೀವಿ ಸರ್. ನಿಮಗೆ ಮೊನ್ನೆ ಒಂದು ದೊಡ್ಡ ಪಟ್ಟಣಕ್ಕೆ ನಾನು ಕವಿಗೋಷ್ಠಿಗೆ ಹೋಗಿದ್ದೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಕವಿವಾಚಕರು ವೇದಿಕೆ ಮೇಲೆ 35 ಜನ ಇತ್ತು ಸರ್. 35 ಜನ ವೇದಿಕೆ ಮೇಲೆ ಕಾವ್ಯ ವಾಚನ ಮಾಡೋರು. ಇದರಗಡೆ 4 ಜನ ಕೂತ್ಬಿಟ್ಟಿದ್ದಾರೆ. 4 ಜನ ಏನು ಮಾಡಬೇಕು? ಹಿಂಸೆ ಆಯಿತು. ನಾನು ಕಡೆ ಒಂದು ಪ್ಲ್ಯಾನ್ ಹೇಳಿದೆ, ನೋಡಿ ಸರ್, ನಾವು 35 ಜನ ಕೆಳಗಡೆ ಬಂದ್ಬಿಡೋಣ, ನಾವೆಲ್ಲ ಇದೇ ಕೂತ್ಕೊಂಡ್ಬಿಡೋಣ, ಒಬ್ಬೊಬ್ಬರಿಗೆ ಹೋಗಿ ನಾವು ಹೇಳ್ಕೊಂಬರ್ರಿ, ನಿಮ್ಮ ನಾವು ಕೇಳೋಣ, ನಮ್ಮ ನೀವು ಕೇಳೋಣ ಅಂತೇಳಿ ಪ್ರಾಯಶಃ ಇಂಥ ಒಂದು ಪ್ರಯೋಗವನ್ನು ಮಾಡಿದ್ವಿ. ಅದರ ಕನ್ನಡದಲ್ಲಿ ಸ್ಪೆಷಾಲಿಟಿ ಅಂದರೆ ಇಲ್ಲೊಂದು ಸಾಹಿತ್ಯದ ಕಂಪನ ಇದೆ, ಇಲ್ಲೊಂದು ಬಸವ ಪ್ರಜ್ಞೆ ಅಂತಕ್ಕಂಥದ್ದು, ದೈವಿ ಪ್ರಜ್ಞೆ ಅಂತಕ್ಕಂಥದ್ದು ನಿಜವಾಗೂ ಜೀವಂತವಾಗಿದೆ ಅಂತೇಳಿ ಈ 25 ಮನೆ ಇರ್ತಕ್ಕಂಥ ಈ ಚಿಕ್ಕ ಹಳ್ಳಿಯಲ್ಲಿ ಇಂಥ ಅದ್ಭುತವಾದಂಥ ಸಾಹಿತ್ಯದ ಕ್ಷೇತ್ರಕ್ಕೆ ನಾವೆಲ್ಲ ಬಂದಿದ್ದೀರಲ್ಲ, ನಿಮಗೊಂದು ದೊಡ್ಡ ನಮಸ್ಕಾರ, ದೊಡ್ಡ ಸಂಘಟನೆ ಒಂದು ಮಾತು ಖಾತ್ರಿ ಪಡಿಸಿದ್ರಿ. ಅದು ನಾನು ಹೇಳಿದ ಮಾತಲ್ಲ, ಹಳ್ಳಿ ಜನ ಕಟ್ಟಿದ ಗಾದೆ ಅಂತೇಳಿ. ಯಾವುದಾದ್ರು ಗಾದೆ ಗೊತ್ತಾ? ಹಳ್ಳಿಯವರು ಭಾರಿ ಒಳ್ಳೆಯವರು, ಪ್ಯಾಟೆಯವರು ಸ್ವಲ್ಪ ತೀಟೆಯವರು ಅಂತೇಳಿ. ಅದು ನಾನು ಕಟ್ಟಿದ ಗಾದೆ ಅಲ್ಲ, ಅದು ಕಟ್ಟಿದವರು ಹಳ್ಳಿಯವರು ಅಂತೇಳಿ. ಆ ಹಳ್ಳಿಯವರು ಒಳ್ಳೆಯವರು ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದೀರಾ. ನೀವು ಮತ್ತೊಮ್ಮೆ ನಮಸ್ಕಾರಗಳು ಹೇಳ್ತಾ ಹಾಡು ಮುಗಿಯೋದ್ರೊಳಗೆ ಒಂದೆರಡು ಪ್ರಶ್ನೆ ಕೇಳಿ ಮಾತಾಡೋಣ.
ಅದಾದ್ಮೇಲೆ ಅವರ ಆತಿಥ್ಯದ ಆರೋಹಣೆ ಮುಖೇನ ಈ ಕಾರ್ಯಕ್ರಮ ಸುಸಂಪನ್ನಗೊಳ್ಳುತ್ತೆ. ನಾಳೆ ವೆಂಕಟೇಶ ನಿಮಗೆ ಸಿಗ್ತಾರೆ. ಎಲ್ಲೆಲ್ಲಿ ಹತ್ರ ಸಾಧ್ಯ ಆದ್ರೆ ನೀವು ಬನ್ನಿ. ನನ್ನೊಂದು ವಿಶೇಷವಾದ ಮನವಿ, ನಿಮ್ಮ ಜೊತೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತೇಳಿ, ಮಕ್ಕಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ ಅದನ್ನ ಒಂದು ರೀತಿ ನಿರಾಕರಣೆ ಮಾಡಬೇಡಿ. ಇದೊಂದು ವಿಶೇಷ ಇದೆ, ಮಕ್ಕಳಿಗೆ ಸ್ವಲ್ಪ ಗೊತ್ತಾಗ್ಲಿ. ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ ಮಕ್ಕಳಿಂದ PUC ಓದಿದ್ರೆ, ಡಿಗ್ರಿ ಓದಿದ್ರೆ, ಯಾವ ಕಾಲೇಜಲ್ಲಿ ವಚನ ಹೇಳಿದ್ದಾರೆ, ಯಾವ ಕಾಲೇಜಲ್ಲಿ ಜಾನಪದ ಸಾಹಿತ್ಯದ ಬಗ್ಗೆ ಹೇಳಿದ್ದಾರೆ, ಯಾವ ಕಾಲೇಜಲ್ಲಿ ಸಂಸಾರದ ಬಗ್ಗೆ ಹೇಳಿದ್ದಾರೆ, ಯಾವ ಕಾಲೇಜಲ್ಲಿ ಅಪ್ಪ ಅಮ್ಮ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನ ನೀವು ಹಿರಿಯರಾಗಿ ತಂದೆ ತಾಯಿಗಳನ್ನ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ, ಸ್ವಲ್ಪ ಚಿಂತೆ ಹಚ್ಚಿ ಆ ಖಚಿತವಾಗಿ ಗೊತ್ತಾಗುತ್ತೆ. ಪ್ರಾಯಶಃ ಇಂಥ ಕಾರ್ಯಕ್ರಮಗಳಿಗೆ ಈ ಪೈಲಟ್ನ, ಈ ಜೀವನದ ಅನುಭವ ಇಂಥ ಕಾರ್ಯಕ್ರಮಗಳ ಮುಖೇನ ಸಿಗುತ್ತೆ ಅಂತಕ್ಕಂಥ ಸತ್ಯ ನಿಮಗೆ ಖಾತ್ರಿ ಆಗುತ್ತೆ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಮುಂದಿನ ಕಾರ್ಯಕ್ರಮ ಬನ್ನಿ. ಕಡೇ ಕಾರ್ಯಕ್ರಮ 24ನೇ ತಾರೀಕು ಈಗಲೇ ಆಹ್ವಾನ ಕೊಡ್ತಾ ಇದ್ದೀನಿ. ನಾನು ಕನ್ನಡಗಳಿಗೆ ಕಡೆ ಫೋನ್ ಮಾಡ್ತೀನಿ, ಬಿಡ್ತೀನಿ, ಮಿಸ್ ಆಗುತ್ತೋ ಗೊತ್ತಿಲ್ಲ. ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಸಮಾರೋಪ ಸಮಾರಂಭ ನನ್ನ ಚಟ್ನಳ್ಳಿ ತೋಟದ ಫಾರ್ಮ್ನಲ್ಲಿ 24ನೇ ತಾರೀಕು ಭಾನುವಾರ ನಡೆಯುತ್ತೆ. ಅನೇಕ ಪೂಜ್ಯರು, ಅನೇಕ ರಾಜಕಾರಣಿಗಳು, ಅನೇಕ ಸಾಹಿತ್ಯದ ದಿಗ್ಗಜರು ಬರ್ತಾರೆ. ಆ ಕಾರ್ಯಕ್ರಮ ತಪ್ಪನೆ ನೀವೆಲ್ಲ ಬಂದು 4-5 ಗಂಟೆಗಳ ಕಾಲ ನಮ್ಮ ತೋಟದಲ್ಲಿ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ನನ್ನ ಮಾಧ್ಯಮ ಮಾತಾಡ್ತಿದ್ದೇನೆ. ಒಂದು ವಿಷಯ ಪ್ರಸ್ತಾಪಿಸಬೇಕು. 24ನೇ ತಾರೀಕು ನಾವೇನು ಸಮಾರೋಪ ಸಮಾರಂಭನ ನಾವು ಚಟ್ನಳ್ಳಿಯಲ್ಲಿ ಮಹೇಶ್ ಅಣ್ಣವರ ಒಂದು ಸ್ವಗೃಹದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಚಟ್ನಳ್ಳಿ ಫುಡ್ಸ್ ಅಂತ ಒಂದು ಹೊಸ ಮನೆಯಲ್ಲೇ ನಮ್ಮ ಗ್ರಾಮೀಣ ಆಹಾರ ಪದ್ಧತಿಯನ್ನ ಉಳಿವಿಕೆಗೆ ನಾನು ಒಂದು ಮಾಡಬೇಕು ಅಂತ ಈ ವಯಸ್ಸಲ್ಲೂ ನಮಗೆಲ್ಲ ಉತ್ಸಾಹದ ಒಂದು ಚಿಲುಮೆಯಾಗಿ ಸ್ಫೂರ್ತಿಯಾಗಿ ಅವರು ಚಟ್ನಳ್ಳಿ ಫುಡ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ನಮ್ಮ ಚಿಕ್ಕಮಗಳೂರಿನ ಶ್ರೀರಾಮ ಸ್ವೀಟ್ಸ್, ಚಾಮುಂಡಿ ಸ್ಟೋರ್ಸ್ ಎಲ್ಲ ಕಡೆ ನಿಮಗೆ ಲಭ್ಯವಿದೆ. ಕಿಲ್ಸ, ಮಾಲ್ದಿ, ನಿಪ್ಪಟ್ಟು, ಯಾವುದೇ ಕೆಮಿಕಲ್ ಆಗ್ದಲೇ ಮಾಡ್ತಿರೋ ಅಂತ ಇದು. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಮತ್ತೆ ಒಂದು ಶುಭಾಶಯನ ಕೂಡ ಹೇಳೋಣ. ಮಾತಾಡ್ತಾ ಹೇಳಿದ್ರಿ ನಮ್ಮ ಕೂಡು ಕುಟುಂಬ ಹೇಗಿತ್ತು, ಅದಾದ ನಂತರ ನಮ್ಮ ವೈಭವ ಕುಟುಂಬಗಳಾಗ್ತಾ ಬರ್ತಾ ವಿಭಾಗ ಆಗ್ತಾ ಏನು ಕೂಡು ಕುಟುಂಬ ಬಿಟ್ಟು ನಾವು ಇಂಡಿಪೆಂಡೆಂಟ್ ಆಗಿರಬೇಕು, ನನ್ನ ಮಕ್ಕಳು ಓದಿಸ್ಬೇಕು, ಬೆಂಗಳೂರಿರಬೇಕು, ಎಲ್ಲೋ ಕಡೆ ಕೊಡಬೇಕು ಅಂತ ಬರ್ತೀವಿ. ಹಾಗೇನಾಗುತ್ತೆ, ನಮ್ಮ ಸಂಸಾರಗಳು ಹೊಡಿತಾ ಹೋದಾಗ ನಾವು 2 ಜನ ಇರ್ತೀವಿ. ಗಂಡ ಇಬ್ಬರೇ ಇದ್ದ ಮನೆಯಲ್ಲಿ ಇಬ್ರು ಮುನ್ಸ್ಕೊಂಡ್ರೆ ಜಗಳ ಶುರು ಆಗುತ್ತೆ. ಅದೇ ಕೂಡು ಕುಟುಂಬ ಇದ್ದಾಗ ಹಿರಿಯರಿರೋರು, ಭಯ ಭಕ್ತಿರೋರು, ಅದು ಕೂಡು ಕುಟುಂಬ ಯಾವತ್ತೂ ಹೊಡಿತಿರಲಿಲ್ಲ. ಅಂಥ ಸಂಸಾರಗಳನ್ನ ನಾವು ತುಂಬ ನೋಡ್ಕೊಂಡು ಬಂದಿದ್ದೀವಿ. ಸೊ ಇತ್ತೀಚಿನ ದಿನದಲ್ಲಿ ಗಂಡ ಹೆಂಡತಿ ಇಬ್ಬರೇ ಆಗಿ ಹೆಂಡತಿ ಏನೋ ಹೇಳಿದ್ ಗಂಡ ಮಾಡಲಿಲ್ಲ, ಗಂಡ ಹೇಳಿದ್ ಹೆಂಡತಿ ಮಾಡಲಿಲ್ಲ ಅಂದಾಗ ಜಗಳ ಶುರು ಆಗುತ್ತೆ, ಮುನ್ಸು ಶುರು ಆಗುತ್ತೆ. 2 ದಿವಸ ಮಾತಾಡಲ್ಲ, 3 ದಿವಸಕ್ಕೆ ಬೇಸರ ಶುರು ಆಗುತ್ತೆ. ಅವ್ರ ಗಂಡ ತವ್ರ ಮನೆಗೆ ನಾವು ಫೋನ್ ಮಾಡಿ ಹೇಳ್ತಾರೆ, ಗಂಡ ಇದ್ದಲ್ಲಿ ಇವಳಿಗಿಲ್ಲ ದಿಮಾಗಿದೆ, ನಾನು ಇವಳು ಕೋಪ ಕಳಿಸ್ಬೇಕು ಅಂತಾನೆ. ಹೀಗೆ ನಾನಾ ಪ್ರಶ್ನೆಗಳು ಉದ್ಭವ ಆದಾಗ ಈ ಪರಿಸ್ಥಿತಿಗಳು ಇವತ್ತಿನ ದಿವಸ ಡೈವರ್ಸ್ ಮಟ್ಟಕ್ಕೆ ಹೋಗ್ತಿದೆ ಅಂತ ನನ್ನ ಅಭಿಪ್ರಾಯ. ಸೊ ಈ ಅಭಿಪ್ರಾಯ ಸರಿನಾ ತಪ್ಪ, ಇದು ನೀವು ಹೇಳಿ. ಇವತ್ತಿನ ಕಾಲದಲ್ಲಿ ಸಂಸಾರಗಳ ವಿಪ್ಲವಗಳು ಪ್ರಾರಂಭವಾಗಿದೆ. ಸಂಸಾರ ಅಂತಕ್ಕಂಥದ್ದು ಒಂದು ರೀತಿ ಸೊನ್ನೆ ಹೋಗ್ಬಿಟ್ಟಿದೆ, ಸಸಾರ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಇದು ವಿಭಕ್ತ ಕುಟುಂಬ, ನ್ಯೂಕ್ಲಿಯಸ್ ಫ್ಯಾಮಿಲಿ ಅಂತ ಏನು ಹೇಳಿದ್ವಿ, ಇದಾಗಿರೋ ದೇಶ. ಒಂದು ತಿಳ್ಕೊಬೇಕು, ಅನಿವಾರ್ಯ ಏನು ಮಾಡೋಕ್ಕಲ್ಲ, ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ. ಅದಕ್ಕೆ ಒಂದು ಸೂತ್ರ ಇದೆ, ಪಾಲನೆ ಮಾಡಬೇಕು ಅಂತೇಳಿ. ಹೆಂಗಪ್ಪ ಅಂದರೆ ಸಂಸಾರ ಇಟ್ಕೊಳ್ಬೇಕು ಅಂದರೆ ಗಂಡ ಹೆಂಡತಿ ಎರಿಬೇಕಾದಂಥ ಒಂದು ಫಾರ್ಮುಲಾ ಯಾವುದಪ್ಪ ಅಂದರೆ, ಗಂಡಿಗೆ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಅದು ಇಬ್ಬರಿಗೂ ಹೇಳ್ತಕ್ಕಂಥ ಮಾತು. ಇಫ್ ಯು ಆರ್ ರಾಂಗ್ ಅಕ್ಸೆಪ್ಟ್, ನೀ ತಪ್ಪು ಮಾಡಿದೆ ಒಪ್ಕೊಂಡ್ಬಿಡು, ಎಷ್ಟು. ಇಫ್ ಯು ಆರ್ ರೈಟ್ ಡೋಂಟ್ ಆರ್ಗ್ಯೂ, ಇಲ್ಲಪ್ಪ ನೀ ಕರೆಕ್ಟಾಗಿ ಇದೆಯಾ ಆಗ ವಾದ ಮಾಡಕ್ಕೆ. ಇವೆರಡನ್ನು ಗಂಡ ಹೆಂಡತಿ ಪಾಲನೆ ಮಾಡಿಬಿಟ್ರೆ ಖಚಿತವಾಗಿ ಸಂಸಾರ ಸಾಗುತ್ತೆ ಅಂತ ಹೇಳ್ತಾ ಒಂದು ನಮ್ಮ ಗ್ರಾಮೀಣ ಭಾಷೆಗೆ ಒಂದು ಅದ್ಭುತವಾದ ತಿಳುವಳಿಕೆ ಸೂತ್ರ ಕೊಟ್ಟಿದೆ. ಏನು ಗೊತ್ತಾ, ಗಂಡ ನನ್ನೇ ನಡಿಬೇಕು ಅಂತೇಳಿ ಅವನದು ಅಹಂಕಾರ ಇರಬಾರ್ದು, ಹೆಣ್ಣು ನನ್ನೇ ನಡಿಬೇಕು ಹೆಂಡತಿ ಅಂತ ಅಹಂಕಾರ ಇರಬಾರ್ದು ಅನ್ನೋದಕ್ಕೆ ಒಂದು ನಮ್ಮ ಗಂಟಾಚಾರ ಒಂದು ಮಾತಿಲ್ಲ. ಮದುವೆ ಆದ್ಮೇಲೆ ಸಂಸಾರ ಕಾಲಿಟ್ಟ ಮೇಲೆ ಇದು ಏನು ಕೆಲಸ ಅಂದರೆ ಕೊಂಬು ಮುರಿಯ ಕೆಲಸ ಅಂತ ಒಪ್ಪಿರ್ತೀರ ನಿಮಗೆ. ಮದುವೆ ಆದ್ಮೇಲೆ ಕೊಂಬು ಮುರಿಬೇಕು ಅಂತೇಳಿ, ನಾನು ಕೊಂಬು ಮುರಿಬೇಕು ಅಂತೇಳಿ ವಾಸ್ತವ ಮುರಿಯುತ್ತದ ಕೊಂಬು. ಹೆಂಗೆ ಹೇಳಿ, ಮದುವೆ ಆಗೋವರೆಗೆ ಗಂಡು ಆಗಿರ್ಬೇಕು ಗೊತ್ತಿಲ್ಲ, ಆ ಡೂಗೊಂದು ಕೊಂಬಿಲ್ವಾ, ಇದೇನಿಲ್ರಿ. ಮದುವೆ ಆಗೋವರೆಗೆ ಗಂಡು, ಮದುವೆ ಆದ್ಮೇಲೆ ನಾನು
ತಪ್ಪಿದೆಯೇ? ಇದಕ್ಕೆ ಖಚಿತವಾಗಿ ಗಂಡ ಅರ್ಥ ಮಾಡ್ಕೋಬೇಕು. ಮದುವೆ ಆಗೋರಿಗೆ ಹೆಣ್ಣು ಆಗಿರ್ತಾಳಲ್ವಾ, ಆ ಹೆಣ್ಣು ಇದೆಯಲ್ಲ ಅದಕ್ಕೆ ಕೊಂಬಿದೆ ಅಲ್ವಾ, ಮದುವೆ ಆದ್ಮೇಲೆ ಏನಾಗ್ತಾಳೆ? ಆ ಹೆಂಡತಿನ ಶಬ್ದ ಕೊಂಬು ತೋರಿಸಿರೋಣ ನಾವು. ಕೊಂಬು ಮುರಿತಕ್ಕಂಥ ಪ್ರಕ್ರಿಯೆ ಅಂತಕ್ಕಂಥ ನಮಗೆ ಕಾಡಿದೆ, ಆದ್ರೆ ಅದು ಅಹಂಕಾರದ ಪ್ರಶ್ನೆನೇ ಇರಲ್ಲ. ಅನಿವಾರ್ಯವಾಗಿ ಗಂಡ ಹೆಂಡತಿ ಇಬ್ಬರಿದ್ರು ಕೂಡ ಪರವಾಗಿಲ್ಲ, ಅದು ಅತ್ತೆ ಸೊಸೆ ಅದೊಂದು ದೌರ್ಭಾಗ್ಯ. ಹೆಚ್ಚಿ ಕಲ್ತೇ ಇರ್ತಕ್ಕಂಥದ್ದು ಅತ್ತೆ ಅದು ಬಿಡಿ, ಅದು ನೆಕ್ಸ್ಟ್ ಲೆವೆಲ್. ಬಟ್ ನೀವು ಹೇಳಿದಂತೆ ಕಾಲಗನುಗುಣವಾಗಿ ಹೆಂಡತಿ ಗಂಡ ಇಬ್ಬರೇ ಇದ್ರೂ ಕೂಡ ಅದು ಕನಿಷ್ಠ ಪ್ರಮಾಣದ ಒಂದು ಪ್ರೀತಿಯ ಒಂದು ತಾಂಡವನ್ನು ಇರುತ್ತೆ, ಅಲ್ಲಿ ಆಡ್ತಿರ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಪೂರ್ವಜರು ಬಯಸಿರೋದು ಅಂತೇಳಿ. ಆದ್ರೆ ಗಂಡ ಹೆಂಡತಿ ಇಬ್ಬರಿದ್ರು ಪರವಾಗಿಲ್ಲ. ನಾನೊಂದು ವಿನಂತಿ ಮಾಡ್ತೀನಿ, ಇಲ್ಲ ಅನಿವಾರ್ಯ ಬೆಂಗಳೂರಾಗಿದ್ದೀವಿ ತಪ್ಪೇನಿಲ್ಲ, ಆದ್ರೆ ಕನ್ನಡದಲ್ಲಿ ಒಂದು ಜಾತ್ರೆ ಆಗ್ತಾ ಇದೆ ಅಂತ ಬಂದು 96 ನಿಮ್ಮ ಅಪ್ಪನ ಜೊತೆ ಊಟ ಮಾಡಿ ಅಂತೆ. ಇಲ್ಲಪ್ಪ ಗಂಡ ಹೆಂಡತಿ ಅನಿವಾರ್ಯ ಭಾವನೆಯಲ್ಲೂ ಇದೆಯಾ ತಪ್ಪೇನಿಲ್ಲ. ಆ ಊರಲ್ಲಿ ಯಾರ್ದು ಮದುವೆ ಆಗ್ತಾ ಇದೆ ಅಂದ್ರೆ, ಬರೆಯುವಾಗ್ತಾ ಇದೆ ಅಂದ್ರೆ, ಅದು ಸಾಂಬಳ ಬರ್ತಾ ಇದ್ದಾರೆ ಅಂದ್ರೆ, ಇನ್ನೇನು ಆಗ್ತಾ ಇದ್ದಾರೆ ಅಂದ್ರೆ, ಅವತ್ತಾರು ನೀವು ಊರಿಗೆ ಬಂದು ಈ ಸಂಭ್ರಮವನ್ನು ಅನುಭವಿಸಬೇಕು. ಆ ಪ್ರತ್ಯೇಕ ಗಂಡು ಹೆಣ್ಣು ಇವತ್ತಿನ ಕಾಲದಲ್ಲಿ ಇಬ್ಬರಿಗೂ ಬರಬೇಕು. ಓಕೆ, ಥ್ಯಾಂಕ್ ಯು, ಫೈನ್. ಈ ಊರಲ್ಲಿ ಇಷ್ಟು ಚೆನ್ನಾಗಿ ನಡೀತಾ ಇರೋದು ತುಂಬಾ ನನಗೆ ಅನುಕೂಲವಾಗಿದೆ. ಅದು ಇಲ್ಲಿ ಮಹೇಶ್ ಅಣ್ಣನವರು ಮೊದಲಿಂದಲೂ ಭಾಷಣಗಾರರೇ, ನಮ್ಮೂರಲ್ಲಿದ್ದಾಗಲೂ ಭಾಷಣಗಾರರೇ ಆಗಿದ್ರು. ಆದರೂ ಅಲ್ಲಿಂದ ಇಲ್ಲಿವರೆಗೂ ಸಹ ಅವರು ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅದು ತುಂಬ ಹೃದಯದ ಧನ್ಯವಾದಗಳನ್ನ ಯಾಕಂದ್ರೆ ಈಗ ನಾವೆಲ್ಲ ಯೋಚನೆ ಮಾಡೋ ಹಾಗೆ ಇಲ್ಲಿ ಅತ್ತೆ ಮತ್ತೆ ಸೊಸೆ ಅಂತಾರೆ ಇಬ್ರು ಒಟ್ಟಿಗೆ ಇದ್ದಾರೆ. ನಮ್ಮ ಅಭಿಪ್ರಾಯ ಏನು ಅಂದ್ರೆ, ನೀವು ಹೇಳಿದಾಗೆ ಅತ್ತೆ ಒಂದು ಕ್ಷಣ ನಾನು ಸೊಸೆ ಆಗಿದ್ದೆ ಅಂತ ಯೋಚನೆ ಮಾಡುವಂಥದ್ದು, ಸೊಸೆ ನಾನು ಮುಂದೆ ಅತ್ತೆ ಆಗ್ತೀನಿ ಅಂತ ಯೋಚನೆ ಮಾಡುವಂಥದ್ದು ಅಂತ. ಇದು ಕೂಡು ಕುಟುಂಬದಲ್ಲಿ ಸಾಮಾನ್ಯವಾಗಿ ನಡೀತಾ ಇದ್ದು ನಾವು ಮಕ್ಕಳು ನೋಡ್ತಾ ಬೆಳೀತಾ ಇದ್ವಿ. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಬಂದಾಗ ಮತ್ತೆ ಅಣ್ಣ ಹೇಳಿದಾಗೆ ಮಕ್ಕಳನ್ನ ಓದಿಸ್ಲಿಕ್ಕೆ ಹೊರಗಡೆ ಹೋಗ್ತಿದೀವಿ ಅಂತ ಬಂದಾಗ ನಾವು ಮಕ್ಕಳನ್ನ ಎಜುಕೇಟ್ ಮಾಡ್ತಾ ಇದೀವಿ, ಆದ್ರೆ ಅವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮಕ್ಕಳಿಗೆ ವಿದ್ಯಾವಂತರು ಮಾಡ್ತಾ ಇದ್ದೀವಿ, ಬುದ್ಧಿವಂತರು ಮಾಡ್ತಾ ಇದ್ದೀವಿ, ಅದ್ರ ಅನುಭವಿಗಳನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಮೇಡಮ್ ಅವರ ಒಂದು ಕೊರಗು. ನಾವು ಅದೇ ಒಂದು ಪರಿಹಾರ ಹೇಳ್ಬಿಡ್ಲ, ಏನು ಮಾಡಬೇಡಿ. ಅಫ್ಕೋರ್ಸ್ ಇಲ್ಲೇ ಏನು ಮಾಡೋಕ್ಕಾಗಲ್ಲ. ವಿಶೇಷವಾಗಿ ತಾಯಂದ್ರಿಗೆ ಹೇಳ್ತೀನಿ, ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಅವನು ದಯಮಾಡಿ ನಿಮ್ಮ ಜೊತೆ ಮಲಗಿಸ್ಕೋಬೇಡಿ. ಮತ್ತೇನು ಮಲಗಬೇಕು ಅಂದರೆ, ನಿಮ್ಮ ಮನೇಲಿ ಒಂದು ಅಜ್ಜಿ ಇದ್ದರೆ, ಅಜ್ಜ ಇದ್ದರೆ ಅವ್ರ ಜೊತೆ ಮಲಗಾಕ್ಬಿಡಿ. ಅವರು ಒಂದೇ ತಾಟ್ ಮೇಲೆ 2 ಗಂಡು ಮಕ್ಕಳನ್ನ ಮಲಗಿಸ್ಕೊಂಡು ಒಂದೇ ಗುಂಪಲ್ಲಿ ಬಚ್ಕೊಂಡು ಯಾವುದೋ ರಾಮಾಯಣದ ಮಹಾಭಾರತದ ಶ್ರೀಕೃಷ್ಣದ ಬಸವಣ್ಣದ ಕಥೆ ಹೇಳ್ತಾ 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 ಅಜ್ಜಿಯ ಸಾಂಗತ್ಯದಲ್ಲಿ ಅಜ್ಜ ಅಜ್ಜಿಯ ಆ ಪ್ರೀತಿಯ ನೆರಳಲ್ಲಿ ಆ ಮಕ್ಕಳು ಬೆಳೀತಾ ಹೋಗಲಿ. ನಾನು ನಿಮಗೆ ಭರವಸೆ ಕೊಡ್ತೀನಿ, ಆ ಮಕ್ಕಳು ನಿಮ್ಮನೆಗಷ್ಟೇ ಇಲ್ಲ, ನಿಮ್ಮೂರಿಗಷ್ಟೇ ಇಲ್ಲ, ಈ ಭೂಮಿಗೆ ಸಾರ ಅಂತವರೆಗೂ ಭೂಮಿ ಭಾರ ಆಗಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನೀವು ಮಾರ್ಕ್ಸ್ ಮೇಲೆ ಹೋಗ್ಬೇಡಿ. 99 ತಗೊಂಡಿರೋನು ಮಾರ್ಕ್ಸ್ ಕಾರ್ಡಿಗೆ ಮಾತ್ರ ಉತ್ತಮ ಆಗಿರ್ತಾನೆ. 19 ತಗೊಂಡು ಫೇಲ್ ಆದ್ರೂ ಪರವಾಗಿಲ್ಲ, ಸಂಸಾರ ತೂಗಿಸ್ತಿದ್ದಾರೆ ಅಂದ್ರೆ ಅವನು ಎಜುಕೇಶನ್ ಏನು ಅಂದ್ರೆ, ಮೊಟ್ಟ ಮೊದಲನಾಗಿ ನಾನು ಹೇಳೋದು, ಮುಂದೆ ನಾನು ಹೇಗೆ ಬದುಕಬೇಕು, ನನ್ನ ಜೊತೆ ಇರೋನ್ನ ಹೇಗೆ ಬದುಕಿಸ್ಬೇಕು ಅನ್ನೋಂಥದ್ದು. ಏನು ಅಣ್ಣ ಹೇಳಿದ್ರು, ಕೂಡು ಕುಟುಂಬದಲ್ಲಿ ಅಜ್ಜಿ ಜೊತೆ ಮಲಗಿದಾಗ ಬಸವಣ್ಣನ ಕತೆ ಗೊತ್ತಾಗ್ತಾ ಇತ್ತು. ಈಗ ನಾವೇನ್ ಮಾಡ್ತಾ ಇದ್ವಿ, ಡಿಜಿಟಲೈಸ್ ಮಾಡಿದೀವಿ. ಬಸವಣ್ಣನನ್ನ ಎಲ್ಲಿ ತೋರಿಸ್ತಾ ಇದೀವಿ? ಫೋನಲ್ಲಿ ತೋರಿಸ್ತಾ ಇದೀವಿ, ನಾಲ್ಗೆಲ್ಲಿ ತೋರಿಸ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಅಣ್ಣ ಹೇಳಿದಂಗೆ ಅಜ್ಜಿ ಯಾವ ಕಾಲೇಜಿಗೆ ಹೋಗ್ತಿರ್ಲಿಲ್ಲ, ಆಶಯ ಹೀಗಿರ್ತಿತ್ತು, ನೀನು ನಿನ್ ತವ್ರ ಮನೆಗೆ ಕೆಟ್ಟ ಹೆಸರು ತರಬೇಡ, ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕು ಅಂತ. ಈಗ ನಾವ್ ಹೇಳ್ತಾ ಇದೀವಿ, ನಿನ್ಗೇನ್ ಕಮ್ಮಿ ಆಗಿದೆ, ನಿನ್ ಕಾಲ ಮೇಲೆ ನಾವು ನಿಲ್ಸಿದ್ದೀವಿ ಅಂತ. ದಯವಿಟ್ಟು ಮಕ್ಕಳನ್ನ ಕಾಲ ಮೇಲೆ ನಿಲ್ಸೋದಷ್ಟೇ ನಮ್ಮ ಜವಾಬ್ದಾರಿ ಅಲ್ಲ, ಅವರಿಗೆ ಸಂಸಾರಕ್ಕೆ ಭಾರವಾಗ್ತಿರಾಗೆ ಅವ್ರ ಕಾಲ ಮೇಲೆ ಇಡೀ ಸಂಸಾರನ ನಿಲ್ಲಿಸ್ಕೊಳ್ಳೋ ಹಾಗೆ ಕಲಿಸ್ಬೇಕು ಅನ್ನುವಂಥದ್ದು. ಶಿಕ್ಷಣ ಕೇವಲ ಬರೀ ಶಿಕ್ಷಣ ಮಾಡಬಾರ್ದು ಅನ್ನೋದು. ಈಗ ಸಾಹಿತ್ಯ, ಶರಣ ಸಾಹಿತ್ಯದಲ್ಲಿ ಸಂಸಾರ ಸೂತ್ರ ಅನ್ನೋ ಇವತ್ತಿನ ಕಾನ್ಸೆಪ್ಟ್ ಅದೇ ಆಗಿತ್ತು ಅಂತ ನಾನು ಅನ್ಕೋತೀನಿ. ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ರೋಹನ್ ಬಾಗೇವಪುರಿ ಅಧ್ಯಕ್ಷರು ಐಸಿರಿ ಫೌಂಡೇಶನ್ ಸಂಪಾದಕರು ಜೂನಿಯರ್ ಐಸಿರಿ ಅವರಿಗೂ ಕೂಡ ತಮ್ಮ ಗ್ರಾಮದ ಪರವಾಗಿ, ಗ್ರಾಮಸ್ಥರ ಪರವಾಗಿ ಹಾಗೂ ತಂಡದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾರೆ. ಹಾಗೂ ಗೌರವವನ್ನು ಸಮರ್ಪಿಸಿಕೊಳ್ಬೇಕಾಗಿ ವಿನಂತಿ. ಈ ಒಂದು ಸಂಜೆಯನ್ನು ಬಹಳ ಮಧುರಗೊಳಿಸಿದಂತಹ
ಚಂದನ್ ಕುಮಾರ್ ಅವರು ಬೇಲೂರು ಗಾಯಕರು ಹಾಗೂ ಒಳ್ಳೆಯ ಕಲಾಕಾರರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ನನ್ನ ಧನ್ಯವಾದಗಳು ಹಾಗೂ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಲು ಸಹಕರಿಸಿದಂತಹ ಇದೇ ನಮ್ಮದೇ ಗ್ರಾಮದ ದಿನೇಶ್ ಮತ್ತು ಪುಷ್ಪಲತಾ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ನಾಗರಾಜ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀಗ. ಸಾಹಿತ್ಯ ಸೇವೆ ಮುಂದುವರಿಲಿ. ಟುಡೇ ಚಾನಲ್ ಅಲ್ಲಿ ನಾಳೆಯಿಂದ ನಿಮಗೆ ಟೆಲಿಕಾಸ್ಟ್ ಆಗುತ್ತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಶ್ರಾವಣ ಸಂಜೆ ತಿಳಿಸಿವಾಗಿರುತ್ತೆ. ಆ ಲಿಂಕ್ ಎಲ್ಲಾ ದಿವಸದ್ದು ಕೂಡ ಅದರಲ್ಲಿ ಬರುತ್ತೆ. ದಯಮಾಡಿ ಅದನ್ನು ವೀಕ್ಷಣೆ ಮಾಡಿ ಸರ್. ಓಕೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.